ಅವಂ ಜಂಗಮಲೋಲಂ ಬಸವ ರಕ್ಷಿಪುದೆನ್ನ ಸಂಗನ ಬಸವ ಓ ಎಂಬಲ್ಲಿಯನ್ನ ಭವಹರಿಯಿತು ಸ ಎಂಬಲ್ಲಿ ಸರ್ವಜ್ಞಾನಿಯಾದೆನು ಓ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೆನು ಅಕ್ಷರತ್ರಯಂಗಳನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವುದ ಕಂಡು ಆನು ನೀನು ಬಸವ ಬಸವ ಎಂದು ಬದುಕಿದೆವು ಕಾಣ ಗುಹೇಶ್ವರ ನೋಡಿದಡತ್ತ ಬಸವನೆಂಬ ಬಳ್ಳಿ ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ ಆಯತವು ಬಸವಣ್ಣನಿಂದ ಸ್ವಾಯತವು ಬಸವಣ್ಣನಿಂದ ಸನ್ನಿಹಿತವು ಬಸವಣ್ಣನಿಂದ ಪಾದೋದಕ ಬಸವ ಹೇಳಿರೋ ಇತ್ತಬಲ್ಲರೆ ನೀವು ಕೇಳಿರೋ ಬಸವ ಬಸವ ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಏನಗೆ ನೀನಲ್ಲದೆ ಮತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲದ್ದು ನಿಮ್ಮ ಧರ್ಮ ನಿಮ್ಮ ಸತಿ ಲಿಂಗಪತಿ ಶರಣು ಶರಣಾರ್ಥಿ ಜಯ ಗುರು ಬಸವೇಶ ಹರ ಹರ ಮಹಾದೇವ. ರೊಟೇಟ್ ಮಾಡಕ್ಕೆ ಇದು ಐತೆ ನೋಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಯ ಗುರು ಬಸವ 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 ಶಿವನೇ ಬಸವ ಬಸವ ಶಿವನು ಶಿವನೇ ಬಸವ ಬಸವ ಶಿವನು ಶಿವನೇ ಬಸವ ಬಸವ ಶಿವನು ಶಿವನೇ ಶಿವನೇ ಬಸವ ಬಸವ ಶಿವನು ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನು ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನು ಶಿವನೇ ಬಸವ ಬಸವ ಶಿವನು ಶಿವನೇ ಬಸವ ಬಸವ ಶಿವನು ಶಿವನೇ ಬಸವ ಬಸವ ಶಿವನೇ ಶ್ರೀ ಗುರು ಬಸವ ಲಿಂಗಾಯ ನಮಃ 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 ಜಯ ಗುರು ಬಸವ 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 ಮತ್ತೆ ಸ್ಟಾರ್ಟ್ ಮಾಡಿ ನಿಮ್ಮ ಮೊಬೈಲ್ ಲಿಂಗಾಯ ನಮಃ ಶ್ರೀ ಗುರು ಬಸವ 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 ಲಿಂಗಾಯ ನಮಃ
ಶ್ರೀ ಗುರು ಬಸವಲಿಂಗಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಜಯ ಗುರು ಬಸವ 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 ಜಯ ಗುರು ಬಸವೇಶ ಶರಣ ಶರಣಾರ್ಥಿ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ಕಮಂದದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಅಯ್ಯ ಕೂಡಲ ಸಂಗಮ ದೇವ ನಿಮ್ಮ ಶರಣರ ಅನುಭಾವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗ ಬೇಡುವೆನು ಬೇಡುವೆನು ಎನ್ನ ವಾಮಕ್ಷೇಮ ನೆಮ್ಮದಿಯ ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ ಎನ್ನ ಮಾನಪಮಾನ ಎನ್ನ ಮಾನ ಅಪಮಾನ ನಿಮ್ಮದಯ್ಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವಾ ನೀನೊಲಿದರೆ ಹೊರಡು ಕೊನರುವುದಯ್ಯ ನೀನೊಲಿದರೆ ಬರಡು ಅಯನಬಹುದಯ್ಯ ನೀನೊಲಿದರೆ ವಿಷವು ಅಮೃತಬಹುದಯ್ಯ ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಬಸವಾಯ ನಮಃ ಸಿದಂಗ ಬಸವಾಯ ನಮಃ ಬಸವಾಯ ನಮಃ ಬಿಂದು ಬಸವಾಯ ನಮಃ ಬಿಂದು ಬಸವಾಯ ನಮಃ ಚಿತ್ಕಳೆ ಬಸವಾಯ ನಮಃ ಕಳೆ ಬಸವಾಯ ನಮಃ ನಿಸ್ಸಂಸಾರ ಬಸವಾಯ ನಮಃ ಸಂಸ್ಕಾರ ಬಸವಾಯ ನಮಃ ನಿಪ್ರಪಂಚ ಬಸವಾಯ ನಮಃ ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ರತುಪ್ರ ಬಸವಾಯ ನಮಃ ನಿತ್ಯ ತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಅಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಅಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಅಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಅಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ವಾಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹೀಂಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವನೆಂಬ ಬಳ್ಳಿ ನೋಡಿದಡತ್ತ
ಬಸವನೆಂಬ ಬಳ್ಳಿ ಬಸವನೆಂಬ ಬಳ್ಳಿ ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು ಲಿಂಗವೆಂಬ ಗೊಂಚಲು ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು ಲಿಂಗವೆಂಬ ಗೊಂಚಲು ಒತ್ತಿ ಹಿಂಡಿದರೆ ಭಕ್ತಿಯೆಂಬ ರಸವಯ್ಯ ಒತ್ತಿ ಹಿಂಡಿದರೆ ಭಕ್ತಿಯೆಂಬ ರಸವಯ್ಯ ಭಕ್ತಿಯೆಂಬ ರಸವಯ್ಯ ಆಯತವು ಬಸವಣ್ಣ ನಿಮ್ಮಿಂದ ಆಯತವು ಬಸವಣ್ಣ ನಿಮ್ಮಿಂದ ಸೋಯತವು ಬಸವಣ್ಣ ನಿಮ್ಮಿಂದ ಸ್ವಾಯತವು ಬಸವಣ್ಣನಿಂದ ಸನ್ನಿಹಿತವು ಬಸವಣ್ಣ ನಿಮ್ಮಿಂದ ಸನ್ನಿಹಿತವು ಬಸವಣ್ಣ ಬಸವ 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 ಎಂದು ಬಸವ ಎಂದು ಅಜ್ಜನ ಕೆರೆಯದವನ ಭಕ್ತಿ ಅಜ್ಜನ ಕೆರೆಯದವನ ಭಕ್ತಿ ಪುಣ್ಯಕಾನ ದೇವರ ದೇವ ಜ್ಞಾನಿಯಾದೆನು ಓ ಎಂದು ವಚಿಸುವಡೆ ವಸ್ತು ವಸ್ತು ಚೈತನ್ಯಾತ್ಮಕನಾದೆ ಚೈತನ್ಯಾತ್ಮಕನಾದೆನು ಎಂದು ವಚಿಸುವಡೆ ಚೈತನ್ಯಾತ್ಮಕನಾದೆನು ಈ ಬಸವಾಕ್ಷರ ಸರ್ವಾಂಗದಲ್ಲಿ ಬೆಳಗಿ ಭಕ್ತಿಗಾಢ ಸಿದ್ಧ ಮಲ್ಲಿಕಾರ್ಜುನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಮಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವ ನಿಮಗೆ ಶರಗೊಡ್ಡಿ ಬೇಡುವೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎನ್ನ ಚಿತ್ತವೋ ಹತ್ತಿಯ ಹಣ್ಣು ನೋಡಯ್ಯ ವಿಚಾರಿಸಿದೊಡೆ ಏನು ಉರುಳಿಲ್ಲವಯ್ಯ ಪ್ರಪಂಚದ ಡಬ್ಬಿನಲ್ಲಿ ಶಿವಯೋಗ ಮಾಡ್ಕೊಳ್ಳೋದಿಲ್ಲ ಅದು ಇಲ್ಲ ರಿ ಸನಿ ರಿ ಸನಿ ರಿ ಸನಿ ಸನಿದ 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 ಪಪಧನಿ ಸ ಪಪಧನಿ ಸ ಪಪಧನಿ ಸ ಅಯ್ಯ ಹಾಡುವೆನಯ್ಯ ಬಸವೇಶ ಯುಗ ಪುರುಷ ದೀನ ಬಂಧು ಕಾರುಣ್ಯ ಸಿಂಧು ಶರಣಾರ್ಥಿ ಶರಣು ಶರಣಾರ್ಥಿ ಶರಣಾರ್ಥಿ ಶರಣು ಶರಣಾರ್ಥಿ ಅಯ್ಯ ಹಾಡುವೆನಯ್ಯ ದಯವೇ ಧರ್ಮ ಮೂಲವೆಂದ ಕರ್ತಾರ ಕರ್ತಾರ ಲಿಂಗವಂತ ಧರ್ಮದ ಹರಿಕಾರ ಹರಿಕಾರ ದಯವೇ ಧರ್ಮ ಮೂಲವೆಂದ ಕರ್ತಾರ ಕರ್ತಾರ ಲಿಂಗವಂತ ಧರ್ಮದ ಹರಿಕಾರ ಹರಿಕಾರ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿ ಕಲ್ಯಾಣ ರಾಜ್ಯವಾನಿ ನಿರ್ಮಿಸಿ ಕಲ್ಯಾಣ ರಾಜ್ಯವಾನಿ ನಿರ್ಮಿಸಿ ಅಯ್ಯ ಹಾಡುವೆನಯ್ಯ ಮರ್ತ್ಯಕ್ಕೆ ಮಣಿಹ ತಂದ ಘನ ಮಹಿಮ ಕರ್ತೃಕೂಡಲ ಸಂಗಯ ಪರಮ ಪ್ರೇಮ ಮರ್ತ್ಯಕ್ಕೆ ಮಣಿಹ ತಂದ ಘನ ಮಹಿಮ ಕರ್ತೃಕೂಡಲ ಸಂಗಗೆ ಪರಮ ಪ್ರೇಮ ಪೂರ್ವಾಚಾರಿ
ರೂಪದ ಮಂಗಳಕಾರಿ ಅತಣೀಶ ರೂಪದ ಮಂಗಳಕಾರಿ ಅಯ್ಯ ಹಾಡುವೆನಯ್ಯ ಬಸವೇಶ ಯುಗ ಪುರುಷ ದೀನ ಬಂಧು ಕಾರುಣ್ಯ ಸಿಂಧು ಶರಣಾರ್ಥಿ ಶರಣು ಶರಣಾರ್ಥಿ ಶರಣಾರ್ಥಿ ಶರಣು ಶರಣಾರ್ಥಿ ಗರಿಸ 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 ರಿಸ ನಿರಿಸ ನಿರಿಸನಿ ಸನಿದ 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 ಪಪದನಿಸ 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 ಶರಣು ಶರಣಾರ್ಥಿ. ಶರಣಾರ್ಥಿ ಶತ ಕೇಳ್ಬಿಡಿ ಎಲ್ಲ ಶರಣರು ಬಂದ್ಬಿಡ್ತಾರೆ. ಶರಣರಾದಂಥ ಬಸವರಾಜಪ್ಪಣ್ಣವರು ಕೂಡ ಒಂದು ವಚನ ಪ್ರಾರ್ಥನೆ ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊಂಡು ಚಾಲು ಆಯ್ತು. ಕುಂತ್ಕೊಂಡು ಬಂದ್ರೆ ಮತ್ತೆ ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲಂ ಬಸವಂ ಜಂಗಮೂಲಂ ಬಸವಾರಕ್ಷುಗನ್ನ ಸಂಗಮ ಬಸವಾ ಶ್ರೀ ಮಲಮಲ ಜ್ಞಾನ ಭಕ್ತಿ ಪ್ರೇಮ ವೇದ ಶಾಸ್ತ್ರ ಪುರಾಣ ಸೋಮ चारु चरणाम्बोज घन महिमा नामारूप क्रियाकलाप विरामननुपम दिव्य तेजो योमा मूर्ति ಗುರುಗುಹೇಶ್ವರಲಿಂಗ ಶರಣಾರ್ಥಿ. ಕಾಯದೊಳು ಗುರುಲಿಂಗ ಜಂಗಮದ ಆಯತವನದಿಯಲ್ಲಿಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ಗಾಯದೋರಿ ಸಮಸ್ತ ಭಕ್ತ ನಿಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಲಿಂಗಾಚಾರ ವಿಚಾರ ಭಗ್ಯಂತರ ಗೋಳಿ ಪರಿ ಲಿಂಗಾಚಾರ ವಿಚಾರ ಭಗ್ಯಂತರ ಗೋಳಿ ಪರಿ ಯೋರಣಿಸಿ
ಹರ ಕರ್ಮ ಭಕ್ತಿ ಜ್ಞಾನ ವಿಹುದೆಂದು ಹಾರುಣಿಯೊಳದಿವಂತೆ ಕರುಣಾಕಾರನಾಗಿ ಸೆಡು ಸ್ಥಳವನುದ್ಧಾರಿಸಿದ ಗುರು ಚನ್ನ ಸಂಗನ ಬಸವ ಶರಣಾರ್ಥಿ. ಕಂತುಬನೆ ಕಂಗೆಡಿಸಿ ಒಳಪೊಕ್ಕು ಅಂತರಂಗ ವಿಚಾರವೆಲ್ಲವ ಸಂತೆಯಂಗಡಿಯಂತೆ ಸ್ವನ್ನಲಾಪುರದೊಳೊಡ್ಡೈಸಿ ಚಿಂತಿತಾರ್ಥವನರ್ಚಿಗಿತ್ತು ನಿರಂತರ ಕಿಲರಿಗೆ ಅರಿವನೀವ ಮಹಾಂತ ನೆಲೆಸಿದ ಸಿದ್ಧರಾಮಯ್ಯಂಗೆ ಶರಣಾರ್ಥಿ. ಗೋಮುಖ ವ್ಯಾಘ್ರಂಗಳಂಗದೆ ಗೋಮುಖ ವ್ಯಾಘ್ರಂಗಳಂಗದೆ ಕಾಮ ಮೊದಲಾದ ಅಖಿಳ ವಿಷಯ ಸ್ತೋಮವನೆ ಮುಗಿದಿಕ್ಕಿ ನಂಬರಿವ ಅಂತರಂಗಗಳು ಆ ಮಹಾ ಶಿವಲಿಂಗ ಸಂಗ ಪ್ರೇಮಿಯಾಗಿ ಆ ಮಹಾ ಶಿವಲಿಂಗ ಸಂಗ ಪ್ರೇಮಿಯಾಗಿ ಶಿವೈಕ್ಯ ಪದವನು ನೇಮಿಸಿದ ಮಹಾದೇವಿ ಅಕ್ಕಗೆ ಶರಣು ಶರಣಾರ್ಥಿ. ಶರಣು ಹೊಕ್ಕ ಸಮಸ್ತರಂತಃಕರಣದಲ್ಲಿ ಅನಾದಿ ಮಾಯಾಂಬರದ ಮೈಲಿಗೆ ದೊಳೆದು ಭಕ್ತಿ ರಸಪ್ರವಾಹದಲ್ಲಿ ಶರಣ ಪದವಿಗೆ ಸಲ್ಲಿಸಿ ಪರಮೇಶ್ವರನ ತೋರುವ ಸುಲಭ ಕರುಣಾಶರಧಿ ಮಡಿವಾಳ ಮಾಚಿತಂಗ ಮಹಾತ್ಮಗೆ ಶರಣು ಶರಣಾರ್ಥಿ. ಮರುಳ ಶಂಕರ ದೇವರಿಗೆ ಸುಂದರಿಯ ಬೊಮ್ಮರೆ ಎರೇಶ್ವರದ ಕೇತಯ್ಯಂಗೆ ಗಾನದ ಕನ್ನಪ್ಪಯ್ಯಂಗೆ ಪರಿಪರಿಯ ಶಿವಲಿಂಗ ಭಕುತಿಯ ಪರುಠವಿಸಿ ಪರಿಪರಿಯ ಶಿವಲಿಂಗ ಭಕುತಿಯ ಪರುಠವಿಸಿ ಕಾಲನ ನಿವಾರಿಸಿ ಹರನ ನೊಚ್ಚತಗೊಂಡ ಶಿವ ಶರಣರೆಲ್ಲರಿಗೂ ಶಿವ ಶರಣರೆಲ್ಲರಿಗೂ ಶರಣು ಶರಣಾರ್ಥಿ. ಧನ್ಯವಾದಗಳು. ವಿಶ್ವಗುರು ವಿಶ್ವ ಮಾನವತಾವಾದಿ ಅಪ್ಪ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಿಗಳಾದಂಥ ವೀರಭದ್ರಪ್ಪಣ್ಣನವರನ್ನು ಹೃದಯ ಮಂದಿರದಲ್ಲಿ ನೆನೆಯುತ್ತೇನೆ. ಇಲ್ಲಿ ಬಸವ ನಿಲಯ ಎಂತಕ್ಕಂಥ ಮನೆಯಲ್ಲಿ ಮನೆ ಮಾಡಿಕೊಂಡಿದ್ದೇವೆ. ಶರಣೆ ಶರಣಮ್ಮ, ಶರಣ ದೇವಮ್ಮ ಮಲದಗುಡ್ಡ, ಸುಂಕನೂರು ಇವರು ಮಹಾಮನೆಯನ್ನು ಮಾಡುತ್ತಿದ್ದೇವೆ.
ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಿಮ್ಮನಗೌಡ ಚಿಲ್ಕರಾಯಿ ಅಣ್ಣನವರನ್ನು ಸ್ವಾಗತ ಮಾಡುತ್ತೇನೆ. ಅವರಿಗೆ ಪಂಪನಗೌಡ ಮಾಲೆಪಾಟ್ಲೆ ಅವರು ಬಂದು ಉಚ್ಚ ಕೊಡಬೇಕಾಗಿ ವಿನಂತಿಸಿಕೊಳ್ತೇನೆ. ಪಂಪನಗೌಡ ಮಾಲೆಪಾಟ್ಲೆ. ನೆಕ್ಸ್ಟ್ ಬಸವರಾಜ್ ಮಾಸ್ಟರ್. ಏನ್ರಿ ಚಂದ್ರಗೌಡ ಅಣ್ಣವ್ರಿಗೆ ಶರಣಾರ್ಥಿಗಳು. ಅದೇ ರೀತಿಯಾದಂಥ ಅನುಭವಿಗಳಾದಂಥ ಬಸವರಾಜ್ ಪಗಡೇನಿ ಅವರಿಗೆ ಪರಮಗೌಡ ಮಾಲ್ಪಾಟ್ಲೆ ಅವರು ಬಂದು ಹೂಗು ಉಚ್ಚೆ ಕೊಡೋಕಾಗಿ ವಿನಂತಿಸಿಕೊಳ್ತಾರೆ. ನೆಕ್ಸ್ಟ್ ವೀರನಗೌಡ ನಂದ್ಯಾಳ್ ಅವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇನ್ನೂರು ಅತಿಥಿಗಳಾದಂಥ ಕಲ್ಯಾಣೇಶ್ವರಿ ನೀರ್ಮನಿ ಅವರಿಗೆ ಶರಣಾರ್ಥಿಗಳು. ಇವರಿಗೆ ಸ್ವಾಗತ ಕೋರುತ್ತೇನೆ. ಹಂಪಮ್ಮ ಶಿಕ್ಷಕಿಯವರು ಬಂದು ಹೂಗು ಉಚ್ಚೆ ಕೊಡೋಕಾಗಿ ವಿನಂತಿಸಿಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇನ್ನೂರು ಅತಿಥಿಗಳಾದಂಥ ನಮ್ಮೆಲ್ಲರ ಮಾರ್ಗದರ್ಶಿಗಳಾದಂಥ ಶರಣಪ್ಪ ಸಾವ್ಕಾರ್ ತುರುಗಳವರಿಗೆ ಈಶಪ್ಪ ಶಿವರಾಜ್ ಸಾವ್ಕಾರ್ ಅವರು ಬಂದು ಹೂಗು ಉಚ್ಚೆ ಕೊಡೋಕಾಗಿ ವಿನಂತಿಸಿಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣಾರ್ಥಿಗಳು. ವೀರನಗೌಡ ಬಸಪ್ಪರವರು ಸ್ವಾಗತ ಕೋರುತ್ತೇನೆ. ಅವರಿಗೆ ಬಾಬುಗೌಡ್ರವರು ಬಂದು ಹೂಗು ಉಚ್ಚೆ ಕೊಡೋಕಾಗಿ ವಿನಂತಿಸಿಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣಾರ್ಥಿಗಳು. ಶಂಕರಪ್ಪ ದೊಡ್ಡಪ್ಪ ಅವರು ಮಿಟ್ಟೆಮನಿ ಬಸಾಪುರ ಇವರಿಗೆ ಸ್ವಾಗತ ಕೋರುತ್ತೇನೆ. ಗಿರೇಪಣ್ಣನವರು ಬಂದು ಹೂಗು ಉಚ್ಚೆ ನೀಡೋಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಣ್ಣನವರಾದಂಥ ಅಮರೇಶಪ್ಪ ಅಣ್ಣನವರು ಪಗಡೇನಿಯವರಿಗೆ ಸ್ವಾಗತ ಕೋರುತ್ತೇನೆ. ಅವರಿಗೆ ವೀರೇಶ್ ಅಣ್ಣನವರು ಬಂದು ವೀರೇಶ್ ನಂದ್ಯಾಳ್ ಅವರು ಬಂದು ಹೂಗು ಉಚ್ಚೆ ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣಾರ್ಥಿಗಳು. ಬಸನಗೌಡ ಸುಂಕನೂರು ಇವರಿಗೆ ಸ್ವಾಗತ ಕೋರುತ್ತೇನೆ. ಅವರಿಗೆ ಪರಮೇಶ್ವರಣ್ಣನವರು ಬಂದು ಹೂಗು ಉಚ್ಚೆ ನೀಡಬೇಕಾಗಿ ವಿನಂತಿಸಿ. ಕುಂಬಾರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶರಣಾರ್ಥಿಗಳು. ಗುರುನಾಥ್ ರೆಡ್ಡಿ ಪೊಲೀಸ್ ಪಾಟೀಲ್ ಅವರಿಗೆ ಸ್ವಾಗತ ಕೋರುತ್ತೇನೆ. ಅವರಿಗೆ ಬಸವರಾಜ್ ಹುಡುಗನೂರು ಅವರು ಬಂದು ಸ್ವಾಗತ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣಾರ್ಥಿಗಳು. ಉದಯಗೌಡ ಸುಂಕನೂರು ಇವರಿಗೆ ಸ್ವಾಗತ ಕೋರುತ್ತೇನೆ. ಬಸವರಾಜ್ ಹುಡುಗನೂರು ಬಂದಿಲ್ಲ. ಬಸವರಾಜ್ ಹುಡುಗನೂರು ಅವರಿಗೆ ಸ್ವಾಗತ ಕೋರುತ್ತೇನೆ. ಅವರಿಗೆ ನಮ್ಮ ಅಧ್ಯಕ್ಷರಾದಂಥ ಮುದ್ದುಗೌಡ ಅಣ್ಣನವರು ಹೂಗು ಉಚ್ಚೆ ಕೊಡಬೇಕು ವಿನಂತಿಸಿಕೊಳ್ತೇನೆ. ಬರ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪರಮೇಶ್ ಕುಂಬಾರ್ ಅವರಿಗೆ ಸ್ವಾಗತ ಕೋರುತ್ತೇನೆ. ಶರಣಬಸವ ನೀರ್ಮನಿ ಸರ್ ಅವರು ಹೂಗು ಉಚ್ಚೆ ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಪರಮೇಶ್ ಕುಂಬಾರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ಇಲ್ರಿ ಶಾಣ ಬಸ್ಸು ಫಸ್ಟಿಗೆ ಹೇಳಿದ್ರಿ ಹೇಳಿ ಆಮೇಲೆ ಅವ್ರು ಕೊಡ್ಬೇಕಂತ ಹೇಳಿದ್ರು. ಇರ್ಲಿ ಇಲ್ಲಿ ಬಂದಿರತಕ್ಕಂತ ಎಲ್ಲ ಶರಣ ಮತ್ತು ಶರಣರಿಗೆ ಸ್ವಾಗತ ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿ. ಸ್ವಾಗತ ಕೋರುತ್ತಾ ಅವರಿಗೆ ಪುಷ್ಪ ಅವ್ರಿಗೊಂದು ಕೊಡಪ್ಪ ಸರ್ ಒಂದು ಕೊಡ ಶರಣ ದೇವಣ್ಣ ಮಲ್ಲದಗುಡ್ಡ ಸಂಕನೂರ್ ಅವರು ಈ ಒಂದು ಬಸವ ಶಟಸ್ಥಲ ಧ್ವಜಾರೋಹಣ ನೆರವೇರಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ಭಾವಚಿತ್ರಕ್ಕೆ ಪೂಜೆ ಮತ್ತು ಶಟಸ್ಥಲ ಧ್ವಜಾರೋಹಣ ನೆರವೇರಿಸಿಕೊಡ್ಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲನನುಪಮಶೀಲಂ ಬಸವಂ ಜಂಗಮಲೋಲಂ ಬಸವ ರಕ್ಷಿಪು ಜನ್ನ ಸಂಗನ ಬಸವ ಎಂಬಲ್ಲಿಯನ್ನ ಬವಹರಿಯಿತ್ತು ಸ ಎಂಬಲ್ಲಿ ಸರ್ವಜ್ಞಾನಿಯಾದನು ಓ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದನು. ಇಂತಿ ಬಸವಾಕ್ಷರ ತ್ರಯಗಳನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವುದ ಕಂಡು ನಾನು ನೀನು ಬಸವ ಬಸವ ಎಂದು ಬದುಕಿದೆವು ಕಾಣ ಗುಹೇಶ್ವರ. ಎತ್ತೆತ್ತ ನೋಡಿದಳ ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ. ಆಯತವು ಬಸವಣ್ಣ ನಿಮ್ಮಿಂದ, ಸ್ವಾಯತವು ಬಸವಣ್ಣ ನಿಮ್ಮಿಂದ, ಸನ್ನಿಹಿತವು ಬಸವಣ್ಣ ನಿಮ್ಮಿಂದ, ಗುರು ಬಸವಣ್ಣ ನಿಮ್ಮಿಂದ, ಲಿಂಗ ಬಸವಣ್ಣ ನಿಮ್ಮಿಂದ, ಜಂಗಮ ಬಸವಣ್ಣ ನಿಮ್ಮಿಂದ, ಭಸ್ಮ ಬಸವಣ್ಣ ನಿಮ್ಮಿಂದ, ರುದ್ರಾಕ್ಷಿ ಬಸವಣ್ಣ ನಿಮ್ಮಿಂದ, ಮಂತ್ರ ಬಸವಣ್ಣ ನಿಮ್ಮಿಂದ, ಪಾದೋದಕ ಬಸವಣ್ಣ ನಿಮ್ಮಿಂದ, ಪ್ರಸಾದ ಬಸವಣ್ಣ ನಿಮ್ಮಿಂದ. ಅತ್ತ ಬಲ್ಲಡೆ ನೀವು ಹೇಳಿರೋ, ಇತ್ತ ಬಲ್ಲಡೆ ನೀವು ಕೇಳಿರೋ, ಬಸವ ಬಸವ ಎಂದು ಮಜ್ಜನ ಕೆರೆದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬನ್ನಿರೆಲ್ಲ ಹಾರಿಸೋಣ ಬಸವ ಧರ್ಮ ಬಾವುಟ, 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 ನಡೆಸೋಣ ನಾಡ ಏಳ್ಗೆಗಾಗಿ ಕಮ್ಮಟ, ನಡೆಸೋಣ ನಾಡ ಏಳಿಗೆಗಾಗಿ ಕಮ್ಮಟ, ಬನ್ನಿರೆಲ್ಲ ಹಾರಿಸೋಣ ಬಸವ ಧರ್ಮ ಬಾವುಟ, ಬನ್ನಿರೆಲ್ಲ ಹಾರಿಸೋಣ ಬಸವ ಧರ್ಮ ಬಾವುಟ, ದಯಾ ಮೂಲ ಧರ್ಮವಿದು ನಾವೆಲ್ಲ ತಿಳಿಯುವುದು, ದಯಾ ಮೂಲ ಧರ್ಮವಿದು ನಾವೆಲ್ಲ ತಿಳಿಯುವುದು, ತನ್ನಂತೆ ಇತರರು ಎಂದೆಂದು ಭಾವಿಸುವುದು, ತನ್ನಂತೆ ಇತರರು ಎಂದೆಂದು ಭಾವಿಸುವುದು, ಅನಿವಾರ್ಯವು ಪಂಚಪಾತಕವಾ ಜಯಿಸುವುದು, ಅನಿವಾರ್ಯವು ಪಂಚಮಹಾಪಾತಕವ ಜಯಿಸುವುದು, ಭೇದರಹಿತ ಸಮಾಜಕ್ಕೆ ಒಟ್ಟಾಗಿ ದುಡಿಯುವುದು, ಭೇದರಹಿತ ಸಮಾಜಕ್ಕೆ ಒಟ್ಟಾಗಿ ದುಡಿಯುವುದು, ಒಟ್ಟಾಗಿ ದುಡಿಯುವುದು, ಒಟ್ಟಾಗಿ ದುಡಿಯುವುದು, ಬನ್ನಿರೆಲ್ಲ ಹಾರಿಸೋಣ ಬಸವ ಧರ್ಮ ಬಾವುಟ, ಬನ್ನಿರೆಲ್ಲ ಹಾರಿಸೋಣ ಬಸವ ಧರ್ಮ ಬಾವುಟ, ಕಾಯಕವೇ ಕೈಲಾಸ ನಮ್ಮ ಬದುಕೆ ಸಂತಸ, ಕಾಯಕವೇ ಕೈಲಾಸ ನಮ್ಮ ಬದುಕು ಸಂತಸ, ಕಾಯಕವೇ ಕೈಲಾಸ ನಮ್ಮ ಬದುಕೆ ಸಂತಸ, ಕಾಯಕವೇ ಕೈಲಾಸ ನಮ್ಮ ಬದುಕು ಸಂತಸ, ದೇಹವೇ ದೇಗುಲವೆಂದಾಗ ಇನ್ನಿಲ್ಲ ಮೋಸ, ದೇಹವೇ ದೇಗುಲವೆಂದಾಗ ಇನ್ನಿಲ್ಲ ಮೋಸ, ತತ್ವವನ್ನು ಹೊತ್ತವರಿಗೆ ನಾನೆಂದು ದಾಸ, ತತ್ವವನ್ನು ಹೊತ್ತವಗೆ ನಾನೆಂದು ದಾಸ, ತತ್ವವನ್ನು ಹೊತ್ತವರಿಗೆ ನಾನೆಂದು ದಾಸ, ತತ್ವವನ್ನು ಹೊತ್ತವಗೆ ನಾನೆಂದು ದಾಸ,
ಆಗಬೇಕು ನಾವು ನಮಗೆ ಪ್ರಕಾಶ ಆಗಬೇಕು ನಾವು ನಮಗೆ ಪ್ರಕಾಶ ನಮಗೆ ಪ್ರಕಾಶ ನಮಗೆ ಪ್ರಕಾಶ ಬನ್ನಿರೆಲ್ಲ ಹಾರಿಸೋಣ ವಿಶ್ವ ಧರ್ಮ ಬಾವುಟ ಬನ್ನಿರೆಲ್ಲ ಹಾರಿಸೋಣ ವಿಶ್ವ ಧರ್ಮ ಬಾವುಟ ಮಾನವರ ನಡುವಿನ ಅಂತರವ ತೊಡೆಯೋಣ ಮಾನವರ ನಡುವಿನ ಅಂತರವ ತೊಡೆಯೋಣ ಮಾನವರ ನಡುವಿನ ಅಂತರವ ತೊಡೆಯೋಣ ಮಾನವರ ನಡುವಿನ ಅಂತರವ ತೊಡೆಯೋಣ ಕಷ್ಟದೋಳಿರುವವರ ಕಣ್ಣೀರು ಒರೆಸೋಣ ಕಷ್ಟದೋಳಿರುವವರ ಕಣ್ಣೀರು ಒರೆಸೋಣ ಕಷ್ಟದೋಳಿರುವವರ ಕಣ್ಣೀರು ಒರೆಸೋಣ ಕಷ್ಟದೋಳಿರುವವರ ಕಣ್ಣೀರು ಒರೆಸೋಣ ಬಸವಾದಿ ಪ್ರಮಥರ ಸಂದೇಶ ಸಾರೋಣ ಬಸವಾದಿ ಪ್ರಮಥರ ಸಂದೇಶ ಸಾರೋಣ ಬಸವಾದಿ ಪ್ರಮಥರ ಸಂದೇಶ ಸಾರೋಣ ಬಸವಾದಿ ಪ್ರಮಥರ ಸಂದೇಶ ಸಾರೋಣ ಅಹಂಕಾರ ಮಮಕಾರ ಬಳಿದು ಅಹಂಕಾರ ಮಮಕಾರ ಬಳಿದು ಮಮಕಾರ ಬಳಿದು ಸಂಸ್ಕಾರ ಪಡೆಯೋಣ ಅಹಂಕಾರ ಮಮಕಾರ ಬಳಿದು ಸಂಸ್ಕಾರ ಪಡೆಯೋಣ ಅಹಂಕಾರ ಮಮಕಾರ ಬಳಿದು ಸಂಸ್ಕಾರ ಪಡೆಯೋಣ ಸಂಸ್ಕಾರ ಪಡೆಯೋಣ ಸಂಸ್ಕಾರ ಪಡೆಯೋಣ ಬನ್ನಿರೆಲ್ಲ ಹಾರಿಸೋಣ ವಿಶ್ವ ಧರ್ಮ ಬಾವುಟ ಬನ್ನಿರೆಲ್ಲ ಹಾರಿಸೋಣ ವಿಶ್ವ ಧರ್ಮ ಬಾವುಟ ನಡೆಸೋಣ ನಾಡ ಎಡೆಗಾಗಿ ಕಮ್ಮಟ ನಡೆಸೋಣ ನಾಡಾಗಿ ಕಮ್ಮಟ ಬನ್ನಿರೆಲ್ಲ ಹಾರಿಸೋಣ ಬಸವ ಧರ್ಮ ಬಾವುಟ ಬನ್ನಿರೆಲ್ಲ ಹಾರಿಸೋಣ ಬಸವ ಧರ್ಮ ಬಾವುಟ ಬಸವ ಧರ್ಮಕ್ಕೆ ಜಯವಾಗಲಿ ಬಸವ ಧರ್ಮಕ್ಕೆ ಜಯವಾಗಲಿ ಸಕಲ ಜೀವಾವಳಿಗೆ ಲೇಸಾಗಲಿ ಸಕಲ ಜೀವಾವಳಿಗೆ ಲೇಸಾಗಲಿ ಜೈ ಗುರು ಬಸವೇಶ ಶರಣು ಶರಣಾರ್ಥಿ. ಈಗ ವೇದಿಕೆಯ ಮೇರ್ತಕ್ಕಂಥ ಗಣ್ಯರು ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ನಮ್ಮಲ್ಲಿ ವಿನಂತಿ. ತಿಮ್ಮನಗೌಡರು ಅವರು, ಶರಣಪ್ಪ ಸಾವ್ಕಾರ ಅವರು, ಶಂಕರಪ್ಪ ಸಾವ್ಕಾರ ಅವರು ಮತ್ತು ಊರಿನ ಹಿರಿಯರೆಲ್ಲರೂ ಈ ಎಲ್ಲ ಶರಣರ ಬಳಗದ ತಾಯಿ ನಾಡಿಗೆ ಸಿರಿದೇವಿ ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ ಎಲ್ಲ ಶರಣರ ಬಳಗದ ತಾಯಿ ನಾಡಿಗೆ ಸಿರಿದೇವಿ ಸುಮತಿ ನಿರ್ಮಲದ ಉಡುತಡಿ ಶಿವ ಭಕ್ತರ ಮನೆಗೆ ಮನ ಮನ ಬೆಳಗುತ್ತ ಕೀರ್ತಿಯ ತಂದೆ ಮಲ್ಲಿಗೆ ಹೂ ಮುಡಿಗೆ ಸುಮತಿ ನಿರ್ಮಲದ ಉಡುತಡಿ ಶಿವ ಭಕ್ತರ ಮನೆಗೆ ಮನ ಮನ ಬೆಳಗುತ್ತ ಕೀರ್ತಿಯ ತಂದೆ ಮಲ್ಲಿಗೆ ಹೂ ಮುಡಿಗೆ ಪಾರ್ವತಿ ಪ್ರತಿರೂಪ ಮಹಾದೇವಿ ಎಲ್ಲ ಶರಣರ ಬಳಗದ ತಾಯಿ ನಾಡಿಗೆ ಸಿರಿದೇವಿ ಶ್ರೀಕುಲ ಮುಕುಟಮಣಿ ದೇವಿ ಅಪೂರ್ವ ಅನುಭಾವಿ ಶ್ರೀಕುಲ ಮುಕುಟಮಣಿ ದೇವಿ ಅಪೂರ್ವ ಅನುಭಾವಿ ಚನ್ನ ಮಲ್ಲಿಕಾರ್ಜುನಯ್ಯನೋ ಕದಳಿ ಕಂಡ ದೇವಿ ಚನ್ನ ಮಲ್ಲಿಕಾರ್ಜುನಯ್ಯನೋ ಕದಳಿ ಕಂಡ ದೇವಿ ವೈರಾಗ್ಯದ ಗಿರಿನಿ ಕನ್ನಡ ಸಾಹಿತ್ಯದ ನಿಧಿನಿ ಸ್ತುತಿ ಪರ ಗೀತೆಯ ರಚಿಸಿ ಹಾಡುವ ಈಶನ ಧ್ವನಿ ಮನನೆ ವೈರಾದೇವಿ. ಶರಣ ಶರಣ. ಅವರು ಕಾರ್ಯಕ್ರಮ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕಾಗಿ ಕೇಳ್ಕೊಳ್ತಾರೆ. ಬಸವಲಿಂಗಾಯ ನಮಃ. ಒಂದು ಸ್ಪೀಕರ್ ಹಿಂಗ್ ತಿರುಗ್ಬೇಕು ನೋಡವು, ಏನ್ ಗೊತ್ತಾಗ್ತಾ ಇಲ್ಲ ಮಾತಾಡೋದು. ಇಲ್ಲ ಆ ಕಡೆ ಹೋಗೋದಿಲ್ಲ ಒಂದು ಹಿಂಗ್ ನಮ್ಗೆ ಏನ್ ತಿಳಿಬೇಕದು. ಹಲೋ 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 ಎನ್ನ ವಾಮಕ್ಷೇಮದಯ್ಯ
ಎನ್ನ ಹಾನಿರುತ್ತಿ ನಿಮ್ಮದಯ್ಯ, ಎನ್ನ ಮಾನಾಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ತಿನ್ನಿದ್ದೆ ಕೂಡಲ ಸಂಗಮ ದೇವ. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿ ಎಂಬುದ ತೊಡೆದು ಭಕ್ತೇ ಎಂದೆನಿಸಿದ ಗುರುವೇ, ಚನ್ನಮಲ್ಲಿಕಾರ್ಜುನಯ್ಯನ ಎನ್ನ ಕರಸ್ಥಲಕ್ಕೆ ತಂದು ಕೊಟ್ಟ ಗುರುವೇ, ಶರಣು ಶರಣಾರ್ಥಿ. ಮಹಾಮಾನವತಾವಾದಿ ವಿಶ್ವಗುರು ಸಂತ ಸಕಲ ಜೀವರಾಶಿಗಳಿಗೆ ಲೆಸನ್ನೆ ಬಯಸಿದ ಅಪ್ಪು ಬಸವಣ್ಣನವರನ್ನ ಎಲ್ಲ ಶರಣ ಸಂತರನ್ನ ಹನುಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತಿನ ಗುರುಪ್ರವೇಶ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಪಗಡದಿನ್ನಿ ಬಸವರಾಜ ಅಣ್ಣವರು ಇವತ್ತು ಯಾವುದೇ ಕಾರ್ಯಕ್ರಮ ಮಾಡಿದರೂ ಸಹಿತ ತಾವೇ ಎಲ್ಲ ಸಟ್ಟು ತಗೊಂಡು ಬರುವಂಥ ಸ್ಥಿತಿ ನಿರ್ಮಾಣ ಮಾಡ್ಕೊಂಡಿರೋದು ನನಗಂತೂ ಅತಿ ಸಂತೋಷ ಅನ್ಸಕತ್ತೈತಿ. ಯಾಕಂದ್ರೆ ಇವತ್ತು ಸಹಶಿವ ಮಾಡಿದ್ರು ಅದಕ್ಕೆ ಸೆಟ್ ಇಟ್ಟಾರಂತೆ, ಗೃಹ ಪ್ರವೇಶ ಮಾಡಿದ್ರು ಸೆಟ್ ಇಟ್ಟಾರಂತೆ, ಕಲ್ಯಾಣ ಮಹೋತ್ಸವ ಮಾಡಿದ್ರು ಸೆಟ್ ಇಟ್ಟಾರಂತೆ, ಮೈಕ್ ಸಮೇತ ತಮ್ಮವೇ ತಗೊಂಡು ಬರ್ತಾರೆ. ಇದು ನಿಜವಾಗ್ಲೂ ನನಗೆ ಅತಿ ಸಂತೋಷದ ಸಂಗತಿನೇ. ಯಾಕಂದ್ರೆ ವೀರಭದ್ರಪ್ಪಣ್ಣವ್ರು ಈ ಕಾರ್ಯ ಮಾಡಿದ್ರು. ಮೊದಲು ಎಲ್ಲವನ್ನೂ ತಾವೇ ಇಟ್ಕೊಂಡು ಎಲ್ಲರೂ ಕರ್ಕೊಂಡು ಹೋಗಿ ಈ ಕಾರ್ಯ ಏನು ಮಾಡಿ ಮುಂದುವರಿಸಿದ್ರು. ಈಗ ಅದರ ಬಳುವಳಿ ಪ್ರಕಾರ ಈ ಬಸವರಾಜಣ್ಣವರು ಸಹಿತ ವೀರಭದ್ರಪ್ಪಣ್ಣವ್ರ ಕಾರ್ಯ ಮಾಡ್ತಾರೆ ಅನ್ನುವಂಥ ಹುಮ್ಮಸ್ಸು ಸಹಿತ ನನಗೆ ಬರೋದಕ್ಕೆ ಸಾಧ್ಯ ಆಗಿದೆ. ಅವ್ರಿಗೆ ಹೃತ್ಪೂರ್ವಕ ಶರಣಗಳು. ಇನ್ನು ಶಂಕರಪ್ಪ ಮಾವ ನಮ್ಗೆ ಅವರೆಲ್ಲ ಹಿರಿಯರು, ಇವತ್ತು ಅವ್ರ ಪಾದನ ಸಿಕ್ಕೈತಿ ನಮ್ಗೆ, ಅಂದ್ರೆ ಧನ್ಯನೇ ನಮ್ಗೆ. ಇವತ್ತು ಅವ್ರಿಗೆ ನಾವು ಹೇಳಿಲ್ಲ ಇದು ಕಾರ್ಯಕ್ರಮ ಐತಿ ಅಂತ ಗೊತ್ತಾಗಿ ಬಂದಾರಂದ್ರೆ ಅಂದ್ರೆ ಎಷ್ಟು ಬಸವ ಪ್ರೀತಿ ಅಂತ ಗೊತ್ತಾಗ್ತೈತಲ್ಲ, ಅದಕ್ಕೆ ನಿಜವಾಗ್ಲೂ ಅವ್ರಿಗೆ ಸಹಿತ ಹೃತ್ಪೂರ್ವಕ ಶರಣಗಳು. ಇನ್ನು ನನ್ನ ಆತ್ಮೀಯ ಸಹೋದರ ಶರಣ ಯಾವತ್ತೂ ಜೊತೆಯಾಗಿರ್ತಕ್ಕಂಥವ್ರು ಶರಣಪ್ಪಣ್ಣವರು ತುರ್ಯಾಳವರು, ಅವರು ಎಲ್ಲರ ಜೊತೆಗೆ ಇರ್ತಾರೆ. ಯಾಕಂದ್ರೆ ತತ್ವನೇ ಹಾಗೆ, ಇಲ್ಲಿ ದ್ವೇಷ ಮತ್ಸರ ಅಸೂಯೆಗಳು ಯಾವ ಇರಬಾರ್ದು. ನಮ್ಮನ್ನು ಯಾರು ಪ್ರೀತಿಸೋದಿಲ್ವೋ ಅವ್ರನ್ನ ನಾವು ಹೆಚ್ಚು ಪ್ರೀತಿಸಿದ್ರೆ ಅವ್ರು ನಮ್ಮನ್ನು ಪ್ರೀತಿಸ್ತಾರೆ. ಪ್ರೀತಿಸೋರ್ನ ಪ್ರೀತಿಸೋದೇನು ದೊಡ್ಡಾಗದಲ್ಲ. ಯಾಕಂದ್ರೆ ಅವ್ರು ಅದನ್ನ ಕೊಡ್ತಾರೆ, ನೀವು ಅದ ಕೊಡೋದೇನಲ್ಲ. ನಮ್ಗೆ ದ್ವೇಷ ಮಾಡೋವ್ರನ್ನ ನಾವು ಪ್ರೀತಿ ಮಾಡಿದ್ವಿ ಅಂದ್ರೆ ನಿಜವಾಗ್ಲೂ ಅಲ್ಲಿ ಶಕ್ತಿ ಉತ್ಪತ್ತಿ ಆಗ್ತೈತಿ. ಅದು ತತ್ವದ ನಿರ್ನಾಮ ಅದು ಅದಿಲ್ಲ. ಅದಕ್ಕೆ ಅಂಥ ಶರಣರಿಗೆ ಹೃತ್ಪೂರ್ವಕ ಶರಣಗಳು. ಇನ್ನು ನಮ್ಮ ನಿರ್ಮಾನ್ಯ ಶರಣ ಬಸವ ಅವರು, ಆತನ ಸ್ಥಿತಿ ಹೇಳಂಗಿಲ್ಲ. ಆತ ಯಾವ ಒಂದು ರಂಗದಾಗ ಅಂತಲ್ಲ, ಕನ್ನಡ ಸಾಹಿತ್ಯ ಪರಿಷತ್ತಕ್ಕೂ ಆತ ಅಧ್ಯಕ್ಷನೇ, ಪತ್ರಿಕಾ ರಂಗದಾಗ ವಿಜಯ ಕರ್ನಾಟಕಕ್ಕೂ ಆತ ವರದಿಗಾರನೇ, ಆಮೇಲೆ ಉದ್ಯೋಗಗಳಲ್ಲಿ ಎಲ್ಲವೂ ಮಾಡೋದು. ಮತ್ತು ಈ ಬಸವ ತತ್ವದ ಕಾರ್ಯಕ್ರಮ ಏನೈತಲ್ಲ, ಎಲ್ಲಿದ್ರು ಯಾವ ಕಾರ್ಯ ಇದ್ರು ಬಿಟ್ಟು ಬರೋದು. ಆತ ಕೆಲವು ನನ್ನ ಮಕ್ಕಳು ಮದುವೆ ಮಾಡಿದಾಗ ನಿಜವಾಗ್ಲೂ ನಾನು ಮಂದಿ ಮದುವೆ ಆಗಿದ್ದಂಗಿದ್ದೆ. ನಾನು ಅವಾಗ ನನಗೇನೂ ಗೊತ್ತಿರಲಿಲ್ಲ. ಇಡೀ ಬುಕ್ಕುಗಳತ್ತೆ ಮಾಡಿಸ್ಕೊಂಬ, ನನಗೆ ಲಗ್ನ ಪತ್ರಗಳತ್ತೆ ಮಾಡಿಸ್ಕೊಂಡು ಅಷ್ಟು ಬೆಂಗಳೂರಿಗೆ ಹೋಗಿ, ಅವಾಗ ಡಿಜಿಟಲ್ ಇಲ್ಲಿ ಏನಿರಲಿಲ್ಲ ಅವಾಗ 2007ರಾಗ. ಅಷ್ಟೆಲ್ಲ ನನಗೆ ಗೊತ್ತಿಲ್ಲದಂಗೆ ಮಾಡ್ಕೊಂಡು ಬಂದಿರೋದು. ಅಂದ್ರೆ ಎಷ್ಟೊಂದು ಈಗ ನೋಡಿ, ಇವತ್ತಿಲ್ಲಿ ದೇವಣ್ಣನ ಮನೆ ಇವತ್ತು ಗೃಹ ಪ್ರವೇಶ ಅದ. ದೇವಣ್ಣಗೆ ನೀವು ಯಾರು ಗೊತ್ತೇ ಇಲ್ಲ, ಯಾರು ಗೊತ್ತಿಲ್ಲ. ಆದ್ರೆ ಇವತ್ತು ಎಲ್ರು ಇಲ್ಲಿ ಬಂದು ಸೇರಿರಿ ಅಂದ್ರೆ ಅದು ಬಸವ ಶೆಲೆ ಅದು. ಹೌದಿಲ್ಲ? ದೇವಣ್ಣನ ಹೆಂಗಂದ್ರೆ ಬಸವಣ್ಣನ ಬುಟ್ಟು ಅಲ್ಲಾಡಂಗಿಲ್ಲ. ಆತನ ಬಗ್ಗೆ ಎಷ್ಟು ಹೇಳಿದ್ರು ನಾನು ಕಡಿಮೆನೆ. ಯಾಕಂದ್ರೆ ನಾನು ಏನು ಹೇಳ್ತೀನಿ ಆ ಗೆರೆ ದಾಟಂಗಿಲ್ಲ. ಬಸವಣ್ಣ ಏನು ಹೇಳ್ತಾನೆ ಸಾಕು. ಆತನಿಗೆ ಒಂದು 2 ಹುಡುಗರು ಒಮ್ಮೆ ಇಮಿಡಿಯೇಟ್ ಒಬ್ಬೊಬ್ರು ವಯಸ್ಸಿಗೆ ಬಂದು ಸತ್ತರು. ಅವಾಗ ಇಲ್ಲಪ್ಪ ನೀನು ಹಂಗೆ ಮಾಡಿದಿ, ನೀನು ದೇವ್ರಿಗೆ ಹೋಗಂಗಿಲ್ಲ, ಗುಡಿಗೆ ಬರಂಗಿಲ್ಲ, ಇಲ್ಲಿ ಎಷ್ಟೋ ಮಂದಿ ಅಂದ್ರೆ ಇಲ್ಲ. ಬಸವಣ್ಣನ ನಂಬೀವಿ. ಇವತ್ತು ಆವಿಷ್ಯ ತೀರಿದಲ್ಲದೆ ಮರಣ ಬಾರದು, ಭಾಷೆ ತಪ್ಪಿದಲ್ಲದೆ ದಾರಿದ್ರ್ಯ ಬಾರದು, ಲೋಕದ ವಿಗರ್ಪಣೆಗೆ ಹೆದರುವುದೇ ಇತ್ತಕ್ಕೆ. ಗುಡಿಗೆ ಹೋದವ್ರು ಸತ್ತಿಲ್ಲೇನೆ ಯಾರು? ಎಲ್ಲರೂ ಸಾವು ಬಂದ್ರೆ ಹೋಸರು ಹೋಗಬೇಕು ಅಂದ್ರೆ ಅಷ್ಟೊಂದು ಧೈರ್ಯ ಇಟ್ಕೊಂಡಂತ ನಮ್ಮ ಶರಣಮ್ಮ ದೇವಣ್ಣ. ಇವತ್ತು ಅವ್ರ ಸುಪುತ್ರ ಆದಂಥ ಈಶಣ್ಣ ಸಹಿತ ಅವ್ರಿಗಿಂತ ಬಸವ ತತ್ವದ
ತಾತ ಒಟ್ಟು ನಮ್ಮ ಮನೆ ಹೆಂಗ್ ಮಾಡ್ಬೇಕಂದ್ರ ಬಸವಣ್ಣನ ಮಾಡ್ಬೇಕು, ಬದ್ಲಿಲ್ಲ ಅಂತ ಹೇಳಿರು ಈಶಣ್ಣನ ಹುಡುಗ. ಅಂದ್ರೆ ಈ ತರ ಇರತಕ್ಕಂಥವ್ರು ಇವತ್ತು ಇಲ್ಲಿ ಗುರು ಪ್ರವೇಶ ಮಾಡೀವಿ. ಮತ್ತೆ ಶರಣಬಸವ ಯಾವುದೇ ಇವತ್ತು ಅಲ್ಲೆಲ್ಲ ಕಾರ್ಯಕ್ರಮ ಇದ್ವು ಇವತ್ತು, ಅವು ಎಲ್ಲವೂ ಸುತ್ತಿಲ್ ಬಂದು. ಯಾಕಂದ್ರೆ ಇಲ್ಲಪ್ಪ ಅಲ್ಲಿ ಬಸವ ತತ್ವದ ಗೊತ್ತಿಲ್ಲ, ನೀವೆಲ್ಲರೂ ಬರಬೇಕಂತ ತಕ್ಷಣ ಇಮಿಡಿಯೇಟ್ ಬಂದಿರತ್ತ ಶರಣಬಸವ ಅವ್ರಿಗೆ ಸಹಿತ ಶರಣಗಳು. ಮತ್ತೆ ವೀರಭದ್ರಪ್ಪಣ್ಣ ಅವ್ರ ಸಹೋದರ ಆದಂತ ನಮ್ಮ ಕುರ್ಕುಂಜಿ ವೀರಭದ್ರಪ್ಪಣ್ಣವರು, ಅಂಬರೀಷ್ ಅಣ್ಣ ಅವರು ಆತ್ಗೂ ಹೇಳಿದ್ರು, ಆಯ್ತಣ್ಣ ಎಷ್ಟು ಮಂದಿನ ಕರ್ಕೊಂಬಂದು ಬಿಡ್ತೀವಿ. ಈಗ ಬಸವ ಜಯಂತಿ ಸಮೀಪ ಬಂದಿರೋದಕ್ಕೆ ಅಲ್ಲೆಲ್ಲ ಕಾರ್ಯಕ್ರಮಗಳು ಮಾಡೋದಕ್ಕ ಪಟ್ಟಿ ಎತ್ತೋದಾಗ್ಲಿ ಅಥವಾ ಮಾಡೋದಾಗ್ಲಿ ಇದರಲ್ಲಿ ಬಿಜಿ ಆದದಕ್ಕೆ ಇಷ್ಟ ಮಂದಿ ಅದಾರ. ಇಲ್ಲಾಂದ್ರ ಇದಿಷ್ಟು ಸ್ಟೇಜ್ ತುಂಬಂಗ ಬಸವ ತತ್ವದವ್ರು ನಮ್ಮವರ ಬರ್ತಿದ್ರು, ಹೌದಿಲ್ಲ? ಆದ್ರೂ ಅವೆಲ್ಲವನ್ನ ಬಿಟ್ಕೊಂಡು ಅವ್ರಿಗೆ ಅಡ್ಜಸ್ಟ್ ಮಾಡಿ ಬಂದಿರತಕ್ಕಂಥ ಶರಣರದಾರಲ್ಲ, ಅವ್ರಿಗೆ ಹೃತ್ಪೂರ್ವಕ ಶರಣಗಳು. ಮತ್ತೆ ಮುದ್ದನಗೌಡ್ರು ಬಸಾಪುರದವರು, ಇನ್ನು ಮುದ್ದನಗೌಡ್ರು ಇನ್ನೊಬ್ರು ಇದ್ದಾರೆ, ಈ ಬಸಾಪುರದವ್ರು, ಎರಡು ಬಸಾಪುರ ಅಂದ್ರೆ ಬಸವಪುರ, ಅವು ಅಂದ್ರೆ ಬಸವಣ್ಣನ ಊರು ಅಂತವು. ಅದಕ್ಕೆ ಅವ್ರಿಗೂ ಸಹಿತ ಹೃತ್ಪೂರ್ವಕ ಶರಣಗಳು. ಇನ್ನು ಅನೇಕ ನಮ್ಮ ವರದಾಪುರ ಶರಣರು, ನಮ್ಮ ಇನ್ನು ಈ ಬಸವಗೌಡರು, ಯಾರ್ಯಾರು ಹೆಸರು ಹೇಳಂಗಿಲ್ಲ. ಒಟ್ಟು ಇಡೀ ಬಂದವ್ರು ಏನದಾರಲ್ಲ ಓಸರು ಮಾತಾಡ್ಯಾರ. ಅವರು ಇಲ್ಲಿ ವೇದಿಕೆಗೆ ಎಷ್ಟು ಮಂದಿನ ಕರಿಯಮ್ಮ ಅವ್ರು ಮುಂದೆ ಕೂತ್ಕೊಂಡಾರು, ಹೌದಿಲ್ಲ? ಅವ್ರೆಲ್ಲರಿಗೂ ಹೃತ್ಪೂರ್ವಕ ಶರಣಗಳನ್ನು ಸಮರ್ಪಿಸುತ್ತಾ, ಇನ್ನು ಅಕ್ಕಮಹಾದೇವಿ ರೂಪಿನಾಗಿರ್ತಕ್ಕಂಥ ನಮ್ಮ ಕಲ್ಯಾಣೇಶ್ವರಿ ತಾಯಿಯವರು, ಎಲ್ಲಿದ್ರು ನೀವು ಬರ್ಬೇಕು ನೋಡಮ್ಮ ಅಂತಂದ್ರೆ ಆಯ್ತು ಬಂದ್ಬಿಡ್ತೀನಿ ಅಂತಂದು ಶರಣಪ್ಪನಿಗೆ ಹೇಳ್ಬಿಟ್ರೆ ಆಯ್ತು ನಾವು ಬಂದ್ಬಿಡ್ತು ಅಂದ್ರು. ಇಬ್ರು ಮೂವರನ್ನ ಕರ್ಕೊಂಡು ತಾವು ಬಂದು ಆಕಿ ಒಂದು ನಾವು ಇದಕ್ಕೆ ಹೋಗಿದ್ವಿ ಮೊನ್ನೆ, ಕಲ್ಯಾಣ ಮಹೋತ್ಸವ ಮಾಡಿ ಬಂದ್ವಿ. ಕಲ್ಯಾಣೇಶ್ವರಿ ನಾನು ಯಾವ್ದಲ್ರಿ ಊರು ಗಣಜ್ಲಿಗೆ ಹೋದ್ವಿ. ಅಲ್ಲಿ ದೊಡ್ಡ ದೊಡ್ಡ ಕತ್ತಿ ಇತ್ತರಪ್ಪ, ಇಬ್ಬರ ಕಲ್ಯಾಣ ಮಹೋತ್ಸವ ಮಾಡಿ ಬಂದ್ವಿ ಕಲ್ಯಾಣೇಶ್ವರಿ ನಾನು. ಸ್ತಬ್ಧ ಕೂತ್ಕೊಂಡಿದ್ರು ಎಲ್ಲರೂ, ಹಿಂಗ ಮಾಡ್ಬೇಕು ನೋಡ್ರಿ ಮಾಡಿದ್ರಂತಂದ್ರು. ಅವಾಗ ಅಂದ್ರ ಬಸವಣ್ಣನ ಶಕ್ತಿ ಏನಂತ ಗೊತ್ತಿಲ್ಲ ಇಲ್ಲಿ, ಅದು ಗೊತ್ತಾತು ನಿಮ್ಗಂದ್ರ ನೀವ ಬಿಡಂಗಿಲ್ಲ. ಇನ್ನು ನಮ್ಮ ಮಕ್ಕಳು ಎಲ್ಲವೂ ಸಂಗೆ ಮಾಡೀವಿ, ಎಲ್ಲರೂ ಹೈ ಕ್ಲಾಸ್ ಅದಾರ, ಏನೇನು ಕಿರಿಕಿರಿ ಇಲ್ಲ. ಅದಕ್ಕೆ ಅಂಥ ಸಿದ್ಧಾಂತದ ಪ್ರಕಾರ ಇವತ್ತು ಗುರು ಪ್ರವೇಶ, ಗೃಹ ಪ್ರವೇಶ ಅಲ್ಲಿದು. ಮನೆಗೆ ಯಾರು ಹೊರಗೆ ಒಳಗೆ ಹೋಗಿಲ್ಲ ಯಾರು? ನೀವು ಮೊದಲು ಕಟ್ಟಾರು ಹೋಗ್ಯಾರ, ನೋಡೋರು ಹೋಗ್ಯಾರ, ಹೆಂಗ್ ಮಾಡ್ಯಾರ ಅಂತ ಮಾಡ್ಯಾರು ಹೋಗ್ಯಾರ. ಇವತ್ತು ಮಂದಿ ಪ್ರವೇಶ ಮಾಡೋದಲ್ಲ, ಇವತ್ತು ಏನಪ್ಪ ಅಂದ್ರೆ ಗುರು ಪ್ರವೇಶ. ಬಸವಣ್ಣ ಅಂದ್ರೆ ಶಕ್ತಿ, ವ್ಯಕ್ತಿ ಅಲ್ಲ ಅದು, ಗುರು ಜ್ಞಾನವನ್ನ ಪ್ರವೇಶ ಮಾಡೋದ ಮನ್ಯಾಗ. ಅದು ಗೃಹ ಪ್ರವೇಶ ಅಲ್ಲ, ಗುರು ಪ್ರವೇಶ. ಆ ಗುರು ಪ್ರವೇಶದ ಕಾರ್ಯಕ್ರಮದಲ್ಲಿ ಇವತ್ತು ನಾನು ಪ್ರಾಸ್ತಾವಿಕವಾಗಿ ಮಾತಾಡ್ತೀನಿ. ಬಸವರಾಜಪ್ಪಣ್ಣವ್ರ ಅನುಭವವಾಗಿ ಮಾತಾಡ್ತಾರೆ, ಕೆಲವರು ಇನ್ನೂ ಮಾತಾಡೋರು ಅದಾರೆ. ನಿಮ್ಗೆ ಏನು ತಿಳಿಸ್ಬೇಕು ನಾನು ಇಲ್ಲಿ ಅಂದ್ರೆ, ನೀವು ಮನೆ ಓಪನಿಂಗ್ ಮಾಡಿದ್ರೆ ಹೆಂಗ್ ಮಾಡ್ತೀರಿ ಗೊತ್ತೇನು? ಒಂದು ಆಕಳ ಹಿಡ್ಕೊಂಬರ್ತೀರಿಲ್ಲ, ಹಿಡ್ಕೊಂಬಂದು ಅದು ಎಕ್ಕರ್ಲಾಡಿ ಹಿಂದೊಬ್ರು ಮುಂದೊಬ್ರು ಬಡದು ಕರ್ಕೊಂಡು ಮನ್ಯಾಗ ಕೂತಿರಿಲ್ಲ. ಮನ್ಯಾಗ ಹೋಗಿ ಆಕಳ ಎಂಡಿ ಪಂಡಿ ಹುಚ್ಚಿ ಹಾಕ್ತೆ ಅಂದ್ರೆ ಭಾಳ ಚೋಲ ಅಂತ ಹೇಳಿದ್ರಂತ. ಅದು ಹಂಚಿಕೊಂಡು ಗದ್ ನಡಿಗೆ ಹಾಕಿರ್ತೈತೆ, ಹೌದಿಲ್ಲ? ಸರಿ, ಹಂಗಾರ ಅದು ಚೋಲ ನಂಗಿದ್ರ ಮರುದಿವ್ಸ ಬಂದ್ರೆ ಸುಮ್ನಿರಂಗಿಲ್ಲ ನೀವು. ಅವು ಪದ್ಧತಿ ಎಲ್ಲ. ಆಕಳನ್ನ ಮನ್ಯಾಗ ಹೋಗಿಸ್ಬೇಕಂದ್ರೆ ಹೆಂಗ್ ಹೋಗಿಸ್ಬೇಕು ಗೊತ್ತೇನು? ಇಂಗ್ಲವ್ರು ತಪ್ಪು ಹೇಳಿಲ್ಲ ಅದನ್ನ. ಈ ಶರೀರ ಮನಿ ಇದು, ಈ ಮನ್ಯಾಕ ಆಕಳನ್ನ ಹೋಗಿಸ್ಬೇಕಂದ್ರ ಹಾಲು, ತುಪ್ಪ, ಮಜ್ಜಿಗೆ, ಬೆಣ್ಣೆ, ಪಂಚಗವ್ಯ ಅಂತ ಬರ್ತಾವ. ಅವನು ಇದ್ರಾಗ ಕುಗಸ್ರಿ, ಇದಕ್ಕೆ ರೋಗನೇ ಬರುದಿಲ್ಲ, ಮನಿ ಚೋಲ ಇರ್ತೈತೆ ಅಂತ ಅವ್ರು ಹೇಳಿದ್ರು. ನೀವಿದ್ರೆ ಎಕ್ಕರ್ಲಾಡಿ ಆಕಳ ಹಿಡ್ಕೊಂಡು ಗದ್ಲಿ, ಹೌದು? ಅಂದ್ರೆ ಈ ಮನ್ಯಾಕ ಆಕಳ ಹೋಗಿಸ್ರಿ, ದಿನ ಹಾಲು, ಮೊಸರು, ತುಪ್ಪ, ಬೆಣ್ಣೆ ಅನ್ನೋದಾವಲ್ಲ ಆಕಳದು, ಪಂಚಗವ್ಯ ಅಂತಾರ ಅದಕ್ಕೆ. ಅವನ್ ತಗೊಂಡಿದ್ರೆ ಮೊದ್ಲವ್ರಿಗೆ ಯಾಕೆ ರೋಗ ಇದ್ದಿದ್ದಿಲ್ಲ ಅಂದ್ರ ಅವ್ರು ಆಕಳ ಅವನ್ನ ಹೈನ ಕಟ್ಕೊಂಡು ಇರ್ತಿದ್ರು ಅವತ್ತು. ಈಗಿದ್ರ ಪಾಕೆಟ್ನಾಗ ಬರ್ತಾವ ಹಾಲು, ನಂಗಾಗಿ ಹಾಲು ಎಲ್ಲಿ ಎಷ್ಟು ಬರ್ತಾವ ಮಕ್ಳಿಗೆ ಕೇಳ್ರಿ, ಪಾಕೆಟ್ನಾಗ ಬರ್ತಾವ. ಅವು ಆಕಳ ಕೊಡೋದು ಗೊತ್ತಿಲ್ಲ ಅವಕ್ಕ, ಹೌದಿಲ್ಲ? ಇಂಥ ಸ್ಥಿತಿ ಐತಲ್ಲ. ಅದಕ್ಕೆ ಬಸವಾದಿ ಪ್ರಮುಖರು ಇವನ್ನೆಲ್ಲ ತಿಳಿಸಿ ಹೇಳ್ತಾರೆ, ಅದು ತಪ್ಪು, ಮಾಡಬಾರ್ದು. ಅದು ಮೂಕ ಪ್ರಾಣಿ, ಅದನ್ನ ಗದ್ ನಡಿಸ್ಕೊಂಡು ಕರ್ಕೊಂಡು ಹೋಗ್ತೀರಿ. ಅದು ದೊಡ್ಡ ವ್ಯವಹಾರ ಮಾಡ್ಕೊಂಡ್ಬಿಟ್ಟಾರ ಅದನ್ನೀಗ, ಹೌದಿಲ್ಲ? ಅದನ್ನು ಮಾಡುವಂಗಿಲ್ಲ. ಹಾಲು ಉಕ್ಷಿ ಬಿಡ್ತೀರಿ ಇಲ್ಲ ಅಲ್ಲಿ ಮನ್ಯಾಗ, ಪೌಷ್ಟಿಕವಾದದ್ದನ್ನ ಉಕ್ಷಿ ಬಿಟ್ರೆ ದಿನ ಉಕ್ಸಿರಿ ನೋಡಮ್ಮ. ಸೊಸೆ ಅದಕ್ಕೆ ಮರುದಿವ್ಸ ಹೋಗಿ ಉಕ್ಷಿದ್ರೆ ಆಚೆ ಸುಮ್ಮನಿರ್ತಾಳಂದ್ರೆ ಏನು? ಈಗ ಅರುಗೇಡಿ ಹಾಲೆಲ್ಲ ಚೆಲ್ಲಿಟ್ಟಿದ್ದ ಬೇಯಂಗಿಲ್ಲ. ಅಂದ್ರ ಸತತ ಯಾವ ಮಾಡಕ್ ಬರ್ತಾವ ಅವು ಚಲೋ. ಒಂದ್ ದಿವ್ಸ ಮಾಡಿ ಮೂರ್ ದಿವ್ಸ ಕೆಟ್ಟ ಆಗಂಗಿದ್ರೆ ಅವು ಚಲೋ ಅಲ್ಲ. ಅದನ್ನ ತಿಳಿಸದೆ ಬಸವ ತತ್ವದ ಸಿದ್ಧಾಂತ ಇರೋದು, ಹೌದಿಲ್ಲ? ಮನಿ ಪ್ರವೇಶ ಅಂದ್ರೆ ಮನಿ ಶಾಂತ ಮಾಡ್ತಾರಂತ್ರಿ. ಮನಿ ಶಾಂತ ಅವೇ ಕಲ್ಲು ಗುದ್ದಾಡ್ಯಾವನ್ರಿ ಅಂದಾನ. ಅವ್ ಮನೆ ಯಾವನ್ನ ಗುದ್ದಾಡ್ಯಾವೇನಮ್ಮ?
ಮನ್ಯಾಗಿರೋರು ನೀವ್ ಎಕರ್ಲಾಡಿ ಗುದ್ದಾಡಿರ್ತೀರಿ, ನೀವು ಶಾಂತ ಆಗ್ರಿ, ಮನೆ ತಾಣ ಶಾಂತ ಇರ್ತೈತೆ. ಅದು ಹೌದಿಲ್ಲ? ಅದಕ್ಕೆ ಆ ಥರದ ಶಕ್ತಿ ಕೊಡುವುದೇ ಆಧ್ಯಾತ್ಮಿಕ ತತ್ವದ ಚಿಂತನೆಯಲ್ಲಿ ಕೊಡೋದು. ನಿಮ್ಮೆಲ್ಲರನ್ನ ಸೇರಿಸಿ ಇದ್ರ ನಿಜದ ಜ್ಞಾನವನ್ನ ತಿಳಿಸಿ ನಿಮ್ಗೆ ಯಾವ ಥರ ಬದುಕಬೇಕು ಅನ್ನೋಂಥ ಜ್ಞಾನ ಕೊಟ್ಕೊಂಡು ಏನು ಮನ್ಯಾಗ ಹೋಗ್ತಿರಲ್ಲ, ಇವನ್ ಮನೆಯಲ್ಲಿ ಹೋದ್ರೆ ಜಗಳ ಆಡಕ್ ಬರೋದಿಲ್ಲ. ಹೌದಿಲ್ಲ? ಈಗ ಅತಿ ಸೊಸಿ ಜಗಳ ನಡೀತೆ ಅಂದ್ರೆ ಆ ಮನೆ ಶಾಂತಿ ಹೆಂಗಿರ್ತಾವು? ನೀವು ಯಾವ ಸ್ವಾಮಿಯವ್ರನ್ನ ಕರೆಸಿ ಎಷ್ಟು ಪೂಜೆ ಮಾಡಿದ್ರೆ ಶಾಂತಿ ಇರಗ್ಲವು. ಆ ಪೂಜೆದಾಗ ಶಾಂತಿ ಇಲ್ಲ, ನಿಮ್ಮ ಮನಸ್ಸು ಶಾಂತ ಮಾಡ್ಕೋಬೇಕು, ಅವಾಗ ಆ ಮನೆ ಶಾಂತಿ ಇರ್ತೈತೆ. ಅದನ್ನ ಹೇಳೋದೇ ಬಸವ ತತ್ವದವ್ರು, ಮತ್ತೆ ಇನ್ನೇನು ಬೇರೆ ಇಲ್ಲ. ಹೌದಿಲ್ಲ? ಈಗ ಎಲ್ಲೋ ಕಾಶಿಗೆ ಹೋಗ್ಬಿಡ್ತೀರಿ ಅಂತ ಇಟ್ಕೊಳ್ಳಿ. ಕಾಶಿಗೆ ಹೋಗ್ಬಿಟ್ರೆ ಪುಣ್ಯ ಬಂದ್ಬಿಡ್ತೈತೆ. ಎಷ್ಟು ಮಂದಿ ಕಾಶಿಗೆ ಹೋದಾರೆ ಆಕ್ಸಿಡೆಂಟ್ ಆಗಿ ಅಲ್ಲೇ ಕಲಸ್ ಆಗಿಲ್ರಿ? ಯಾವ್ಯಾವ ದೇವಸ್ಥಾನಕ್ಕೆ ಹೋದ್ವು ಅಲ್ಲೇ ಕಲಾಸ್. ಮತ್ತೆ ದೇವ್ರಿದ್ರೆ ಯಾಕೆ ಹೋದ್ರು? ಸಂಬಂಧ ಇಲ್ಲ. ಹೇಳಂಗಿಲ್ಲ ಜನಪದರು, ಇಷ್ಟೊತ್ತಿನ ದೂರ ದಾರಿ ಯಾಕೆ ಹೋಗ್ತೀರಿ? ಕಾಶಿ ಕುಂತಾಳ ಹಡದವ್ವ ಮನ್ಯಾಗಂತ ನೀವು ಜನಪದರು ಆಡ್ತೀರಿಲ್ಲ. ತಂದೆ ತಾಯಿಯ ಪಾದ ಪೂಜೆ ಯಾರು ಮಾಡ್ತೀರಿ ಅವ್ರು ನಿಜವಾಗ್ಲೂ ಎಲ್ಲ ದೇವ್ರನ್ನ ಪ್ರೀತಿ ಮಾಡ್ದಂಗೆ. ಅದಕ್ಕೆ ತಂದೆ ತಾಯಿಯನ್ನ ಮೊದಲು ಅತಿ ಪ್ರಾಮುಖ್ಯ ಕೊಡ್ರಿ, ತಂದೆ ತಾಯಿಗಳನ್ನ ಪ್ರೀತಿ ಮಾಡ್ರಿ. ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ಹೋಗ್ತಿದ್ರು ಮೊದಲವರು. ಇವತ್ತು ಏನ್ ಮಾಡ್ತಾರ? ಚಮತ್ಕಾರ ಮಾಡಿ ಹೋಗ್ತಾರ ಮಕ್ಕಳು. ಹೌದಿಲ್ಲ? ಕಂಡಂಗೆ ಓದಿಸ್ಬಿಡೋದ, ಲಗ್ನ ಮಾಡಿಬಿಡೋದ, ಎಕರೆ ಸಾಲ ಮಾಡಿ ಅವ್ರು ಎಲ್ಲೇನ ನೌಕರಿ ಮಾಡ್ಕೊಂಡು ಹೋಗಿ ಹೆಂಗನ ಮಾಡ್ರಿ ಅಂತ ಹೋಗ್ಬಿಡ್ತಾರೆ. ಹೌದಿಲ್ಲ? ಹಿಂಗ್ ಚಮತ್ಕಾರ ಮಾಡೋದಲ್ಲ, ನಮಸ್ಕಾರ ಮಾಡಿ ಹೋಗೋದು ಕಲಿಸ್ಬೇಕು ಮಕ್ಕಳಿಗೆ, ಅವತ್ತದು ಸರಿ ಹೋಗ್ತೈತಿ. ಹೌದಿಲ್ಲ? ಇಂಥ ಜ್ಞಾನ ಕೊಡೋದೇ ಇದು. ಬಸವ ತತ್ವದ ಕಾಯ ಹೊಡೆಯಂಗಿಲ್ರಿ, ಕಾಯಿ ಹೊಡೆಯಂಗಿಲ್ರಿ ಬಸವ ತತ್ವದಲ್ಲಿ. ಹೊಡಿತಾರ, ದಿನ ಚಟ್ನಿ ಮಾಡ್ಕೊಂಡು ತಿನ್ನಕ್ ಕಾಯಿ ಹೊಡ್ಕತಾರ ಅವರು. ಅವ್ರು ತಿಂದಟ್ ನೀವು ಯಾರು ತಿನ್ನಂಗಿಲ್ಲ. ನೀವು ತಿನ್ನಂಗಿಲ್ಲ ಅನ್ನೋಕೆ ಅಮಾಸಿಗೆ ಒಂದಾರ ಹೊಡ್ರಿ ಅಂತ ಅವ್ರು ಸುಮ್ಮನೆ ಅವಾಗ ಹೇಳ್ಯಾರ. ಕಡೆಗೆ ದೇವ್ರ ಹೆಸರಿಗೆ ಹೊಡೆದ್ ತಿನ್ಲಿ ಹೂ ಚಟ್ನಿ ಅಂತ. ಹೌದಿಲ್ಲ? ದೇವ್ರಿಗೆ ಕಾಯಿ ಬೇಕಾಗಿಲ್ಲ. ಅವ್ರು ಹಂಗೆ ಹೇಳಿದ್ರು ಗೊತ್ತು, ಈ ಕಾಯ ಹೊಡ್ರಿ ಅಂದ್ರದು. ಶರೀರ ಅಂದ್ರೆ ಕಾಯ, ಇದು ಯಾವತ್ತು ಕುಂತ್ಕೋಬಾರ್ದು. ಇವತ್ತು ಹೆಂಗ ಮಗಳು ಎಲ್ಲಿ ಕೊಟ್ಟಿದ್ದೆ ಅಂದ್ರೆ ತುಂಬಿದ ತೆಂಬಿಗೆ ಎತ್ತಿಡಂಗಿಲ್ಲ ನೋಡ್ರಿ, ಅಂತ ಮನೆಗೆ ಕೊಟ್ಟಿದ್ದೆ. ತುಂಬಿದ ತೆಂಬಿಗೆ ಎತ್ತಿಡ್ಲಾರ್ದಂಗೆ ಕುಂತ್ರ ಹಾಕಿ ದವಾಖಾನಿಗೆ ಹೋಗ್ಬೇಕು. ಹೌದಿಲ್ಲ? ಹಂಗಲ್ಲ, ಈ ಕಾಯ ಹೊಡಿಬೇಕಿದು. ಎಷ್ಟು ಶ್ರಮ ಪಡ್ತೀರಿ, ಎಷ್ಟು ದುಡಿತೀರಿ, ಅವತ್ತು ಆರಾಮ್ ಇರ್ತೀರಿ ನೀವು. ಇವತ್ತು ದುಡಿಲಿಲ್ಲ ಅಂದ್ರೆ ಅದು ನೀವು ಆರಾಮ್ ಇರೋದಿಲ್ಲ. ಯಾಕೆ? ಇವತ್ತು ನಾವು ಕುಟ್ಟವಿಲ್ಲ, ಬೀಸವಿಲ್ಲ. ನರ್ವ್ ಸ್ಪೆಷಲಿಸ್ಟ್ ಎಲ್ಲರಿಗೂ ಕೇಳ್ರಿ, ಇವು ನರ ಹೊಡಿತಾವ, ತಲೆ ಹೊಡಿತಾವ, ಕೈ ಹೊಡಿತಾವ, ನಡಿ ದವಾಖಾನಿಗೆ ದಿನ. ಹೌದಿಲ್ಲ? ಯಾಕೆ ಬಂದಾವಂದ್ರ ಇವತ್ತು ಏನು ಈ ಕಡೆ ಕಟ್ಟಿ ಈ ಕಡೆ ಗಿಡಂಗಿಲ್ಲ ನೋಡ್ರಿ, ಅಂತ ಮನೆಗೆ ಕೊಟ್ಟು ಒಂದದಕ್ಕೆ ಹಿಂಗಾಗಿದ್ದಿದೆ. ಹೌದಿಲ್ಲ? ಯಾರು ದುಡಿಬೇಕು? ಅದಕ್ಕೆ ಈ ಕಾಯ ಹೊಡ್ರಿ ಅಂದ್ರೆ ಅವರು ಈ ಶರೀರನ ದುಣಿಸ್ರಿ ಅಂದ್ರು. ನಾವಿದ್ರೆ ಈ ಕಾಯಿ ಹೊಡ್ಕೊಂಡು ಕುಂತೀವಿ. ಕಾಯಿ ಅಂತ ತರ್ತೀರಿ ನೋಡಿ ನೀವು, ಹಿಂಗೆ ಅಲ್ಲಾಡಿಸ್ತೀರಿ ಇಲ್ಲ? ಏನಿರ್ಬೇಕು ಅದ್ರಾಗ? ನೀರು ಇರ್ಬೇಕಂತೀರಿಲ್ಲ? ನೀರಲ್ಲ, ಈ ಕಾಯದಾಗ ನೀ ಇರ್ಬೇಕು. ನೀ ಇದ್ರೆ ಇದು ಹೊಡ್ಯಾಕ್ ಬರ್ತೈತೆ, ನೀ ಇಲ್ಲ ಅಂದ್ರೆ ಇದು ಹೆಣ ಆಗ್ತದೆ. ಹೌದಿಲ್ಲ? ಅದಕ್ಕೆ ನೀ ಇರ್ಬೇಕಂತ ಅವ್ರು ಹೇಳಿದ್ರು, ಇವು ನೀರು ಇರ್ಬೇಕಂತ ಅಲ್ಲಾಡ್ಸ್ಕೊಂತ ಇವು ಕೂತ್ಕೊಂಡು. ಅಂದ್ರೆ ಎಷ್ಟು ತದ್ ವಿರುದ್ಧ ಆಗಿತ್ತು. ಮೊದ್ಲವರು ತಪ್ಪು ಹೇಳಿಲ್ಲ, ಅವನು ಉಲ್ಟಾ ಮಾಡ್ಕೊಂಡಿರಿ. ಅದಕ್ಕೆ ಈ ಕಾಯ ನೋಡಿದ್ರೆ ಚಲೋ ಆಗ್ತೈತಂತ ತಿಳಿಸೋದೇ ಈ ತತ್ವದ ಉದ್ದೇಶ ಇದು. ಅದಕ್ಕೆ ಪ್ರತಿಯೊಬ್ಬರು ಕಾಯಕವೇ ಕೈಲಾಸ ಶರಣರು ಕೊಟ್ಟಿರೋದು. ದಯೆಯೇ ಧರ್ಮದ ಮೂಲ ಹೇಳಿರೋದು. ಎಲ್ಲಿ ದಯೆ ಇಲ್ಲ ಅದು ಧರ್ಮ ಇಲ್ಲ. ಈಗ ನೋಡಿ ಇಲ್ಲಿ ಪಾಪ ಇಲ್ಲೇ ಪರ್ಕಲ್ದೇನ್ಯ ಮೊನ್ನೆ ಒಂದು ದೊಡ್ಡ ಜಾತ್ರೆ ಮಾಡಿದ್ರಿ. ಬರೇ ಒಂದು 2,000 ಕುರಿ ಕಡ್ದಾರಂತ, ಒಂದು 60 ಕೋಣ ಕಡ್ದಾರಂತ. ಎಷ್ಟು ಪಾಪ ಕಟ್ಗಿಬೇಕು? ಒಂದು ಜೀವ ಹತ ಮಾಡಿದ್ರ ಪಾಪ ಬರ್ತದೆ. ಅಹಿಂಸಾ ಧರ್ಮ ಶರಣರು ಬೋಧಿಸ್ತಾರೆ. ಹೌದಿಲ್ಲ? ಮತ್ ನಾವು ಕೊಲ್ಲಿ ಪುಣ್ಯ ಬರ್ತೈತೆ ಅನ್ನಂಗಿದ್ರ ಬೇಕಾದ್ರೆ ಮಕ್ಕಳನ್ನ ಕೊಡ್ತು ಅಂತ ಬೇಡಿಕೆ ನೋಡಮ್ಮ, ಬೇಡ್ಕೊಂತೀರಿ ಇಲ್ಲ? ತಿರುಪತಿಗೆ ಹೋಗಿ ತಲೆ ಮಂಡಿ ಕೊಟ್ಟು ಬರ್ತೀರಿ ಅಲ್ಲ, ತಲೆ ಕೊಡ್ತು ಅಂತ ಬೇಡ್ಕೇರಿ, ಕೂದ್ಲ ಬರ್ತಾವಂತ ಕೊಡ್ತೀರಿ. ಹೌದಿಲ್ಲ? ಅದಕ್ಕೆ ಎಲ್ಲ ಓಸು ತಪ್ಪೋದಾವಿವು, ಇವು ಯಾವ ಸರಿ ಇಲ್ಲ. ನೀನ್ ಸರಿ ನಡೆಯೋದು ಕಲಿಸೋದೇ ಬಸವ ಸಿದ್ಧಾಂತದ ಧರ್ಮದ. ಅದಕ್ಕೆ ಅಂಥ ಧರ್ಮವನ್ನ ಪಾಲಿಸಿಕೊಂಡು ಹೋದ್ರೆ ನಿಜವಾಗ್ಲೂ ನೀವೆಲ್ಲರೂ ಸಂತೋಷವಾಗಿರ್ತೀರಿ. ಇನ್ನೂ ಹೆಚ್ಚಿನ ವಿಚಾರಗಳನ್ನ ತಿಳಿಸ್ಬೇಕಾಗ್ಯದ. ಆದ್ರೆ ಇನ್ನು ಅದಕ್ಕೆ ಮಾಮನೆ ಅಂತಾನೂ ಕಾರ್ಯಕ್ರಮ ಮಾಡ್ತೀವಿ ನಾವೆಲ್ಲ ಕಡೆ. ಅವ್ರವ್ರ ಮನೆಗೆ ಹೋಗಿ ಅವ್ರಿಗೆ ತತ್ವ ಕೊಡಕತ್ತೀವಿ. ಯಾಕಂದ್ರೆ ನಿಮಗೆ ಬರಕ್ ಆಗಂಗಿಲ್ಲಲ್ಲ. ಕಡೆಗೆ ನಾವನ ಬಂದು ಹೇಳ್ತೀವಿ, ನಿಮ್ಮ ಮನೆಗೆ ಜಾಗ ಕೊಟ್ರು ಅಂತ ತಿಳ್ಕೊಂಡು ಹೇಳಕ್ಕಂದು ಹೋಗಿ ಇವತ್ತು ಅಲ್ಲಲ್ಲಿ ಮಾಮನಿ ಮಾಡಿ ಎಷ್ಟೋ ಕಾರ್ಯ ಸರಿ ಹೋಗ್ಯವ್ರಿ. ಇವತ್ತು ಮೂಢನಂಬಿಕೆ ಬಿಟ್ಟಿರೋದು. ಈಗ ನೋಡ್ರಿ, ನಮ್ಮ ದೇವಣ್ಣ ಶರಣಮ್ಮ ಅಂತ ತಗೋರಿ, ಬೇಕಾದ ಹೇಳ್ರಿ, ಸಂಬಂಧ ಇಲ್ಲ. ಈಗ ಏನ್ ಹೇಳ್ತೀವಿ ತತ್ವದಾಗ ಅದೇ ಕರೆಯವು. ಎಷ್ಟು ಗಟ್ಟಿನ ಇಲ್ವ ಅವ್ರದ್ದು? ಸಾಮಾನ್ಯ 1-2 ಎಕರೆ ಹೊಲ ಅದ. ಅವ್ರೇನು ಶ್ರೀಮಂತರಲ್ಲ. ಆದ್ರೆ ಬಸವ ಪರಂಪರೆಯನ್ನೇ ಎಷ್ಟು ಒಪ್ಕೊಳ್ತಾರ ಅವ್ರಂದ್ರ ಇವತ್ತು ಏನಂತಿದೆ ಅದಕ್ಕೆ ಎರಿದಾಟಂಗಿಲ್ಲ ಅಂತಾರೆ.
ಇವತ್ತು ಈ ಮನೆ ಪ್ರವೇಶ ಹೆಂಗ್ ಮಾಡ್ಬೇಕು, ನೀನ್ ಬಸವ ತತ್ವ ಪ್ರಕಾರನೇ ಮಾಡ್ಬೇಕು. ನಮ್ಗ ಅವ ಈಶಾನ್ಯ ಹೇಳ್ತಾನೆ, ತಾತ ನೀ ಹೆಂಗ್ ಮಾಡ್ಬೇಕು ಅದನ್ನ ಹಂಗ ಮಾಡ್ಬೇಕು, ಒಟ್ಟು ನಮ್ಗೆ ಸಂಬಂಧ ಇಲ್ಲ, ಬಸವ ತತ್ವ ಪ್ರಕಾರ ಆಗ್ಬೇಕು. ಅಂದ್ರೆ ಎಷ್ಟು ಗಟ್ಟಿ ನಿಲುವದು, ಅಂತ ನಿಲುವಾಗಿ ಬಂದ್ರೆ ಮಾತ್ರ ಭಗವಂತ ನಮ್ಗೆ ಒಲಿತಾನೆ ಅನ್ನುವಂತ ಮಾತು ಹೇಳ್ತಾ, ಈಗ ಪ್ರಾಸ್ತಾವಿಕವಾಗಿ ನಾನು ಸ್ವಲ್ಪ ತಿಳಿಸ್ಬೇಕಾಗಿತ್ತು, ತಿಳಿಸಿನಿ. ಅನುಭವವಾಗಿ ತತ್ವವನ್ನ ಇನ್ನು ಮುಂದಿನ ಅನುಭವಿಗಳು ಎಲ್ಲರೂ ಹೇಳ್ತಾರೆ, ಅದನ್ನು ತಾವು ಶಾಂತತೆಯಿಂದ ಕೇಳಬೇಕು ಅಂತ ಹೇಳಿ ನನ್ನ ಮಾತುಗಳು ವಿರಾಮ ಕೊಡ್ತೇನೆ. ಜೈ ಗುರು ಬಸವೇಶ್ವರ ಶರಣ ಶರಣ. ಆಚರಿಸಿದಾಗ ಬಸವ ತತ್ವದ ಕಡೆ ಬರಲು ಸಾಧ್ಯ ಅಂತ ಹೇಳಿ ಹಿರಿಯರಾದ ಧನ್ಯವಾದಗಳು. ಅದೇ ರೀತಿ ರಾಮನಗೌಡ ನಾಡಿನ ಎಲ್ಲ ಶರಣ ಸಂತರನ್ನು ಸ್ಮರಿಸುತ್ತಾ ಈ ದಿನದ ಸುಂಕನೂರು ಗ್ರಾಮದಲ್ಲಿ ಶರಣ ಬಸವ ನಿಲಯದ ಕಾರ್ಯಕ್ರಮದ ಅಂಗವಾಗಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೂ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಶರಣೆಯರಿಗೂ ಮತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿ ನಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಅತ್ತಲಿತ್ತ ಹೋಗದಂತೆ ಹೆಚ್ಚಿನ ವಿವರವಾಗಿ ತಿಳಿಪಡಿಸುವ ಸಲುವಾಗಿ ಆಗಮಿಸಿರ್ತಕ್ಕಂಥ ಶರಣಮ್ಮ, ಶರಣ ದೇವಣ್ಣ ಶರಣರಿಗೂ ಈ ಕಾರ್ಯಕ್ರಮದ ವತಿಯಿಂದ ಧನ್ಯವಾದವನ್ನು ತಿಳಿಸುತ್ತಾ, ಈ ಕಾರ್ಯಕ್ರಮ ಈ ಗ್ರಾಮದಲ್ಲಿ ನಮ್ಮ ತಿಮ್ಮನಗೌಡರು ಸಾಕಷ್ಟು ನಿಮ್ಮೆಲ್ಲರಿಗೆ ಅನುಭವ ತಿಳಿಪಡಿಸಿದ್ದಾರೆ. ಅವ್ರು ಮಾತಾಡಿದ ಮ್ಯಾಗ ಹೆಚ್ಚಿನವ್ರು ಮಾತಾಡ್ಬೇಕಾದ್ರೆ ಭಾಳ ಕಠಿಣ ಐತ್ರಿ. ಯಾಕಂದ್ರೆ ಸಾಕಷ್ಟು ಈ ಭಾಗವೆಲ್ಲ ಶರಣಮಯವನ್ನು ಮಾಡಿರ್ತಕ್ಕಂಥ ತಿಮ್ಮನಗೌಡ ಚಿಲ್ಕಾರಾಗಿ ಅವ್ರ ಕುಟುಂಬದವರಿಗೂ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಬಸವಾದಿ ಶರಣರು 12ನೇ ಶತಮಾನದಲ್ಲಿ ನಿಮ್ಮೆಲ್ಲರಿಗೆ ಅಗಾಧವಾದ ಒಂದು ಸಂಪತ್ತನ್ನು ಬಿಟ್ಟು ಹೋದ್ರು. ಆ ಸಂಪತ್ತನ್ನು ನಾವು ನೀವೆಲ್ಲರೂ ಮರೆತು ಹೆಂಗಾಗಿವಪ್ಪ ಅಂದ್ರೆ ಎತ್ತಲದ ಒಂದು ಗದ್ದಲಕ್ಕೆ ಬಿದ್ದು ಹೆಂಗೆಂಗೋ ನಮ್ಮ ಬದುಕಾಗಿಬಿಟ್ಟವು. ನಾವು ಈಗಾಗಲೇ ಗೌಡ್ರು ಹೇಳಿದ್ರು, ನಮ್ಮ ವ್ಯವಸ್ಥೆ ಒಳಗೆ ಮನೆ ಒಳಗೆ ಹೋಗ್ಬೇಕಾರ ಗುರು ಪ್ರವೇಶ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತಿದ್ದೀವಿ ನಾವು ಈಗಾಗಲೇ ಎಂಬ ಬಗ್ಗೆ ವಿಚಾರ. ಈಗ ಮನೆ ಕಟ್ಟಬೇಕಾರ ಅದಕ್ಕೂ ಪೂರ್ವದಲ್ಲಿ ಸಾಕಷ್ಟು ಮನೆ ಕಟ್ತಕ್ಕಂಥ ವ್ಯವಸ್ಥೆಗಾರರು ಕೇಳ್ಬೇಕು, ನೀವು ಎಲ್ಲೆಲ್ಲಿ ಹೋಗ್ತಾರ, ಯಾರ್ಯಾರ ಹತ್ತಿರ ಹೋಗಿ ಜ್ಯೋತಿಷ್ ಹತ್ತಿರ ಹೋಗಿ ಆ ಮನೆಗೆ ವಾಸ್ತವವನ್ನು ಸಜ್ಜು ಮಾಡಿ, ಅದು ಬಾಗಿಲು ಇದೇ ಜಾಗದಾಗಿರ್ಬೇಕು, ಕಿಡಿಕಿ ಇದೇ ಜಾಗದಾಗಿರ್ಬೇಕು, ಅಡಿಗೆ ಮನೆ ಇತ್ತಾಗ ಆಗ್ಬೇಕು, ಈ ಬಚ್ಚಲ್ ಇತ್ತಾಗ ಆಗ್ಬೇಕಂತ ಸಾಕಷ್ಟು ನಿಯಮದ ಪ್ರಕಾರ ಮನೆಗಳು ಕಟ್ತಾರೆ. ಆದ್ರ ಆ ಮನೆಗೆ ನೇಮ ಆಗ್ತಕ್ಕಂಥ ವ್ಯವಸ್ಥೆ ಇತ್ತು ಅವಾಗ ಪೂರ್ವಜರು. ಆ ವ್ಯವಸ್ಥೆಯನ್ನು ಮುರಿದಂತ ಶರಣರ ಆ ಮನೆ ಹೆಂಗನೇ ಇರುವುದಕ್ಕಪ್ಪ, ಈ ಮನೆಗೆ ವಾಸ್ತು ಪ್ರಕಾರ ಬದುಕ್ತಕ್ಕಂಥ ಕಲೆ ಬಸವಾದಿ ಶರಣರ 12ನೇ ಶತಮಾನದಲ್ಲಿ ಹಾಕಿಕೊಟ್ಟರು ಸಪ್ತ ಸೂತ್ರಗಳನ್ನು. ಕಳಬೇಡ, ಕೊಲಬೇಡ, ಹುಸಿಯ ನುಡಲಿಬೇಡ, ಅನ್ಯರಿಗೆ ಅಸಹ್ಯ ಬೇಡ, ಪಡಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ. ಆ ಮನೆಯೆಲ್ಲ ವಾಸ್ತು ಪ್ರಕಾರ ಕಟ್ತವ್ರಿ. ಅದಕ್ಕೆ ಕೇಳ್ತಾರ, ಈಗೆಲ್ಲ ವಾಸ್ತು ಬದಲಾಗ್ಯಾವ್ರಿ. ಆಗಿನ ಕಾಲಕ್ಕೆ ನಾವು ಮನೆ ಕಟ್ಟಾಗ ನಮ್ಮತ್ತೆ ಸ್ವಾಮಿ ರತ್ತಾಗ ನಮ್ಮ ಯಜಮಾನ್ ಕರ್ಕೊಂಡು ಹೋಗಿದ್ದ. ಹೆಂಗಿದೇವಂದ್ರ ಗಜಾಯ, ಧ್ವಜಾಯ, ಋಷಭಾಯ, ಸಿಂಹಾಯ, ಈ ಆಯದಾಗ ನೀ ಮನೆ ಕಟ್ಟಿದಪ್ಪ ನಿನಗೆ 100 ವರ್ಷದ ತನ ಸಂಪತ್ತಿರ್ತಾವ, ಯಾವುದು ಕಿರಿಕಿರಿ ಆಗೋದಲ್ಲ, ಆರೋಗ್ಯ ಸಂಪತ್ತು ಎಲ್ಲ ನಿನಗೆ ಅನುಭವ ಬರ್ತೈತಿ ಅಂತ ಹೇಳಿ ವಾಸ್ತು ಪ್ರಕಾರ ಕಟ್ತಾರ ಮನೆ. ಆ ಮನೆ ವಾಸ್ತು ಪ್ರಕಾರ ಕಟ್ಟಿ ಈ ಮನೆ ಹೆಂಗ ಬೇಕಂಗ 100 ವರ್ಷ ಬದುಕಕ್ಕೆ ಆಗುತ್ತಂದ್ರೆ ಹೇಳ್ತಾರ. ಹೊತ್ತಟ್ಟಿಗೆ ಅನೇಕ ಕವಿಗಳು, ಮನೆ ಕಟ್ಟುವರು ನೋಡ ಮನ ಕಟ್ಟುವರಿಲ್ಲ, ಧನ ಗಳಿಸುವರು ನೋಡ ಗುಣ ಗಳಿಸುವರಿಲ್ಲ, ದಾರಿ ನಡೆಯುವರು ನೋಡ ಗುರಿ ಬಿಟ್ಟಿಗರು. ನಾವ್ ಇವನ್ನೆಲ್ಲ ಮನೆ ಕಟ್ಟುವ ವಾಸ್ತು ಪ್ರಕಾರ ಈ ಮನೆ ಹೆಂಗಾಗ್ಯಾವೋ, ನಮ್ಮ ಬೆಳತನ ಏನೇನೋ ಮಾಡಕತ್ಯಾವ, ಏನೇನೋ ತಗೊಂಬಕಚ್ಚಾವ, ಏನೇನೋ ಬಾಯಲ್ಲಿ ನುಡಿಯಕಚ್ಚಾವ. ಇವ್ನು ಮಾಡಿದ್ರೆ ನಾವೆಲ್ಲರ ಹತ್ತಿರ ಸಂಪತ್ತವಾಗಿ ಸೂಕ್ಷ್ಮವಾಗಿ ಇರಕ್ ಸಾಧ್ಯನ? ಶರಣರ ಅದಕ್ಕೆಲ್ಲ ಹೇಳಿದ್ರು, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ. ಇವ್ನ ಆಟ ನಾವು ಪಾಲ್ಯ ಮಾಡ್ಕೊಂಡು ಹೋದ್ರೆ ಈ ಮನೆ ಹೆಂಗನ ಇರುವಲ್ರಿ. ಆ ಕಾಲದಾಗ ನೋಡ್ರಿ ತಿಮ್ಮನಗೌಡ್ರಿ, ನಮ್ಮ ಮನೆಗಳಿದ್ದು ಯಾವ ವಾಸ್ತು ಇದ್ದಿಲ್ರದ. ಇದು ಗೊತ್ತಿರ್ಬೋದು ನೀವು, ನಮ್ಮ ಹಳೆ ಮನೆಗೆ ಇರ್ತಕ್ಕಂಥ ಮನೆ ಈಗ ಬಾಗ್ಲು ಇಡ್ಬೇಕಾದ್ರೆ ಈಶಾನ್ಯಕ್ಕೆ ಇರ್ಬೇಕಂತಾರೆ ಬಾಗ್ಲಿ. ನಮ್ಮ ಬಾಗ್ಲೆ ಒತ್ತಟಿಗಿತ್ರಿ, ನಮ್ಮ ಹಳೆ ಮನೆ ನೋಡಿ ಅಲ್ರಿ ಹೆಂಗಿತ್ತದು. ಆ ಮನೆಯಾಗ ನಮ್ಮ ತಂದೆ ತಾಯಿ ಎಷ್ಟು ಜನ, ನಾವು 9 ಜನ ಮಕ್ಕಳು ಆಡಿದ್ರು ಯಾರೂ ಜಡ್ಡು ಬಂದು ಸಾಯಲಿಲ್ಲ. ಯಾಕೆ? ಆರೋಗ್ಯ ಕಾಯಕ್ಕಿತ್ತು.
ಈಗೆಲ್ಲ ನಾವು ಕಾಯಕ ಮರ್ತು ಬಿಟ್ಟಿವಿ, ದಾಸೋಹ ಮರ್ತು ಬಿಟ್ಟಿವಿ. ಎಲ್ಲರ ಮರ್ತು ನಾವೇನಂತೆ ಎಲ್ಲರನ್ನ ಪ್ರೀತಿಯಿಂದ ಕಾಣಬೇಕಾರ ಏನ್ ಬೇಕಾಯ್ತು? ದಯ ಬೇಕು ಹೇಳಿದ್ರು ತಿಮ್ಮನಗೌಡರು. ದಯವಿಲ್ಲದ ಧರ್ಮದ ಅವನಿಗೆ ಏನು ಅಹಂಕಾರಗಳು ಬಂದ್ಬಿಟ್ಟು ನಮ್ಮ ಮನಸ್ಸಿನೊಳಗ. ಅಹಂಕಾರ ಬಂದಾಗ ಮನೆ ಕಟ್ಟಿಸ್ಬಿಟ್ಟಿವಿ. ಮನೆ ಮುಂದೆ ಬಂದರೆ ಏನೇ ಬಂದಿರಿ ಅದುಳಿಗಳೆಂದರೆ ನಿಮ್ಮ ಮೈಸಿರಿ ಹಾರಿ ಹೋಗದೆ, ಕುಳ್ಳಿರೆಂದರೆ ನೆಲ ಕುಟಿಕಿ ಹೋಗದೆ, ಕೊಡಲಿದ್ದರೆ ಒಂದು ಗುಣವಿದ್ದರೆ ನೆಚ್ಚ ನಮ್ಮ ಕೂಡಲ ಸಂಗಮ ದೇವಂತಾರೆ. ಇಂತಹ ಮನೆ ಕಟ್ಸ್ಯಾರ. ಆ ಎಮ್ಮ ತಾಯಿ ಎಲ್ಲೇ ಮನೆ ಕಟ್ತಕ್ಕಂಥ ತಾಯಿ ಬರ್ರಿಯಪ್ಪ ಇತ್ತ ಕೂಡ್ರಂತ ಅನ್ಲಕ್ರ ಯಾರ ಜನ ಹೋಗಿದ್ವಪ್ಪ ಮನೆ ಮುಂದೆ ಹೊಸ ಮನೆ ಕಟ್ಸ್ಯಾರಂತ ಅಹಂಕಾರ ಬಂದ್ಬಿಡತ್ತೆ. ಈ ಮನೆಗೆ ಅಹಂಕಾರಗಳು ಗುರುಗಳು ಈ ಮನೆಗೆ ಪ್ರವೇಶ ಆದ್ರೆ ಆ ಮನೆಯಾಗ ಶಾಂತಿ ಇರಕ್ಕ ಸಾಧ್ಯ ಅಂತ ನಮ್ಮ ಅನಿಸಿಕೆ. ಇಲ್ಲಕ್ರೆ ಹೆಂಗ ಬದುಕಿದ್ರೆ ಏನಾಗ್ತತೆ? ಮನೆಯಾಗ ಜಗಳ ನಡೀತೇವ್ರಿ, ಕಲ್ಲು ಮಣ್ಣನ್ನು ಗುದ್ದಾಡದಲ್ಲ ಅಂತಾರಲ್ಲ. ಈ ಮನೆಗೆ ವಾಸ್ತು ಪ್ರಕಾರ ನಾವು ಕಟ್ಟಿಗೆಂದ್ರ ಸುಖ ಸಂಪತ್ತ ಎಲ್ಲ ವೃದ್ಧಿ ಆಗಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸುತ್ತಾ ಇನ್ನೂ ಹೆಚ್ಚಿನ ವಿವರ ಹಿರಿಯ ಅನುಭವಗಳಿಂದ ತಿಳಿದುಕೊಳ್ಳೋ ಅಂತೇಳಿ ನನ್ನ ಅನಿಸಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಲಿಂಗರಿ ಬಸವಾದಿ ಪ್ರಮುಖರನ್ನು ಸ್ಮರಿಸಿಕೊಂಡು ಪೂಜ್ಯ ಅಪ್ಪಾಜಿ ಮಾತಾಜರನ್ನು, ದೀಕ್ಷಕರುಗಳಾಗಿರ್ತಕ್ಕಂಥ ಪೂಜ್ಯ ಮಾತೆ ಅಕ್ಕಮಾದೆ ತಾಯಿಯನ್ನು ಸ್ಮರಿಸಿಕೊಂಡು ಇಂದು ಈ ಒಂದು ಮಹತ್ವಪೂರ್ಣವಾದ ಬಹಳ ಪ್ರಗತಿಪರ ವಿಚಾರವನ್ನು ತಮ್ಮಲ್ಲಿ ಅಳವಡಿಸಿಕೊಂಡು ಉತ್ತಮವಾಗಿರ್ತಕ್ಕಂತಹ ಗೃಹ ಪ್ರವೇಶವನ್ನು ಹಮ್ಮಿಕೊಂಡಿರ್ತಕ್ಕಂಥ ಶರಣರಾದ ದೇವನಗೌಡರು ಮತ್ತು ಅವರ ಶ್ರೀಮತಿ ಕುಟುಂಬದವರಲ್ಲಿಯೂ ಶರಣೆಂದು, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಹಿರಿಯರಾದ ತಿಮ್ಮನಗೌಡಪ್ಪ ಅವರ ಪಾದಗಳಲ್ಲಿಯೂ ಮತ್ತು ಸಿಂಧನೂರಿಂದ ಆಗಮಿಸಿದ ಬಸವರಾಜಪ್ಪರ ಪಾದಗಳಲ್ಲಿಯೂ ಅವರಿವರೆನ್ನದೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹರಚಾರ ಗುರುಮೂರ್ತಿಗಳ ಶ್ರೀಚರಣಗಳಲ್ಲಿ ಹಾಗೂ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಶ್ರೋತೃಗಳಾಗಿ ಆಸೀನರಾಗಿರ್ತಕ್ಕಂಥ ತಮ್ಮೆಲ್ಲರ ಪಾದಕ್ಕೆ ನನ್ನತ ಕೋಟಿ ಶಿರಸಾಷ್ಟಾಂಗ ಶರಣು ಶರಣಾರ್ಥಿಗಳು. ಸ್ವಾನುಭವದ ನೆಲೆಯ ನಾನೇನು ಬಲ್ಲೆನೆ ನೀನೆ ಒಳಪಕ್ಕು ಏನ ನುಡಿಸಿದೊಡೆ ಅದನ್ನೇ ನಾ ನುಡಿವೆ ಶ್ರೀ ಗುರುವೇ ಕೃಪೆಯಾಗು. ಹಸಿದೊಡೆ ಅಂಬಲಿ ಮುದ್ದು ಬಿಸಲಿಗೆ ಕೊಡೆ ಮುದ್ದು ಬಸರಲ್ಲಿ ಬಂದ ಶಿಶುಮುದ್ದು ಲಿಂಗಾಯತಕ್ಕೆ ಬಸವಣ್ಣನೇ ಮುದ್ದು ಸರ್ವಜ್ಞ. ಬಸವ ಎಂದರೆ ಪಾಪ ದಸೆಗೆಟ್ಟು ಹೋಗುವುದು ಅಂತ ಹೇಳ್ತಾರೆ. ಆ ಒಂದು ನಿಟ್ಟಿನಲ್ಲಿ ಇಂದು ಬಸವ ಅಂತಕ್ಕಂಥ 3 ಅಕ್ಷರವನ್ನ ಹಿಡಿದುಕೊಂಡು ಆ ಒಂದು ಗುರು ಬಸವಣ್ಣನವರ ಭಾವಚಿತ್ರದೊಂದಿಗೆ ಗುರುವಿನ ಪ್ರವೇಶ ಗೃಹದಲ್ಲಿ ಮಾಡಿರ್ತಕ್ಕಂತಹ ಆದರ್ಶ ಶರಣ ದಂಪತಿಗಳಿಗೆ ಜೋರಾದ ಚಪ್ಪಾಳೆ ಬರಲಿ. ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ಇಂಥ ಒಂದು ಆಚರಣೆಗಳು ಬಹಳ ಮುಖ್ಯ, ಪ್ರಸ್ತುತ ಬೇಕು. ಬೇರೆ ಇಲ್ಲ ಬಂದಿರ್ತಕ್ಕಂಥ ಹೆಣ್ಮಕ್ಳು ನೀವೆಲ್ಲ ಅನ್ಕೊಂಡಿರ್ಬಹುದು, ನಾವೆಲ್ಲ ಬೇರೆ ಮನೆ ಓಪನಿಂಗ್ ಹೋಗಿರ್ತೀವಿ, ಒಂದೊಂದು ರೂಮ್ ತುಂಬೆಲ್ಲ ಡೆಕೋರೇಷನ್ ಮಾಡಿರ್ತಾರ, ಹಂಗೆಲ್ಲ ಮಾಡಿರ್ತಾರ, ದೇವ್ರ ಕುಂದಿರ್ಸಿರ್ತಾರ. ಆದ್ರೆ ಇಲ್ಲೇನಪ್ಪ ಇವ್ರು ಹಿಂಗ್ ಮಾಡಕತ್ತಾರ ಅಂತೇಳಿ ನಿಮ್ಗೆ ಆಶ್ಚರ್ಯ ಅನ್ಸ್ಬೋದು. ಆದ್ರೆ ಇದೇ ಸತ್ಯ. ಯಾಕೆ ಅಂದ್ರೆ ಎಷ್ಟು ದಿನ ಅಂತ ನಾವು ಮೌಢ್ಯದ ಕಡೆ ಅಜ್ಞಾನದ ಕಡೆ ಹೋಗ್ಲಿಕ್ಕೆ ಸಾಧ್ಯ ಹೇಳ್ರಿ? ಸತ್ಯದ ಕಡೆ ಬರಲೇಬೇಕು. ಈಗ ನಾವೆಲ್ಲರೂ ಗೃಹ ಪ್ರವೇಶವನ್ನು ಮಾಡಿದ್ವಿ. ಹೆಂಗ್ ಮಾಡಿದ್ವಿ ಅಂತಂದ್ರ, ಫಸ್ಟ್ ಗುರು ಬಸವಣ್ಣನವರು ಮನೆಯಲ್ಲಿ ಭಾವಚಿತ್ರದೊಂದಿಗೆ ಪ್ರವೇಶ ಮಾಡಿದ್ವಿ ಮತ್ತು ವಚನ ಕಟ್ಟುಗಳು. ವಚನ ಅಂದ್ರೆ ಸಾಮಾನ್ಯ ಅಲ್ಲರು, ಶರಣರು ಅವರು ನುಡಿದಂತೆ ನಡೆದವರು. ಮೊದಲವರು ನಡೆದ್ರು, ಆಮೇಲೆ ನುಡಿದ್ರು. ಅಂತಹ ಒಂದು ವಚನ ಶರಣರ ವಚನಗಳೇ ಮಂತ್ರಗಳು ಅಂತಾರ. ಅಂತ ಶ್ರೇಷ್ಠವಾದ ವಚನಗಳನ್ನ ತಮ್ಮ ತಲೆ ಮೇಲೆ ಹೊತ್ತುಕೊಂಡು ಅಂತ ವಚನಗಳನ್ನು ಇವತ್ತು ಜಗಲಿ ಮೇಲೆ ಇಟ್ಟು ಗೃಹ ಪ್ರವೇಶ ಮಾಡಿದ್ದಾರೆ ಅಂದ್ರೆ ಶರಣರೆಲ್ಲರೂ ಕೂಡ ಆ ಗೃಹದಲ್ಲಿ ವಾಸವಾಗಿದ್ದಾರೆ ಅಂತ ಹೇಳಿಕೆ ಹೆಮ್ಮೆಯಿಂದ ಇವತ್ತು ನಾವು ಹೇಳ್ಬೋದು. ಅಂತ ಶ್ರೇಷ್ಠ ವಚನಗಳು ನೀವೆಲ್ಲರೂ ಹೋಗಿ ನೋಡ್ರಿ. ಶರಣರ ವಚನಗಳು ಆ ಒಂದು ಪೂಜಾ ರೂಮ್ ಅಲ್ಲಿ ರಾರಾಜಿಸುತ್ತಿವೆ. ಅಂತಹ ಶರಣರ ವಚನಗಳಿಗಿಂತ ಇನ್ನು ನಮ್ಗೆ ಹೆಚ್ಚಿಗೆ ಏನ್ ಬೇಕು ಹೇಳಿ? ಅಂತಹ ಆ ಒಂದು ವಚನಗಳನ್ನ ನಾವು ಪ್ರತಿದಿನ ಶ್ರವಣ ಮಾಡಬೇಕು. ಕೇವಲ 2 ವಚನಗಳನ್ನು ಶ್ರವಣ ಮಾಡಿದ್ರೆ ಅಪ್ಪರು ಹೇಳಿದ ಹಾಗೆ ನಮ್ಮ ಈ ಮನೆಯಲ್ಲ, ಹೊರಗಿನ ಮನೆಯಲ್ಲ, ಅಂತರಂಗದ ಮನೆಯಲ್ಲಿ ಯಾವುದೇ ಒಂದು ದೋಷ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹೊರಗೆ ಮನೆ ವಾಸ್ತು ನೋಡಬಾರ್ದು, ಅಂತರಂಗದ ಮನೆಯಲ್ಲಿ ವಾಸ್ತು ಚೆನ್ನಾಗಿರ್ಬೇಕು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದಾನಂದ್ರೆ, ಅಪ್ಪ ಬಸವಣ್ಣವರು ಹೇಳ್ತಾರೆ, ಮನೆಯೊಳಗೆ ಮನೆಯೊಡೆಯ ನಿದ್ದಾನ ಇಲ್ಲವೋ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ಅವ್ರು. ಮನೆಯೊಡೆಯ ನಿದ್ದಾನ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ಮನೆಯೊಡೆಯ ನಿದ್ದಾನೋ ಇಲ್ಲವೋ, ತನುವಿನಲ್ಲಿ ಉಸಿ ತುಂಬಿ ಮನೆಯೊಳಗೆ ವಿಷಯ ತುಂಬಿ ಮನೆಯೊಡೆಯನಿಲ್ಲ ಕೂಡಲ ಸಂಗಮ ದೇವ. ಅವರೇ ನಿರ್ಣಯಿಸ ಕೊಡ್ತಾರೆ. ಈ ಮನೆ ಹೊರಗಿನ ಮನೆ ಹೇಳ್ತಾರೆ. ಆ ಮನೆಯಲ್ಲಿ ಇವತ್ತು ತೋರಣ ಕಟ್ಟ್ಯಾರ, ಮಾಲೆ ಕಟ್ಟ್ಯಾರ, ಎಲ್ಲ ಒಂದು ಟೆಂಟ್ ಹಾಕ್ಯಾರ ಅಂದ್ರೆ ಆ ಮನೆಯಲ್ಲಿ ಯಾರಿದ್ದಾರೆ? ಮನೆ ಒಡೆ ಐದಾನ ಅಂತ ಅರ್ಥ.
ಅಥವಾ ಮನೆ ಕೀಲಿ ಹಾಕಿತ್ತು, ಮನೆ ಮುಂದೆ ಎಲ್ಲ ಕಸ ಬೆಳೆದಿತ್ತು ಅಂದ್ರೆ ಆ ಮನೆಗೆ ಐದಾರ ಅಂತ ಹೇಳ್ತೀವ ನಾವು? ಇಲ್ಲ, ಆ ಮನೆ ಒಳಗ ಯಾರು ಇಲ್ಲ. ಮತ್ತೆ ಈ ಮನೆ ಒಳಗ, ಅಂತರಂಗದ ಮನೆ ಒಳಗ ಐದಾನ ಇಲ್ಲ, ಆ ಮನೆ ಒಳಗ ಅದಾರ ಅಂತ ಹೇಳ್ತೀವಿ. ಮತ್ತೆ ಈ ಮನೆ, ಅಂತರಂಗದ ಮನೆ ಹೆಂಗಿರ್ಬೇಕು? ಈ ಮನೆಯಲ್ಲಿ ಹೇಗಿರ್ಬೇಕು ಅಂದ್ರೆ ಇದರಲ್ಲಿ ವಿಷಯಗಳು ತುಂಬಿಕೊಂಡಿದೆ, ಖುಷಿ ತುಂಬಿಕೊಂಡಿದೆ. ಇವುಗಳಿಂದ ನಾವು ಹೊರಗೆ ಬರ್ಬೇಕು. ಹೊರಗೆ ಬಂದಾಗ ಇಲ್ಲಿ ಯಾರು ಇದಾರ ಅಂತ ಅರ್ಥ? ಒಡೆಯ ಅದಾನೋ ಇಲ್ಲೋ, ನಮಗ್ ನಾವೇ ಪ್ರಶ್ನೆ ಮಾಡ್ಕೋಬೇಕು, ನನ್ನ ಅಂತರಂಗದಲ್ಲಿ ಒಡೆಯ ಅದಾನೋ ಇಲ್ಲ ಅಂತ. ಹಾಗಾಗಿ ಇಲ್ಲಿ ಏನ್ ಹೇಳ್ತಾರಂದ್ರೆ, ಅಪ್ಪರು ಹೇಳ್ದ ಹಾಗೆ ಮನೆ ಕಟ್ಟೋದು ಮುಖ್ಯ ಅಲ್ಲ, ಮನೆ ಕಟ್ಟೋದು ಮುಖ್ಯ ಅಲ್ಲ, ಮನಸ್ಸನ್ನೋದಕ್ಕೆ ನಾವು ಕಟ್ಟಿ ಹಾಕ್ಲಾರ್ದಂಗ ಕಾಯಕ ದಾಸೋಹಗಳನ್ನು ಮೈಗೂಡಿಸಿಕೊಂಡು ಮನೆಗೆ ಯಾರೇ ಬಂದರೂ ಕೂಡ ಶರಣ ಶರಣಾರ್ಥಿ ಬರ್ರಿ, ಕೂತ್ಕೊಳ್ರಿ, ನೀರ್ ಕುಡಿರಿ, ಪ್ರಸಾದ ಮಾಡ್ರಿ ಅಂತ ಒಳ್ಳೆ ಸಂಸ್ಕಾರವನ್ನು ನಾವು ಕಲಿಬೇಕು. ಯಾಕೆಂದ್ರೆ ಒಂದು ದೃಷ್ಟಾಂತ ಹೇಳ್ತೇನೆ, ಮೊನ್ನೆ ಗಂಜಿನಲ್ಲಿ ಕೂಡ ಹೇಳಿದ್ದೆ. ಒಬ್ಬ ದೊಡ್ಡ ಸಾಹುಕಾರ ಒಂದ್ ಮನೆ ಕಟ್ತಾನ. ದೊಡ್ಡ ಸಾಹುಕಾರ ಮನೆ ಕಟ್ತಾನ, ಲಕ್ಷಾಂತರ ರೂಪಾಯಿ ಹಾಕಿ ಮನೆ ಕಟ್ತಾನ. ಮನೆ ನೋಡ್ಬೇಕು ಅಂತ ಹೇಳಿ ತನ್ನ ದೋಸ್ತನ ಗೆಳೆಯನ್ ಕರ್ಕೊಂಡ್ ಬರ್ತಾನ. ಆ ದೋಸ್ತನ ಕರ್ಕೊಂಡ್ ಬಂದಾಗ ಎಲ್ಲ ಮನೆ ತೋರಿಸ್ತಾನ. ತೋರಿಸಿದ್ಮೇಲೆ ಹೆಂಡತಿಗೆ ಹೇಳ್ತಾನ, ನನ್ ಫ್ರೆಂಡ್ ಬಂದಾನ, ಚಾ ಮಾಡ್ಕೊಡ್ಬಾ ಅಂತ. ಅವಾಗ ಏನಂತಾಳ, ದೊಡ್ಡ ಮನೆ ಕಟ್ಟಿದ್ರಲ್ಲ, ಬಹಳ ಶ್ರೀಮಂತಿಗೆ ಬಂದಿತ್ತು, ಬೆಡ್ರೂಮ್ ಅಲ್ಲಿ ಮಕ್ಕೊಂಡಿರ್ತಾಳ, ನಮ್ ತಲೆ ನೋಯಕೈತೈತಿ, ಚಾ ಮಾಡ್ಕೊಡಕ್ ಆಗಲ್ಲ, ನಿನ್ ಫ್ರೆಂಡ್ಗೆ ನೀನ್ ಚಾ ಮಾಡಿ ಕುಡಿಸ್ ಕಳಿಸು, ಫ್ರಿಜ್ನಾಗ ಹಾಲದಾವ ಅಂತ ಹೇಳ್ತಾಳೆ ಹೆಂಡತಿ. ಹೊರಗ್ ಬಂದು ಮಾತನಾಡಂಗಿಲ್ಲ ರೀ. ಆಮೇಲೆ ನಮ್ಮ ಆ ಬಂದಿರ್ತಕ್ಕಂತಹ ಗೆಳೆಯನನ್ನ ಮನೆಯೆಲ್ಲ ತೋರಿಸಿ ಕರ್ಕೊಂಡ್ ತಪ್ಪಿಗೆ ಏನ್ ಮಾಡ್ತಾನಂತ, ಚಾ ಮಾಡಿ ಕುಡಿಸಿ ಕಳಿಸ್ತಾನ. ಮನೆಯೆಲ್ಲ ತೋರಿಸ್ತಾನ, ನೋಡಪ್ಪ ಇದು ಹಿಂಗಾಗಿದೆ, ಅದು ಹಂಗಾಗಿದೆ, ಹೆಂಗಾಗಿದೆ ಅಂತ. ಹೊರಗೆ ಬಂದ್ಮೇಲೆ ಕೇಳ್ತಾನ ಆ ಗೆಳೆಯ ಅಂತಾನ, ನೋಡಪ್ಪ ಮನೆಯೆಲ್ಲ ಚಲೋ ಆಗ್ಯದ, ಆದ್ರೆ ಅಡಿಗೆ ಮನೆ ಚಲೋ ಆಗಿಲ್ಲಪ್ಪ ಅಂತ ಅಡಿಗೆ ಮನೆ ಫೇಲ್ ಮಾಡ್ತಾನ. ಅವ್ನಿಗೆ ಚಿಂತೆ ಬಿತ್ತು ಶ್ರೀಮಂತಗ, ನಾನು ಲಕ್ಷಾಂತರ ರೂಪಾಯಿ ಹಾಕಿ ಮನೆ ಕಟ್ಟೀನಿ, ಅಡಿಗೆ ಮನೆ ಫೇಲ್ ಮಾಡ್ಬಿಟ್ನಲ್ಲ ಅಂತ ಹೇಳಿ ಆತ ಏನ್ ಮಾಡಿದ್ನಂತ ಅಡಿಗೆ ಮನೆ ಎಲ್ಲ ಕೆಡಿ ಮತ್ತೆ ಕಟ್ಟಿದ್. ನಾನು ಹೊಸ ಹೊಸ ಟೈಲ್ಸ್ ಹಚ್ಚಿ, ಹೊಸ ಹೊಸ ಕಪಾಟ್ಗಳು ಹಚ್ಚಿ ಮನೆ ಕಟ್ಟಿದ. ಆಗ ಮತ್ತೆ ಇನ್ವೈಟ್ ಮಾಡಿದ ಗೆಳೆಯನ, ನೋಡಪ್ಪ ಅಡಿಗೆ ಮನೆ ಫೇಲ್ ಮಾಡಿದ್ದಿ, ಎಲ್ಲ ಹೊಸವನ ಮನೆ ಹಾಕಿ ನಾನು ಅಡಿಗೆ ಮನೆ ಕಟ್ಟಿನಿ, ನೋಡ್ಬಾ ಅಂತ. ಓ, ನನ್ ಮಾತಿದ್ಗೆ ಅರ್ಥ ಆಗಿಲ್ಲ ಅಂತ ತಿಳ್ಕೊಂಡು ಅದ ಏನ್ ಮಾಡ್ತಾನ, ನೀನ್ ನಮ್ಮ ಮನೆಗ್ ಬಂದೋಗಪ್ಪ, ಆಮೇಲೆ ನಾನ್ ನಿಮ್ ಮನೆಗ್ ಬರ್ತೀನಿ ಅಂತ ಆ ಗೆಳೆಯ ಹೇಳ್ತಾನೆ. ನಾ ಯಾಕೋ ನಮ್ಮ ಮನೆಗ್ ಬರ್ಲಾರ್ದಂಗ ಈಗ ಸಸ್ಪೆನ್ಸ್ ಆಗಿ ಉತ್ತರ ಇಟ್ಟಲ್ಲ ಅಂತ ಹೇಳಿ ಆತ ಇವ್ರ ಮನೆಗ್ ಬರ್ತಾನೆ. ಶ್ರೀಮಂತ ಬಡ ಸ್ನೇಹಿತನ ಮನೆಗ್ ಬಂದಾಗ ಆ ಗೆಳೆಯನ ಹೆಂಡತಿ, ಶರಣು ಶರಣಾರ್ಥಿ ಬರ್ರಿ, ಕೂತ್ಕೊಳ್ರಿ, ನೀರ್ ಕುಡಿರಿ, ಚಾ ಕುಡಿರಿ, ಪ್ರಸಾದ ಮಾಡ್ರಿ ಅಂತ ನಗನಗತ ಅತಿಥಿ ದೇವೋಭವ ಅನ್ನೋ ರೀತಿಯಲ್ಲಿ ಅವ್ರಿಗೆ ಎಲ್ಲಾ ವ್ಯವಸ್ಥೆಯನ್ನ ಮಾಡ್ತಾಳೆ. ನಂತರ ನಗನಗತ ಬೀಳ್ಕೊಡ್ತಾಳೆ. 4 ದಿನ ಆದ್ಮೇಲೆ ಇಬ್ರು ದೋಸ್ತರು ಭೇಟಿ ಆಗ್ತಾರ. ಏನಪ್ಪಾ ನೀ ನಮ್ಮ ಮನೆಗ್ ಬಂದಿದ್ದೆ ಅಂತಲ್ಲ? ಹೌದೋ ಮಾರಾಯ, ನಾನ್ ನಿಮ್ ಮನೆಗ್ ಬಂದಿದ್ದೆ, ನಿಮ್ ಹೆಣ್ಮಕ್ಳು ಅದೆಷ್ಟು ನಗನಗತ ಬರ್ರಿ ಶರಣು ಶರಣಾರ್ಥಿ ಕೂಡ್ರಿ ಅಂತ ಹೇಳಿ ನಮ್ಗೆ ಚಾ ಕೊಟ್ರು, ನೀರ್ ಕೊಟ್ರು, ಪ್ರಸಾದ ಕೊಟ್ರು, ಬಹಳ ಖುಷಿ ಆಯ್ತಪ್ಪ ನಿಮ್ ಮನೆಗಿನ ಆತಿಥ್ಯ ನೋಡಿ. ಹೌದಪ್ಪ, ನಾನು ನಿಮ್ಮನೆಗೆ ಬಂದಾಗ ನಿಮ್ಮನೆ ಹೆಣ್ಮಕ್ಳು ಏನ್ ಮಾಡಿದ್ರು ನೋಡ್ರಿ ಅಂದಾಗ ಆತಗ ತನ್ನ ತಪ್ಪಿನ ಅರಿವಾಗುತ್ತೆ. ಅದಕ್ಕೆ ಅಪ್ಪ ಬಸವಣ್ಣವ್ರು ಹೇಳ್ತಾರೆ, ಏನೇ ಬಂದಿರಿ ಹದಳ ಬಿದ್ದಿರಿ ಎಂದರೆ ಮೈಸಿರಿ ಆರಿ ಹೋಗುದೆ. ಯಾರೇ ಬರ್ಲಿ, ಬಡವರು ಬರ್ಲಿ, ಶ್ರೀಮಂತರು ಬರ್ಲಿ, ಮೇಲು ಕೀಳು ಎಲ್ಲಾರ್ದಂಗ ಯಾರೇ ಬಂದ್ರು ಕೂಡ ಮನೆ ಮುಂದೆ ಅವ್ರಿಗೆ ಏನ್ ಹೇಳ್ಬೇಕಂದ್ರೆ ನಾವು ಶರಣಾರ್ಥಿ ಅಂತ ಹೇಳಿ ಅವ್ರಿಗೆ ಒಂದು ಗ್ಲಾಸ್ ನೀರ್ ಕೊಟ್ಟು ಮಾತಾಡಿಸೋ ಸಂಸ್ಕಾರವನ್ನ ನಾವಿಲ್ಲಿ ಕಲಿಬೇಕು. ಮನೆ ಕಟ್ಟೋದು ಮುಖ್ಯ ಅಲ್ಲ, ಶ್ರೀಮಂತಿಕೆ ಗಳಿಸೋದು ಮುಖ್ಯ ಅಲ್ಲ, ಮನೆಯಲ್ಲಿ ಉತ್ತಮ ಸಂಸ್ಕಾರವನ್ನು ನಾವು ಅಳವಡಿಸಿಕೊಳ್ಬೇಕು. ಮನೆಯನ್ನ ನಾವು ಯಾರಾದ್ರೂ ಕಟ್ಬೋದು, ಆದ್ರೆ ಮನೆಯಲ್ಲಿರ್ತಕ್ಕಂಥ ಮನಸ್ಸುಗಳಿಗೆ ಬರುವಂತ ಸಂಸ್ಕಾರ ಬಹಳ ಮುಖ್ಯ. ಸತಿಪತಿಗಳು ಒಂದಾಗಿ ಮಾಡಿದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅಂತ ಹೇಳ್ತಾರೆ. ಇವತ್ತು ಗಂಡ್ಮಕ್ಳು ಎಲ್ಲವನ್ನ ಮಾಡ್ಲಿಕ್ಕೆ ಬಯಸ್ತಾರೆ, ಆದ್ರೆ ಸಹಕಾರ ಯಾರ್ದು ಬೇಕು? ಮನೆಯಲ್ಲಿ ತಾಯಿದ್ ಬೇಕು, ಹೆಣ್ಮಕ್ಳದ್ ಬೇಕು. ಯಾಕೆಂದ್ರೆ ಅವರು ಆಕಳ ಕಳಿಸಿ ಮಾಡ್ತಾರೆ, ಇವ್ರು ಆಕಳ ಕಳಿಸಿ ಮಾಡ್ತಾರೆ, ನಾವ್ಯಾಕಂಗ್ ಮಾಡ್ಬೇಕು, ನಾವ್ ಹಿಂಗೆ ಮಾಡೋಣ ಅಂತ ಈ ತಾಯಿಯವರು ಏನಾದ್ರು ಎದುರಿಡಿದ್ರೆ ಯಾರು ಇವತ್ತು ನಾವ್ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅದಕ್ಕಾಗಿ ಆ ತಾಯಿಯವರು ಕೂಡ ಜೋರಾದ ಚಪ್ಪಾಳೆ ಬರ್ಲಿ. ಯಾಕಂದ್ರೆ ಹೆಣ್ಮಕ್ಳು ಸುಧಾರಿಸ್ಬೇಕ್ರಿ. ಇವತ್ತು ಒಬ್ಬ ತಾಯಿ ಮನೆಯ ಮೊದಲ ಪಾಠಶಾಲೆ, ತಾಯಿ ತಾನೇ ಮೊದಲ ಗುರು ಅಂತ ಹೇಳ್ತಾರೆ. ಒಂದು ಕುಟುಂಬದಲ್ಲಿ ಒಬ್ಬ ತಾಯಿ ಸುಧಾರಿಸಿದ್ರೆ ಇಡೀ ಕುಟುಂಬವನ್ನೇ ಪರಿವರ್ತನೆ ಮಾಡ್ತಕ್ಕಂತ ಒಂದು ಶಕ್ತಿ ಆ ತಾಯಿಯವಲ್ಲಿ ಇರ್ತದೆ. ಆ ತಾಯಿನೇ ಮನೆಯಲ್ಲಿ ಎಲ್ಲರಿಗೂ ವಿಭೂತಿ ಅಂದ್ರೇನು, ರುದ್ರಾಕ್ಷಿ ಅಂದ್ರೇನು, ಬಸವಣ್ಣ ಅಂದ್ರೇನು, ವಚನ ಅಂದ್ರೇನು ಅಂತ ಹೇಳಿ ಮಕ್ಕಳಿಗೆ ಸಂಸ್ಕಾರ ಕೊಟ್ಟಾಗ ನಮ್ಮ ಲಿಂಗಾಯತ ಧರ್ಮ ಉಳಿದು ಬೆಳಿಲಿಕ್ಕೆ ಸಾಧ್ಯ. ತಾಯಿದವರೇ ಸಂಸ್ಕಾರನ ಹೊರ್ತು ನಾವೇ ಗುಡಿಗಿಡಿ ತಿರ್ಗಕ್ ಹೋದ್ರೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದಷ್ಟು ಸತ್ಯದ ಕಡೆ ಮುಖ ಮಾಡ್ರಿ, ಸತ್ಯದ ಆಚರಣೆಗಳನ್ನು, ನಿಜಾಚರಣೆಗಳನ್ನ ಮಾಡ್ತಾ ಬರ್ರಿ. ಈ ಆಚರಣೆಗಳು ಬಹಳಷ್ಟು ಸರಳ, ಯಾವುದೇ ಒಂದು
ಜಾತ್ರೆ ಇರಂಗಿಲ್ಲ. ನಮ್ಮ ಆಚರಣೆಗಳು ಏನಿದ್ರು ಬಸವ 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 ಅನ್ಕಂತ ದಾಟ್ತೀವಿ ನಾವು. ಬೇಕಾದ್ ಮಾಡ್ರಿ. ಇಲ್ಲ ಶರಣ ಬಸವಣ್ಣರ್ ಕುಂತಾರ ನೋಡ್ರಿ, ಅವ್ರ ಪೂಜಾರು ನೋಡ್ರಿ, ಎಲ್ಲ ನಮ್ ಕುಂತಾರ ವೇದಿಕೆ ಮೇಲೆ ಕುಂತಾರ ಪೂಜಾರು ನೋಡ್ರಿ. ಬಸವಣ್ಣರ್ ಫೋಟೋ ಬಿಟ್ರಿ ಯಾವ ದೇವ್ರುಗಳು ಇಲ್ರಿ ನಮ್ ಜಗಲಿಗಳ ಮೇಲೆ. ಚೀಲ ತುಂಬ್ಕೊಂಡು ಒಳಗೆ ಹಾಕಿ ಬಂದಿವಿ. ಅಂದ್ರೆ ನಮ್ಮಲ್ಲಿ ಏಕನಿಷ್ಠೆ ಇರ್ಬೇಕು. ಏಕನಿಷ್ಠೆಯಿಂದ ಹಿಡಿದು ಇವತ್ತು ಶರಣಪ್ಪಣ್ಣವ್ರು ಯಾವ ದೇವ್ರಿಗೆ ಹೋಗಂಗಿಲ್ಲ, ಬಸವಣ್ಣವ್ರ ಫೋಟೋ ಬಿಟ್ಟು ಯಾವ್ದು ಮನೆಗಿಲ್ಲ. ಆದ್ರೂ ಲಕ್ಷಾಂತರ ರೂಪಾಯಿ ಹಾಕಿ ದೊಡ್ಡ ಮನೆ ಕಟ್ಟ್ಯಾರ. ಮತ್ತೆ ಒಬ್ಬನೇ ಮಗ ಅದಾನ, ಮಗನು ಒಂದ್ ತಿಂಗಳಿಗೆ ₹1,00,000 ಪೇಮೆಂಟ್ ತಗೊಂತಾರ. ಜೋರ ಚಪ್ಪಳೆ ಬರ್ಲವ್ರು ಏಕನಿಷ್ಠೆಗೆ. ನಾನು ಕಂಡ ದೃಶ್ಯ ಅಂದ್ರೆ ಮನಸ್ಸು ಡೋಲಾಯಮಾನ ಆಗಬಾರ್ದು. ಮನಸ್ಸು ವಿಚಲಿತ ಆಯ್ತು ಅಂದ್ರೆ ನಮ್ಗೇನು ಫಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಬಸವನ 3 ಅಕ್ಷರವನ್ನ ನಾವು ನಿಷ್ಠಾವಂತರಾಗಿ ಹಿಡ್ಕೊಂಡ್ರೆ ಬೇಕಾದ ಸಾಧನೆ ಮಾಡಬಹುದು. ಹಾಗಾಗಿ ಇಲ್ಲಿ ಅನೇಕ ಅನುಭವಿಗಳು ಬಂದಿದ್ದಾರೆ. ಎಲ್ಲರ ಮುಂದೆ ನಾನು ಕೂಡ ಸುಮ್ಮನೆ ಒಂದೆರಡು ಅಲ್ಪ ನುಡಿಗಳನ್ನು ಹೇಳ್ಬೇಕು ಅಂತೇಳಿ, ಮುಖ್ಯವಾಗಿ ನಮ್ಮ ತ್ರಿಕರಾಜಪ್ಪ ಅವರು ತಂದೆಕ್ಕಿಂತ ಬಹಳ ನನ್ಗೆ ಆತ್ಮೀಯರು. ಅಪ್ಪ ಅವರು ಕರೆದಾಗ ಒಲ್ಲೆ ಅನ್ಲಿಕ್ಕೆ ನನ್ಗೆ ಆಗ್ಲಿಲ್ಲ. ಹಾಗಾಗಿ ಅಪ್ಪ ಅವರೇ ಅಂದಾಗ ಇಲ್ಲಮ್ಮ ಬರ್ಲೇಬೇಕು ಅನ್ನೋದಕ್ಕ ಅವರ ಕರಕಮಲದಲ್ಲಿ ಬೆಳೆದಂತ ಕೂಸು ನಾನು. ಇವತ್ತು ಅವರೆಲ್ಲರಿಗಿಂದ ನುಡಿಗಳನ್ನ ಕಲ್ತು ಇಲ್ಲಿವರೆಗೂ ಕೂಡ ನಾನು ಬಂದಿದ್ದೇನೆ. ಅವರ ಸಹಕಾರ ನಿರಂತರ ಹೀಗೆ ಇರ್ಲಿ. ಮತ್ತು ಆ ಒಂದು ನಿಜಾಚರಣೆಗಳು ಅಪ್ಪರ ಮುಖಾಂತರ ಎಲ್ಲ ಕಡೆನೂ ನಿಜಾಚರಣೆಗಳು ನಿರಂತರವಾಗಿ ಸಾಗ್ಲಿ ಅಂತೇಳಿ ನಾನು ಅಪ್ಪರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಇನ್ನೊಂದು ಮುಖ್ಯವಾದ ವಿಚಾರ ಅಂದ್ರೆ ನಮ್ಮ ಬಸವರಾಜ ಶರಣರು ಅವ್ರ ಹೆಂಗ ಜೋರಾದ ಚಪ್ಪಾಳೆ ಬರಲ್ಲ ಅವರಿಗೇನು. ನನಗೆ ಲಿಂಗಾನಂದ ಸ್ವಾಮಿಗಳು ನೆನಪಾಯ್ತು. ಯಾಕೆಂದ್ರೆ ಅಪ್ಪಾಜಿಯವರು ಪ್ರವಚನ ಮಾಡ್ಬೇಕಂದ್ರೆ ಪ್ರತಿ ಹಳ್ಳಿಗೆ ತಮ್ಮದೇ ಮೈಕು, ತಮ್ಮದೇ ತಾಟ್ಪಾಲು, ತಮ್ಮದೇ ಅಡಿಗೆ ಸಾಮಾನು, ತಮ್ಮದೇ ಸಾಧಕರು, ತಮ್ಮದೇ ಗಾಡಿ ಎಲ್ಲ ಒಯ್ದು ಊರೂರಿಗೆ ಒಂದೊಂದು ತಿಂಗಳ ಪ್ರವಚನ ಮಾಡಿ ಬಸವ ಧರ್ಮ ಪ್ರಚಾರ ಮಾಡಿದವ್ರು ಯಾರಾದ್ರಿದ್ರೆ ಲಿಂಗಾನಂದ ಸ್ವಾಮಿಗಳು ಅಂತ ಹೇಳ್ಬಹುದು ನಾವು. ಅದೇ ರೀತಿ ಇವತ್ತು ಬಸವರಾಜ ಶರಣರು ಕೂಡ ತಮ್ಮದೇ ಎಲ್ಲ ಒಂದು ಸಾಮಗ್ರಿ ಜೊತೆಗೆ ನಿಜಾಚರಣೆಗಳನ್ನ ಮಾಡ್ಲಿಕ್ಕೆ ಗ್ರಾಮಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಅವರಿಗೂ ಕೂಡ ತುಂಬಾ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಈ ರೀತಿಯಾಗಿ ನಿಜಾಚರಣೆಗಳು ಎಲ್ಲಾ ಕಡೆ ಮಾಡುವಂತಹ ಶಕ್ತಿ ಬಸವಣ್ಣನವರು ಎಲ್ಲಾ ಶರಣರಿಗೂ ಕೊಡ್ಲಿ. ಮತ್ತು ಅದೇ ಪ್ರಕಾರ ಈ ನಿಜಾಚರಣೆಗಳು ಕುರಿತಂತ ತಾಯಂದಿರು ನೀವು ಪರಿವರ್ತನೆ ಆಗ್ಲೇಬೇಕು. ಇನ್ನೂ ವಿಚಾರಗಳನ್ನ ಬಹುದೇಪಸನ ಬಗ್ಗೆ ಹೇಳ್ಬಹುದು, ಆದ್ರೆ ಸಮಯದ ಅಭಾವ. ಸಮಯದ ಕೂಡ ಲಕ್ಷ್ಯ ಕೊಡ್ಬೇಕು. ಯಾಕಂದ್ರೆ ಹೆಣ್ಮಕ್ಳನ್ನ ಸೀರೆ ಅಂಗಡಿಗೆ ಬಿಡ್ಬಾರ್ದಂತ, ಜಲ್ದಿ ಬರೋದಿಲ್ಲ ರೀ. ಎಮ್ಮಿನ ಮಡಗ್ ನೀರ್ ಬಿಡ್ಬಾರ್ದಂತ, ಬಾಳ ಮಾತಾಡೋ ಕೈಗೆ ಮೈಕ್ ಕೊಡ್ಬಾರ್ದಂತ. ಹಂಗಾಗಿ ಒಬ್ಬ ಹೆಣ್ಮಕ್ಳು ಹಿಂಗೆ ಪ್ರವಚನ ಮಾಡಕ್ ಹೋಗಿದ್ಲು. ಎಷ್ಟ್ ಚಂದ ಕುಂತಿ ನೋಡಿ, ಈ ಕಡೆ ಕುಂತೀರಿ ನೀವು ಕುಂತಿದ್ ನೋಡಿದ್ರೆ ನಂಗೆ ಮೈಕ್ ಬಿಡಂಗ ಆಗವಲ್ದು. ಆವಾಗ ಟೈಮ್ ಆಯ್ತು, ಶರಣಬಸವಣ್ಣವ್ರು ಚೀಟಿ ಕೊಟ್ರು, ಮುಗಿಸ್ಬಿಟ್ರೆ ಟೈಮ್ ಆಯ್ತು ಅಂತ ಬಿಡ್ಲಿಲ್ಲ, ಹಂಗೆ ಮಾತಾಡಕತ್ತಿದ್ಲು. ಆಮೇಲೆ ಇಂದ ಸೀರೆ ಜಗ್ಗಿದ್ರು, ಟೈಮ್ ಆಯ್ತು ಬಿಡ್ರಿ ಅಂತ, ಆದ್ರೂ ಬಿಡ್ಲಿಲ್ಲ, ಹೆಣ್ಮಗಳು ಹಂಗೆ ಮಾತಾಡಕತ್ತಿದ್ಲು. ಆಮೇಲೆ ಒಬ್ಬ ಅಜ್ಜವ್ರು ಬಡಿಗೆ ಹಿಡ್ಕೊಂಡು ನಿಂತ್ರಂತ ಮುಂದ. ಆ ಹೆಣ್ಮಗಳು ಅಂತಂತ ಒಂದ್ 5 ನಿಮಿಷ ರೀ ಮಾತಾಡ್ತೀನಿ. ಅಜ್ಜ ಕುಂತ ಮತ್ತೆ ಹಂಗೆ ಮಾತಾಡ್ಲು, ಮತ್ತೆ ಬಡಿಗೆ ಹಿಡ್ಕಟ್ಟದ್ ನಿಂತ. ಇಲ್ಲ ರೀ ಇನ್ನೊಂದ್ 10 ನಿಮಿಷ ಮಾತಾಡ್ತೀನಿ ಆಯ್ತು. ಆ ಅಜ್ಜನ್ನ ಅಂತ, ನೀನ್ ಮಾತಾಡು, ನಿನ್ಗೇನ್ ನಾ ಮಾಡಂಗಿಲ್ಲ, ನಿನ್ಗೆ ಯಾರು ಕರ್ಕೊಂಬಂದ್ ನಿಂದಿರ್ಸ್ಯಾರಲ್ಲ ಅವ್ರು ಹುಡ್ಕಾಕತ್ತೀನಿ ನಾನು ಅಂದ. ಮತ್ ಚಿಲ್ಕಾರೆ ಆಗಿ ಅಪ್ಪನ ಹುಡುಕಂಗ ಆಗ್ಬಾರ್ದು. ಯಾಕಂದ್ರೆ ಅವರ ನಾನು ಇಲ್ಲಿ ಊರಿಗೆ ಕರೆಸ್ಯಾರ. ಟೈಮ್ ಕೂಡ ಬಹಳ ಮುಖ್ಯ. ಹಾಗಾಗಿ ವಿಷಯಗಳು ಬಹಳ ಇದ್ರು ಇನ್ನ ಒಂದಿನ ಸಭೆಗಳಲ್ಲಿ ಆ ವಿಷಯಗಳನ್ನ ಹಂಚ್ಕೊಳ್ಳೋಣ. ಎಲ್ಲರೂ ಸತ್ಯದ ಕಡೆ, ಸತ್ಯದ ಆಚರಣೆ ಕಡೆ ಮುಖ ಮಾಡ್ರಿ ಅಂತ ಹೇಳುತ್ತಾ ನನ್ನೆರಡು ಮಾತುಗಳನ್ನ ಗುರು ಬಸವಣ್ಣನವರ ಪಾದಕ್ಕೆ ಸಮರ್ಪಿಸುತ್ತೇನೆ. ಶರಣ ಕಾಲುಗಳೆರಡು ಗಾಲಿ ಕಂಡೆಯ, ಕಾಲುಗಳೆರಡು ಗಾಲಿ ಕಂಡೆಯ, ದೇಹವು ತುಂಬಿದ ಬಂಡಿ ಕಂಡಯ್ಯ, ದೇಹವು ತುಂಬಿದ ಬಂಡಿ ಕಂಡಯ್ಯ, ಕಾಲುಗಳೆರಡು ಗಾಲಿ ಕಂಡಯ್ಯ, ಕಾಲುಗಳೆರಡು ಗಾಲಿ ಕಂಡಯ್ಯ. ಬಂಡಿಯ ಹೊಡೆವವರೈವರು ಮಾನಿಸರು, ಬಂಡಿಯ ಹೊಡೆವವರೈವರು ಮಾನಿಸರು, ಒಬ್ಬರಿಗೊಬ್ಬರು
ಸಮವಿಲ್ಲಯ್ಯ, ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ. ಅವರಿಚ್ಛೆಯ ನರಿದು ಒಡೆಯ, ಅವರಿಚ್ಛೆಯ ನರಿದು ಹೊಡೆಯದಿದ್ದರೆ ಅದರಚ್ಚು ಮುನಿಯಿತ್ತು ಗುಹೇಶ್ವರ. ಅದರಚ್ಚು ಮುನಿಯಿತ್ತು ಗುಹೇಶ್ವರ. ಕಾಲುಗಳೆರಡು ಗಾಲಿ ಕಂಡಯ್ಯ, ಕಾಲುಗಳೆರಡು ಗಾಲಿ ಕಂಡಯ್ಯ. ದೇಹವು ತುಂಬಿದ ಬಂಡಿ ಕಂಡಯ್ಯ, ದೇಹವು ತುಂಬಿದ ಬಂಡಿ ಕಂಡಯ್ಯ. ಕಾಲುಗಳೆರಡು ಗಾಲಿ ಕಂಡಯ್ಯ. ಏನೇ ಬಂದಿರಿ, ಏನೇ ಬಂದಿರಿ, ಅರುಳ ಬುದ್ಧಿಗೆ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ. ಒಡನೆ ನುಡಿದರೆ ನಿಮ್ಮ ಸಿರ ಹೊಟ್ಟೆ ಹೊಡೆವುದೇ, ಒಡನೆ ನುಡಿದರೆ ನಿಮ್ಮ ಸಿರ ಹೊಟ್ಟೆ ಮರೆಯುವುದೇ. ಏನೇ ಬಂದಿರಿ, ಕೊಡಲಿಲ್ಲದಿದ್ದಳೊಂದು ಗುಣವಿಲ್ಲದಿದ್ದೋಳೆ, ಕೊಡಲಿಲ್ಲದಿದ್ದಳೊಂದು ಗುಣವಿಲ್ಲದಿದ್ದೋಳೆ. ಕೆಡಹಿ ಮೂಗ ಕೊಯ್ವ ನಮ್ಮ, ಕೆಡಹಿ ಮೂಗ ಕೊಯ್ವ ನಮ್ಮ ಕೂಡಲ ಸಂಗಮ ದೇವ. ಏನೇ ಬಂದಿರಿ, ಏನೇ ಬಂದಿರಿ, ಅಗುಳಾಗುತ್ತಿರಿ, ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ. ಏನೇ ಬಂದಿರಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣು. ಸಮಯದ ಅಭಾವದಿಂದ ಅದರ ಅರಿವು ಕೂಡ ನನಗಿದೆ. ಆ ಕಾರಣದಿಂದ ಇಂದಿನ ಈ ಗೃಹ ಪ್ರವೇಶ ಅಥವಾ ಆಗಲೇ ಹೇಳಿದಂತೆ ಗುರು ಪ್ರವೇಶದ ಈ ಕಾರ್ಯಕ್ರಮ, ಈ ಸಂಭ್ರಮಾಚರಣೆಯ ಅಂಗವಾಗಿ ಈ ರೂಪುಗೊಂಡಿರ್ತಕ್ಕಂಥ ಈ ಸುಂದರ ವೇದಿಕೆ ಈ ಸುಂದರ ವೇದಿಕೆಗೆ ಹೋಗುವ ಮುನ್ನ ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಬಸವಾದಿ ಶರಣರನ್ನ, 12ನೇ ಶತಮಾನದ ಬಸವಾದಿ ಶರಣರನ್ನ ವಿಶೇಷವಾಗಿ ಇವತ್ತು ಎಲ್ರಿಗೂ ಹೇಳ್ಬೇಕಂತೆ ವೆಲ್ ಇನ್ ಅಡ್ವಾನ್ಸ್ ಆಗಿ ಬಸವ ದಿನ ಅಂತ ಅಂಗೀಕರಣೆ ಆಗಿದೆ ಅಮೇರಿಕಾದಲ್ಲಿ. 20ನೇ ತಾರೀಕು, ಇದೇ ತಿಂಗಳ 20ನೇ ತಾರೀಕು ಅಮೇರಿಕದ ಒಂದು ಪ್ರಾಂತ್ಯದಲ್ಲಿ ಅಲ್ಲಿಯ ಗವರ್ನರ್ ಅವರು ಅಂತಾರಾಷ್ಟ್ರೀಯ
ಬಸವ ದಿನ ಅಂತ ಮಾಡಿದ್ದಾರೆ. ಅದು ಕ್ರಮೇಣ ವಿಶ್ವಮಾನ್ಯವಾಗಿ ಆ, ವಿಶ್ವ ದಿನ ಆಗಿ ಆಚರಣೆ ಕೆಲವು ರಾಷ್ಟ್ರೀಯ ದಿನಗಳು ಅಂತ ಬರ್ತವೆ. ಮಹಿಳಾ ದಿನ, ಮಕ್ಕಳ ದಿನ ಹೆಂಗ್ ಬರ್ತವ ಹಂಗೆ ಆ ಬಸವ ದಿನದ ಶುಭಾಶಯಗಳು ಎಲ್ಲರಿಗೂ ಮತ್ತು ಆಚರಿಸ್ತೇನೆ ಅಂತ ನಾನು ಭಾವಿಸಿದ್ದೇನೆ. ಆ ಬಸವಾದಿ ಶರಣರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಮತ್ತೆ ಇವತ್ತಿನ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅವರಿವರನ್ನದೇ ಹಿರಿಯರ ಚಿಲಕರಾಯಿಯವರನ್ನು ಒಳಗೊಂಡಂತೆ ನಮ್ಮ ಶರಣಬಸಪ್ಪ ಸಾಹುಕಾರರು, ಬಸವರಾಜಪ್ಪ ಮತ್ತೆ ಪಗಡದಿನ್ಯವರನ್ನು ಒಳಗೊಂಡಂತೆ ಎಲ್ಲ ಶರಣೆಯರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಮೊಟ್ಟ ಮೊದಲಿಗೆ ನಾವು ಏನೇ ಆಗಲಿ 2 ಪವಿತ್ರ ಸ್ಥಳಗಳನ್ನು ಮಾತ್ರ ಮರಿಬಾರ್ದು. ಯಾವ 2 ಪವಿತ್ರ ಸ್ಥಳಗಳು ಅಂತಂದ್ರೆ, ಒಂದು ತಾಯಿಯ ಮಡಿಲು, ಇನ್ನೊಂದು ತಂದೆಯ ಹೆಗಲು. ತಾಯಿಯ ಮಡಿಲು ನಮ್ಮನ್ನ 9 ತಿಂಗಳು ಎತ್ತು ಒತ್ತು ತನ್ನ ಜೀವವನ್ನೇ ಒತ್ತೆ ಇಟ್ಟು ನಮಗೆ ಬದುಕಕ್ಕೆ ಕೊಟ್ಟಿರ್ತಕ್ಕಂಥದ್ದು ತಾಯಿಯ ಮಡಿಲು. ಅದನ್ನು ಮರಿಬಾರ್ದು. ಅದಕ್ಕೆ ಕಾರಣ ಆಗಿರ್ತಕ್ಕಂಥ ದೇವತೆ ತಾಯಿ, ಆಕಿನ ಎಂದೂ ಮರಿಬಾರ್ದು. ಇನ್ನು 2ನೇದು ತಂದೆ. ನಾನು ನೋಡಕ್ಕಾಗದೇ ಇರೋಂಥದ್ಕಿಂತ ಎತ್ತರದಲ್ಲಿ ನನ್ನ ಮಗು ನೋಡ್ಲಿ ಅಂತಂದು ತನ್ನ ಹೆಗಲ ಮೇಲೆ ಕುಣಿಸಿಕೊಂಡು ಬೆಳೆಸ್ತಕ್ಕಂಥ ತಂದೆ ಏನಿರ್ತಾನೆ, ಆ ತಂದೆಯನ್ನು ಕೂಡ ಮರಿಬಾರ್ದು. ಅದಕ್ಕಾಗಿ ಪಿತೃ ಭಕ್ತಿಗಾಗಿ ಶ್ರವಣ ಕುಮಾರನ ನಾವು ಹೆಸರಿಸ್ತೇವೆ. ಅಂತ ಆ ಶ್ರವಣ ಕುಮಾರನ ಕೃತಿ ಮತ್ತು ಪಿತೃಭಕ್ತಿಯ ಶ್ರವಣ ಕುಮಾರನ ಕೃತಿ ಮತ್ತು ಸತ್ಯದ ಕತೆ ಇವೆರಡು ಗಾಂಧೀಜಿಯವರನ್ನ ಪ್ರೇರೇಪಿಸಿ ಮುಂದೆ ಅವು ಏನಾಯಿತು, ಸ್ವಾತಂತ್ರ್ಯ ತಂದುಕೊಡಕ್ಕೆ ಗಾಂಧೀಜಿಯವರಿಗೆ ಕಾರಣ ಆಯಿತು. ಹಾಗೆ ಬಸವಾದಿ ಶರಣರು, ವಿಶೇಷವಾಗಿ ಬಸವಣ್ಣವರು ಹೇಳೋದಿಷ್ಟೇ, ನೀವು ಶಿವನನ್ನು ಹುಡುಕೋದಕ್ಕಿಂತ ಮುಂಚೆ ನಿಮ್ಮ ತಂದೆ ತಾಯಿಗಳನ್ನು ತೃಪ್ತಿಪಡಿಸ್ರಿ, ಅವರನ್ನು ಒಲಿಸ್ಕೊಳ್ರಿ. ಅವ್ರು ಒಲ್ದು ಬಿಟ್ರೆ ಪರಶಿವ ನಿನ್ನಲ್ಲಿಗೆ ಓಡಿ ಬಂದುಬಿಡ್ತಾನೆ ಅಂತಕ್ಕಂಥದ್ದೇ ಬಸವಾದಿ ಶರಣರ ನಿಲುವು. ಅದು ಇಲ್ಲಿ ಆಗಲಿ, ಈ ಮನೆ ಏನೈತಲ್ಲ, ಈ ಮನೆಯಲ್ಲಿ ಆ ಥರದ ಶಾಂತಿ ಲಭಿಸಲಿ ಅಂತಕ್ಕಂಥ ಮಾತುಗಳನ್ನು ಹೇಳುತ್ತಾ ಇನ್ನೊಂದು ಮಾತು ಹೇಳ್ತಾರೆ. ಏನಂತಂದರೆ, ತುರುಕರಿಲ್ಲದ ಊರು ನರಕಕ್ಕೆ ಸಮಾನ. ನನಗೆ ಗೊತ್ತು ನೀವೆಲ್ಲ ತಪ್ಪು ತಿಳ್ಕೊಂಡ್ರಿ ಅಂತ. ತುರು ಅಂದರೆ ಆಕಳು, ಕರು ಅಂದರೆ ಆ ಆಕಳ ಕರು. ಎಲ್ಲಿ ಆಕಳು ಮತ್ತು ಕರು ಇರುತ್ತೋ ಅಲ್ಲಿ ಐನಿರುತ್ತೆ ಅಂತ ಅರ್ಥ. ಐನಿರುತ್ತೆ ಅಂತಂದರೆ ಅರ್ಥ ಆ ಮನೆಯಲ್ಲಿ ಆಯುರಾರೋಗ್ಯ ತುಂಬಿರುತ್ತೆ ಮತ್ತು ಸಿರಿ ಸಂಪತ್ತು ತುಳುಕಿರುತ್ತೆ. ಅಂಥ ಭಾಗ್ಯ ಈ ಮನೆಯನ್ನು ಕಟ್ಟಿಸತಕ್ಕಂಥ ಆ ದಂಪತಿಗಳದ್ದಾಗಿರಲಿ, ನೆಮ್ಮದಿಯ ಬದುಕು ಅವರಾಗಿರಲಿ ಅಂತ ಆಶಿಸಿ ಮಾತಾಡ್ಬೇಕಂದ್ರೆ ಬೇಕಾದಷ್ಟು ಇರುತ್ತೆ. ಇದು ಸಮಯ ಅಲ್ಲ ಅಂತ ನಾನು ಭಾವಿಸಿದ್ದೀನಿ. ಅವರಿಗೆ ಏನು ಮನೆ ಕಟ್ಟಿದ್ದಾರೆ. ಇನ್ನು ವೈಜ್ಞಾನಿಕವಾಗಿ ನಾವು ಹೇಳ್ಬೇಕಾದ್ರೆ ನೀವೆಲ್ಲ ಇಲ್ಲಿ ನಮ್ಮ ಆಧ್ಯಾತ್ಮಿಕ ಚಿಂತನೆ ಒಳಗೆ ಹೋಗುವಾಗ ಈ ಬಸವಾದಿ ಶರಣರ ಅಲ್ಲಿ ಒಂದು ಚಿತ್ರ ನೋಡಿದೆ, ನಾನು ಗಮನಿಸಿದೆ. ಅಲ್ಲಿ ಕೊಟ್ಟಿದ್ದಾರೆ ಮೇಲ್ಗಡೆ ಒಂದು, ಅದು 8 ಅಕ್ಷರ, ಮಧ್ಯದಲ್ಲಿ ಒಂದು 5 ಅಕ್ಷರ, 8, 5 ಆಮೇಲೆ ಒಂದು 6. ಈ 8, 5, 6 ಅಂತಕ್ಕಂಥ ಇದೆಲ್ಲ ನಿಮಗೆ ಗೊತ್ತಾಗಿರುತ್ತೆ. ಈಗ ಇವೆಲ್ಲ ಗೊತ್ತಾಯ್ತಾ? ಶಟಸ್ಥಳ ಇದು ಏನಂದ್ರೆ ಅಷ್ಟವರ್ಣ ಪಂಚಾಚಾರ ಶಟಸ್ಥಳ ಅಂತ. ಇಲ್ಲಿ ಹೆಂಗ್ ಒಂದು ಕಾಂಬಿನೇಷನ್ ಇರ್ತೋ, ಆ ದಂಪತಿಗಳು ಇವತ್ತು ಮನೆ ಕಟ್ಟಬೇಕಾದ್ರೆ ಅಲ್ಲೂ ಕೂಡ ಒಂದು ಕಾಂಬಿನೇಷನ್ ಇರುತ್ತೆ. ಏನು, ಉಸುಕು, ಸಿಮೆಂಟು, ಉಸುಕು ಮತ್ತು ಕಾಂಕ್ರೀಟ್ ಅದನ್ನು ಸೇರಿಸಿ ಈಗ ಕಟ್ಟಿದ್ದಾರೆ ಅವರು. ಹಿಂದೆ ನಮ್ಮವರು ಮಣ್ಣು ಇದೇ ನಿಸರ್ಗದಿಂದ ತಗೊಂಡು ಮಣ್ಣು, ಕಟ್ಟಿಗೆ, ಕಲ್ಲಿಂದ ತಂಪಾದ ಮನೆಗಳನ್ನು ಕಟ್ಟಿಕೊಳ್ತಿದ್ರು. ಇವತ್ತು ಕಾಲಕ್ಕನುಗುಣವಾಗಿ ಇಲ್ಲಿ ಏನು ಮಾಡಿದ್ದಾರೆ, ಅದನ್ನ ಕಟ್ಟಬೇಕಾದ್ರೆ ಅದೊಂದು ಲೆಕ್ಕಾಚಾರ ಇರುತ್ತೆ. ಅದಕ್ಕೆ ನೋಡ್ರಿ, M15 ಎಲ್ಲಿ ಹಾಕ್ಬೇಕು? M15 ಅಂದರೆ 1:2:4. 1 ಸಿಮೆಂಟು, 2 ಉಸುಕು, 4 ಕಂಕರ್ ಹಾಕಿದ್ರೆ 1:2:4 ಅಂತ ಅದಾಗುತ್ತೆ. ಅದೊಂದು ಕಾಂಕ್ರೀಟನ್ನು ನಮಗೆ ಕೊಡುತ್ತೆ. ಅವಕ್ಕೆಲ್ಲ ಹೆಂಗೆಲ್ಲ ಲೆಕ್ಕಾಚಾರ ಇರುತ್ತೆ. ಅವು 3ರ ಬಂಧ ಒಂದಕ್ಕೊಂದು ಏನು ಅನುಕೂಲವಾಗುವಂತೆ, ಪೂರಕವಾಗುವಂತೆ ಮಾಡಿದಾಗ ಅದು ಒಂದು ಗಟ್ಟಿಮುಟ್ಟಾದ ಒಂದು ಮನೆ ಕಟ್ಟಿಕೊಳ್ಳೋಕ್ಕೆ ಹೆಂಗೆ ಕಾರಣ ಆಗುತ್ತೋ ಹಂಗೆ ನಮ್ಮ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಮನಸ್ಸನ್ನು ವ್ಯವಸ್ಥೆ ಆಗಲೇ ಹೇಳಿದರು. ಬರೀ ಮನೆ ಅಷ್ಟೇ ಅಲ್ಲ,
ಮನೆ ಚಿಕ್ಕದಾಗಿದ್ರು ಪರವಾಗಿಲ್ಲ. ವಾಸ್ಯಕ್ಕೆ ಬೇಕಾಗಿರೋದು ಮನೆಗಿಂತಲೂ ಇಷ್ಟೆಲ್ಲ ಮನಸ್ಸುಗಳನ್ನು ಹಿಡಿದಿಡುವಂತ ಒಂದು ದೊಡ್ಡ ಮನಸ್ಸನ್ನು ಕೂಡ ನೀವು ಕಟ್ಟಿದ್ದೀರಿ. ಮನೆ ಚಿಕ್ಕದು ವಾಸ್ತವವಾಗಿ ನೋಡಬೇಕಾದ್ರೆ ಸಾಕು. ಒಂದು ಕುಟುಂಬ ಬದುಕಕ್ಕೆ ನಮ್ಮದಿಗೆ ಏನ್ ಬೇಕು ಅಷ್ಟೆಲ್ಲ ಮಾಡಿದ್ದೀರಿ. ಅನುಕೂಲ ಇರುವಂತ ಸಿಟೌಟ್ ಇರ್ಬೋದು, ನಾವೆಲ್ಲ ನೋಡ್ಬೇಡ್ವಿ. ಅಡಿಗೆ ಮನೆ ಇರ್ಬೋದು, ಇರ್ಬೋದು, ಮನೆ ಅದಕ್ಕಿದೆ. ಮನೆ ಚಿಕ್ಕದು ಅಂತಕ್ಕಂಥ ಬೇಸರ ಬೇಡ, ಆದ್ರೆ ಮನಸ್ಸು ದೊಡ್ಡದೈತೆ ತುಂಬಾ. ಯಾಕಂದ್ರೆ ಇಷ್ಟೆಲ್ಲ ಮನಸ್ಸುಗಳನ್ನ ಹಿಡಿದಿಟ್ಟೈತೆ ಅಂದ್ರೆ ಸಾಮಾನ್ಯ ಅಲ್ಲ, ಅದು ದೊಡ್ಡ ಮನಸ್ಸು. ಆ ಸೆಳೆತ ಇಲ್ಲಿ ಹೇಳ್ಕೊಂಬಂದೈತೆ. ಅದಕ್ಕೆ ಕಾರಣ ಬಸವಣ್ಣನವರ ಚಿಂತನೆಗಳ ವಿಚಾರಗಳು ಇವತ್ತು ಕಾರಣ ಆಗ್ಯಾವ. ಇಲ್ಲಿ ಹೇಳ್ಕೊಂಬಂದೈತೆ ನಮ್ಗೆ. ನಿಜವಾಗ್ಲೂ ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ. ನಮ್ಮ ದೇವಣ್ಣವರು ಅಂತ ನನಗೆ ಸಾವುಕಾರ ಅವರು ಹೋಗಿ ಬರಣ್ರಿ ಅಂತಂದು ನಮ್ಮನ್ನ ಕರ್ಕೊಂಬಂದ್ರು. ಇಲ್ಲಿ ಬಹುತೇಕ ನಾನು ಇವನ್ನೆಲ್ಲರನ್ನು ವಿಚಾರಿಸಿದೆ, ಎಲ್ಲರ ಬಗ್ಗೆ ಸಾಕಷ್ಟು ವಿಚಾರಗಳ ಬಗ್ಗೆ ವಿಚಾರಿಸಿದೆ. ಅಷ್ಟು ಗೊತ್ತಿರಲಿಲ್ಲ. ಇವತ್ತು ಏನಾಯ್ತು, ಒಂದು ಸಂಬಂಧ, ಆ ಭಕ್ತಿಯ ಸಂಬಂಧ ಇವತ್ತು ಎಳ್ಕೊಂಬಂದೈತಿ. ಅದು ಹಾಗೆ ಇರಲಿ, ವೃದ್ಧಿಸ್ಲಿ, ನೆಮ್ಮದಿಗೆ ಕಾರಣ ಆಗಲಿ. ಯಾಕಂದ್ರೆ ನಮ್ಮೆಲ್ಲರ ಜೀವನದ ಉದ್ದೇಶ ಇಷ್ಟೇ, ನೆಮ್ಮದಿಯ. ಇಲ್ಲಕ್ರಿ ಏನ್ ತಗೊಂಡು ಏನ್ ಮಾಡೋದೈತ್ರಿ? ಅಲ್ಲಿ ಒಂದು ಯುದ್ಧ ನಡೆದೈತಿ, ನೀವು ನೋಡಿರ್ಬೋದು. ದಿನನಿತ್ಯ ನೆಮ್ಮದಿ ಇಲ್ಲ. ಯುದ್ಧ ಇಲ್ಲ ಅಂದ್ರೂ ಕೂಡ ಇವತ್ತಿಲ್ಲ ಅಂದ್ರೂ ಹಾಗೆ ರಾತ್ರಿ ಕನಿಷ್ಠನಾಗ ಕೂಡ ಆ ಒಂದು ಕಣ್ಣು ಆ ಕಡೆಗೆ ಕೋಳಿ ನಿತ್ಯ ಅಂತಾರಲ್ಲ, ಬಹುಶಃ ಹಂಗ್ ಮಾಡ್ತಾರೆ ಏನೋ ಆ ಕಡೆಯವರು. ನಾವು ಪುಣ್ಯ ಮತ್ತು ನಿಜಕ್ಕೂ ನಮ್ಮ ದೇಶ ಪುಣ್ಯ ಮಾಡಿತೆ ಅಂತ ಯಾಕಂತೀವಿ ಅಂತಂದ್ರೆ ಬಸವಾದಿ ಶರಣರು ಇಲ್ಲಿ ಹುಟ್ಟಿದ್ದಾರೆ. ಇಡೀ ದೇಶಕ್ಕೆ ಬುದ್ಧಿ ಹೇಳ್ತಕ್ಕಂಥ, ನೀತಿ ಹೇಳ್ತಕ್ಕಂಥ, ಏನಪ್ಪ, ಇಡೀ ವಿಶ್ವಕ್ಕೆ ಮಾದರಿ ಆಗ್ತಕ್ಕಂಥ, ಆದರ್ಶ ಇರ್ತಕ್ಕಂಥ ನಾಡು ಏನಾರಿದ್ರೆ ಅದು ಭಾರತ ದೇಶ. ಹಿಂಗಾಗಿ ನಾವು ನೆಮ್ಮದಿಯಾಗಿದ್ದೀವಿ ಇವತ್ತು. ನಾವಿಲ್ಲಿ ನೀವು ಅಲ್ಲಿ ಕೇಳಿರ್ಬೋದು. ಇವತ್ತು ಬಹುತೇಕರಿಗೆ ಗೊತ್ತಿಲ್ಲ, ಇದು ಬಹುತೇಕರಿಗೆ ಗೊತ್ತಿಲ್ಲ. ಇರಾನ್, ಇರಾಕ್ ಅಲ್ಲಿ ಎಂತೆಂಥ ಯುದ್ಧಗಳು ಏನು ನಡೀತಿದಾವಲ್ಲ, ಜೀವನ ಕೈಯೊಳಗೆ ಇಟ್ಕೊಂಡು ಬರ್ತಾ ಅದೊಂದು ಬದುಕಾಗತ್ತೆ ಅಂದ್ರೆ ಏನ್ ತಗೊಂಡು ಏನ್ ಮಾಡ್ತೇವೆ? ಏನ್ ಬೇಕಾಗೈತೆ? ನೆಮ್ಮದಿ ಬೇಕಾಗೈತೆ. ಆ ನೆಮ್ಮದಿ ನಮ್ಮದಾಗಿರಲಿ ಅಂತ ಭಾವಿಸಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ಮತ್ತೊಮ್ಮೆ ನಮಿಸಿ, ಮತ್ತೆ ಸಣ್ಣ ಪುಟ್ಟ ಲೋಪಗಳಾಗಿದ್ದಲ್ಲಿ ತಂದೆ ತಾಯಿಗಳು ಹೊಟ್ಟೆಯಲ್ಲಿ ಹಾಕ್ಕೊಂಡು ಕ್ಷಮಿಸಬೇಕಂತ ಹೇಳಿ ನನ್ನ ಮಾತುಗಳಿಗೆ ವಿರಾಮ. ಧನ್ಯವಾದಗಳು ಅಣ್ಣವ್ರಿಗೆ. ಅದೇ ರೀತಿ ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವನಿಗೆ ವಸುದೀಶ ಕತಲ ಸಿದ್ಧ ಮಲ್ಲಿನಾಥಯ್ಯ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಪ್ರಾತಸ್ಮರಣೀಯರಾದ ಬಸವಾದಿ ಶರಣರನ್ನ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇನ್ನಿತರ ಸರ್ವಧರ್ಮಗಳ ಹಿರಿಯರನ್ನು ಸ್ಮರಿಸಿಕೊಳ್ಳುತ್ತಾ, ಈ ದಿನ ಮುಖ್ಯವಾಗಿ ದೇವಣ್ಣ ಶರಣಮ್ಮ ದಂಪತಿಗಳ ನೂತನ ಗೃಹದ ಗುರುಪ್ರವೇಶ. ಈ ಕಾರಣದಿಂದ ಬಸವಾದಿ ಶರಣರನ್ನ ನೆನೆತಕ್ಕಂಥ ಒಂದು ಸಂದರ್ಭ ಅವರು ನಮಗೆ ತಂದುಕೊಟ್ಟಾರ. ಅವರಿಗೆ ಕೂಡ ನಾನು ಭಕ್ತಿಪೂರ್ವಕವಾಗಿ ಶರಣಗಳನ್ನು ಸಲ್ಲಿಸ್ತೀನಿ. ಮತ್ತು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ತಿಮ್ಮನಗೌಡ ಅಣ್ಣವರು, ಬಸವರಾಜಪ್ಪ ಮಾವ ಪಗಡದಿನಿ ಅವರು, ಮತ್ತು ನಮ್ಮ ಶರಣಪ್ಪಣ್ಣವರು, ನಮ್ಮೆಲ್ಲರ ಹಿರಿಯಾದ ಶಂಕರಪ್ಪ ಸಾವ್ಕಾರು, ನಮ್ಮ ನೀರ್ಮಾನಿ ಶರಣಬಸವ ಅಣ್ಣವರು, ಮತ್ತು ನಮ್ಮ ಹಳೆಯಂದ್ರಾದ ಅಂಬರೀಷ್ ಅವರು, ಮತ್ತು ಬಸವರಾಜಪ್ಪಣ್ಣವರು, ಹೊಸಾಪುರದ ಮುದ್ದನಗೌಡರು, ವೀರಭದ್ರಪ್ಪಣ್ಣವರು, ಮತ್ತು ಎಲ್ಲರಾದಿಯಾಗಿ ಎಲ್ಲರಿಗೂ ಹೆಸರು ಹೇಳೋಕ್ಕಾಗಲ್ಲ. ಅವರೆಲ್ಲರೂ ಭಾಳ ದಿಗ್ಗಜರು. ಅವ್ರ ಮುಂದೆ ನಾವೇನು ನಮ್ಮ ಸುಮ್ಮನೆ ಏನು ಕಲ್ತಾರ ಒಪ್ಪಿಸ್ತಾನ ನೋಡಮ್ಮಂತ ಕರೆದು ನಿಂದಿಸ್ಯಾರ ಅಂತ ನನಗೆ ಅನಿಸ್ತದೆ ಇಲ್ಲಿ. ಯಾಕಂದರೆ ಈಗಾಗಲೇ ಅಣ್ಣವ್ರು ಹೇಳಿದರು, ನಾವೆಲ್ಲರೂ ಲಿಂಗಾಯತರು ನಮ್ಮ ಕಾರ್ಯಕ್ರಮಗಳನ್ನು ಹೆಂಗೆ ಮಾಡ್ತೀವಿ, ಹೆಂಗೆ ಮಾಡಬೇಕು ಅಂತಕ್ಕಂಥದ್ದನ್ನು ತಿಮ್ಮನಗೌಡ ಅಣ್ಣವ್ರು ಹೇಳಿಕೊಟ್ರು. ಈಗ ನಮಗಾಗಲೇ ಮುಖ್ಯವಾಗಿ ನಮ್ಮ ಧರ್ಮದ ಅಸ್ತಿತ್ವವನ್ನು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ನಮ್ಮ ಮುಖ್ಯವಾಗಿ ಈ ಕಾರ್ಯಕ್ರಮಗಳನ್ನು ಬಸವ ತತ್ವದ ಪ್ರಕಾರ ಮಾಡಿದರೆ ನಮಗೆ ಸಮೃದ್ಧಿ, ಸಿರಿ ಸಂಪತ್ತು ಇವೆಲ್ಲ ಬೇಕು ಅಂತ ಮಾಡ್ತಕ್ಕದ್ದಲ್ಲ. ಮೊದಲು ತಿಳ್ಕೊಬೇಕು. ಇದನ್ನು ಹೇಳಿದರು, ಕಾಯಿ ಹೊಡಿಬಾರದು. ಕಾಯ ಅಂದರೆ ಯಾವುದು? ಇಲ್ಲಿ ಅಣ್ಣವರು ಒಂದು ವಿಷಯ, ಮೂಲ ವಿಷಯಕ್ಕೆ ಟಚ್ ಕೊಟ್ರು ಅಪ್ಪವರು. ಅಷ್ಟಾವರಣವೇ ಅಂಗವಾಗಿ, ಪಂಚಾಚಾರವೇ ಪ್ರಾಣವಾಗಿ, ಚಟಸ್ಥಳವೇ ಆತ್ಮವಾಗಬೇಕು.
ನಮ್ಮೊಳಗಿನ ಅರಿಷಡ್ವರಗಳನ್ನು ತೆಗೆಯೋದಕ್ಕೆ ಏನಪ್ಪ ಅಂದ್ರೆ ಅಪ್ಪ ಬಸವಣ್ಣ ತಂದೆಯವರು ನಮಗೆ ಲಿಂಗ ಕೊಟ್ಟರು. ಬಸವಾದಿ ಶರಣರು ನಮ್ಗೆ ಏನಕ್ಕೋ ಕೇಳಿಲ್ಲ, ನೆನ್ಪಿಟ್ಕೋಬೇಕು ನಾವೆಲ್ಲರೂ. ದೇವ್ರ ಮುಂದೆ ನಾವೇನ್ ಮಾಡ್ತೀವಿ, ಈಗ ಹೇಳಿದ್ರೆ ಅಣ್ಣವರು ತಿರುಪತಿಗೆ ಹೋಗ್ತೀವಿ, ಕೂದಲ ಕೊಡ್ತೀವಿ, ಕಣ್ಣು ಕೇಳಿದ್ರೆ ಯಾರು ಒಬ್ರು ತಿರುಪತಿ ಕಡೆಗೆ ಹೋಗ್ತಿದ್ದಿಲ್ಲ ನಾವು. ಇದು ಟೀಕೆ ಆಗ್ತದ, ಮಾಡೋರಿಗೆ ನೋವಾಗ್ತದ. ಇದು ಮನಸ್ಸು ಇದು ಏನಾಗ್ತದ, ಸಾವಿರಗಳಿಗೆ ಯಾರು ಪೂಜೆ ಮಾಡ್ತಾರ ಅವ್ರಿಗೆ ನೋವಾಗ್ತದ. ಸತ್ಯ ಯಾವತ್ತು ಇಷ್ಟೇ, ಇದು ಸತ್ಯ. ಆ ದಾರಿಯ ಹೊರತಾಗಿ ನಡೆಯೋರಿಗೆ ನೋವು ತರುವಂಥದ್ದೇ ಅದು. ಯಾಕಂದ್ರೆ ಅದು ವಿಧಿತ. ಅದು ಬಸವಾದಿ ಶರಣರೇನು ಸುಮ್ಮನೆ ಇದಾಗಿಲ್ಲ, ಅವರು ಸಾಕಷ್ಟು ಇಷ್ಟೆಲ್ಲ ಇವತ್ತು ಈ ಒಂದು ಸಮಾರಂಭದಲ್ಲಿ ಇಷ್ಟು ವಚನಗಳನ್ನು ಕೊಟ್ಟು ಇವತ್ತು ಅವನ ಚಿಂತನೆ ನಾವು ಮಾಡ್ದು ಅಂತಂದ್ರೆ ಸಾಕಷ್ಟು ಕಷ್ಟಪಟ್ಟು ಹೋಗ್ಯಾರ. ಹೋಗು ಅಳಕಟ್ಟಿಯವರು ಕೊನೆಯ ಸಮಯದಲ್ಲಿ ಪ್ರಸಾದಕ್ಕೆ ಏನು ಇಲ್ಲ, ಹಸಿವಿನಿಂದ ಸತ್ತು ಹೋಗ್ಬಿಟ್ರು ಅವರು. ಯಾಕಂದ್ರೆ ಈ ವಚನಗಳು ಉಳಿಸ್ಬೇಕಾದ್ರೆ ನಮ್ಮ ಲಿಂಗಾಯತ ಅಂತಕ್ಕಂಥ ಧರ್ಮ ನೆನ್ಪಿಟ್ಕೋಬೇಕು. ಕಾಯಕಗಳು ಅವನೇನಂತಂದ್ರೆ ಮನು ಅಂತಕ್ಕಂಥ ಒಬ್ಬ ಅವನೇನ್ ಜಾತಿ ಮಾಡಿಬಿಟ್ಟ. ಕಾಶಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ನಾವೆಲ್ಲ ವಚನಗಳು ಕೇಳ್ತೀವಿ. ಈ ರೀತಿಯಾಗಿ ಬಂದು ಇಲ್ಲೆಲ್ಲ ಬಸವಣ್ಣನವರ ಯಾರು ಮ್ಯಾಗ್ನೆಟ್ ಯಾಕಲ್ರಿ, ಮ್ಯಾಗ್ನಾ ಕಾರ್ಟ್, ಅವರು ವಿಶ್ವದ ಮೊದಲನೇ ಸಂವಿಧಾನ ಒಂದು ಬರೆದ್ರ ಅಂತ ಹೇಳ್ತಾರೆ. ಆದ್ರೆ ಅದಕ್ಕಿಂತ ಮೊದಲು ಬರೆದದ್ದು ಬಸವಣ್ಣ, ನೆನ್ಪಿಟ್ಕೋಬೇಕು ನಾವೆಲ್ಲರೂ. ಎಲ್ಲ ಮುಖ್ಯವಾಗಿ ನಿಮ್ಮ ಸಲುವಾಗಿ ತಾಯಂದಿರಿಗೆ ಸೂತ್ರರು ಅಂತಂದ್ರು. ಬಸವಣ್ಣ ಲಿಂಗ ಕೊಟ್ಟ, ಇನ್ನೊಂದು ಬೇರೆದವ್ರು ಯಾರು ಕೊಡ್ಲಿಲ್ಲ. ಯಾಕಂದ್ರೆ ತಾಯಿ ಶೂದ್ರಳು. ಬಸವಣ್ಣ ಕೇಳಿದ್ದೆ ಅದೇ ಮಾತು. ಯಾವಾಗ ಅಯ್ಯಾಚಾರ ಅದನ್ನ ಏನು ಮಾಡ್ತು ಅಂತಂದ್ರೆ ಮಾಡಿದಾಗ ಅಕ್ಕಗ್ ಮಾಡಿರೋದನ್ನ ಅಂತ ಹೇಳಿದಾತ. ಆಕೆ ಶೂದ್ರಳು, ಆಕಿಗೆ ಮಾಡಬಾರ್ದು ಅಂದ್ರು ಅವರು. ಇವನು ಆಕೆ ಹೊಟ್ಟೆಗೆ ನಾವು ಹುಟ್ಟಿವಿ, ಆಕೆ ಹಂಗೆ ಶೂದ್ರಳು ಆತಾಳ ಅಂತ ಕೇಳಿದ್ರು ಅವರು. ಅದಕ್ಕಾಗಿ ಅವರು ಅದೇ ಕಾರಣಕ್ಕೆ ಮನೆ ಬಿಟ್ಟು ಹೊರಗೆ ಹೋಗ್ತಾರ. ಒಬ್ಬ ಹಿಂದುಳಿದವರಿಗೆ ಏನು ಸಿಗಲಿಲ್ಲ ಅಂತೇಳಿ ಇದು ಮಾಡುವಾಗ ಅವಾಗ ಏನು ಮಾಡ್ತಾರ, ಕಿರೀಟವನ್ನು ಕೆಳಗಿಟ್ಟು ಬರ್ತಾರ ಅವರು. ಇದನ್ನೆಲ್ಲ ನಾವು ಅರ್ಥೈಸ್ಕೋಬೇಕು. ನಮ್ಮೊಳಗಿನ ಅವಗುಣಗಳನ್ನು ತೆಗೆದಾಗ ಬೇಕಾದ್ರೆ ನಮ್ಮೊಳಗಿನ ಬೆಳಕು ಕಾಣೋದಕ್ಕೆ ಸಾಧ್ಯ. ಅದು ಇಲ್ಲ ಅಂತಂದ್ರೆ ಸಾಧ್ಯನೇ ಇಲ್ಲ. ನಾವು ಎಷ್ಟು ಮಾತಾಡಿದ್ರು ವೇದಿಕೆ ಮೇಲೆ ಇವೇ ಮಾತುಗಳು ಆಗ್ತಾವ ಅಷ್ಟೇ. ಆದರೆ ನಾವು ನಡೆ ನುಡಿಯ ಕ್ರಿಯಾಶೀಲತೆಯನ್ನು ನಾವೇನಪ್ಪ ಅಂತಂದ್ರೆ ನಮ್ಮೊಳಗೆ ನಾವು ಮೆಳೈಸಿಕೊಳ್ಬೇಕು. ಅದನ್ನ ಆ ಮೆಳೈಸಿಕೊಳ್ಳಲ್ಲ ಅಂತಂದ್ರೆ ಆಗದೇ ಇಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ಏನ್ ಕೇಳಿದ್ರು, ಸಿರಿಯನಿತ್ತೊಡಬಲ್ಲಿ ಕರಿಯನಿತ್ತೊಡವಲ್ಲಿ ಇರಿದೊಬ್ಬ ರಾಜ್ಯವನ್ನು ಇತ್ತಡೆವಲ್ಲಿ ನಿಮ್ಮ ನೆನವೊಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಅಂತ ಹೇಳಿದ್ರು ಅವರು. ನಿಮ್ಮ ನೆನಪು ಕೊಡ್ರಿ ಅಂದ್ರ ಅವರು. ನೀವೇನು ಸಿರಿ ಸಂಪತ್ತು ಹಾನಿ ನಮಗೇನು ಬೇಡ ಅಂತಂದ್ರ ಅವರು ಯಾವ ಕೇಳಲೇ ಇಲ್ಲ ಅವರು. ನಾವೇನ್ ಮಾಡ್ತೀವಿ, ಸ್ವಲ್ಪ ನಾವು ₹1 ಕೊಡ್ತಾನಪ್ಪ, ನೀವು 1 ಲಕ್ಷ ಕೊಡಂತ ಕೇಳಕೋತೀವಿ. ನಾವು 1 ಕೊಡ್ತೀವಿ, ನೀವು 1 ಲಕ್ಷ ಕೊಡ್ರಿ. ನಾವು ದೇವಸ್ಥಾನಕ್ಕೆ ಕ್ಯೂ ಇಟ್ಟದ್ದೇ ಇದು. ಈಗ ನೋಡ್ತೀರಿ, ಈಗ ಮೊನ್ನೆ ಈ ಬಸ್ ಫ್ರೀ ಆದಾಳಿಂದಂತೂ ಎಷ್ಟೆಷ್ಟು ಕೋಟಿಗಳು ಈಗ ನೋಡಿರ್ಬೇಕು, ಸಾವಿರಾರು ಕೋಟಿಗಳು ಒಂದೊಂದು ದೇವಸ್ಥಾನಕ್ಕ ಮಾಡ್ರಿ. ಕಣ್ಣಿಲ್ದವ್ರಿಗೆ ಕೊಡ್ರಿ. ಈಗ ನೋಡ್ರಿ ಅಣ್ಣವ್ರು ಈ ಕಾರ್ಯಕ್ರಮ ಮಾಡ್ಯಾರ. ಇದ್ರಾಗ ಒಂದು 4 ಒಳ್ಳೆ ಕೆಲಸ ಮಾಡೋದು, 4 ಒಳ್ಳೆ ಸುದ್ದಿಗಳನ್ನು ಕೊಡೋದು, ಒಳ್ಳೆ ದಾರಿ ತರ್ತಕ್ಕಂಥ ಸತ್ಕ್ರಿಯೆ ಆಚರಣೆಯಲ್ಲಿ ತರೋದಕ್ಕೆ ನಮ್ಮಂಥವ್ರಿಗೆ ನಾವೇನು ಅಂಧಕಾರದಲ್ಲಿ ಇರ್ತವಲ್ಲ, ನಮ್ಮಂಥವ್ರಿಗೆ ಜ್ಞಾನದ ಬೆಳಕನ್ನು ನೀಡ್ತಕ್ಕದಕ್ಕೆ ಈ ಕಾರ್ಯಕ್ರಮಗಳು ನಡಿಬೇಕಾಗಿದೆ ಅಷ್ಟೇ. ಅದನ್ನ ಬಿಟ್ರೆ ಬೇರೆ ಇಲ್ಲ. ಅಕ್ಕ ಹೇಳ್ತಾಳ, ಹೋದರೆ ಭಿಕ್ಷೆಗೆ ಹೋದರೆ ನೀಡದಂತೆ ಮಾಡು, ನೀಡಿದರೆ ಕೆಳಗೆ ಬೀಳುವಂತೆ ಮಾಡು, ಬಿದ್ದರೆ ಸುಣಕ ಎತ್ತಿಕೊಂಡು ಹೋಗುವಂತೆ ಮಾಡು. ಅಂದ್ರೆ ಸದಾ ನಾನು ನಿನ್ನ ನೆನವಿನಲ್ಲಿ ಇರ್ಬೇಕಂತ ಹೇಳಿದ್ರು ಶರಣರು. ಅಂದ್ರೇನು, ಅವ್ರು ಯಾವ ಸಿರಿ ಸಂಪತ್ತು ಕೇಳಲ್ಲ. ಇದ್ವಲ್ಲ ಬಿಟ್ಟು ಕಾಶ್ಮೀರದ ರಾಜ್ಯನ ಹುಚ್ಚಿಡುತ್ತೇನ್ರಿ, ಇಲ್ಲಿ ಬಂದು ಕಟ್ಟಿಗೆ ಮಾರಿ ಬದುಕು ಸಾಗಿಸ್ತಾನಂದ್ರ ಮಹಾದೇವಿ ಜೊತೆಗೆ ಬೊಂತಾದೇವಿ ಅವ್ರ ತಂಗಿ ಬರ್ತಾಳ. ನೀವು ನೋಡ್ಬೇಕು ಹೋಗಿ. ಇವನ್ನೆಲ್ಲ ನಾವು ಅರ್ಥೈಸ್ಕೋಬೇಕು. ಇದರಲ್ಲಿ ಏನಿಲ್ಲ. ಅಪ್ಪವ್ರು ಹೇಳಿದ್ರೆ ಏನ್ ಗಳಿಸಿ ಏನ್ ಮಾಡ್ತಾರೆ, ಇಷ್ಟು ಅನ್ನ ತಿಂತು ಅಷ್ಟೇ. ಅದು ದುಡ್ಡು ಅನ್ನೋದೇನು ಉಪ್ಪಿದ್ದಂಗೆ, ಅದು ಎಷ್ಟು ಬಳಸ್ಬೇಕು ಅಷ್ಟೇ ಬಳಸಕ್ ಬರ್ತಾ. ಉಪ್ಪು ಹೆಚ್ಚಿಗೆ ಹಾಕಿದ್ರೆ ನಾವು ಅನ್ನ ಉಣಕ್ ಸಾಧ್ಯ ಆಗುತ್ತಾ? ಏನಿಲ್ಲ. ಕಡಿಮೆ ಆದ್ರೂ ಉಣಕ್ ಆಗತ್ತಾ? ಆಗೋದಿಲ್ಲ. ಹಂಗಾಗಿ ಅದು ಎಷ್ಟು ಬೇಕೋ ಅಷ್ಟೇ ಬೇಕು. ಅದ್ರ ಜೊತೆಗಿರ್ರಿ, ಅದು ಬೇಕು ಇಲ್ಲ ಅಂತಲ್ಲ, ಎಷ್ಟು ಬೇಕೋ ಅಷ್ಟು. ಏನಿದು ಬಂದಿರಿ ಅದಳವಿದ್ದೀರಿ ಎಂದು ಕುಳ್ಳಿರಿ ಅಂದರೆ ನಿಮ್ಮ ಮನೆ ಕುಳಿ ಹೋಗೋದು, ನಿಮ್ಮ ಮೈಸೂರಿ ಹಾರಿ ಹೋಗೋದು ಹೇಳಿದ್ರಲ್ಲ ಅಪ್ಪರು. ಬಂದವರಿಗೆ ಬರ್ರಿ, 1 ಗ್ಲಾಸ್ ನೀರು ಕೊಡ್ರಿ. ನಮ್ಮ ಮನೆಗೆ ಏನು ಬೇಡ, ಒಂದು ಬೆಲ್ಲದ ಚೂರು ಕೊಡ್ರಿ, 1 ಗ್ಲಾಸ್ ನೀರು ಕೊಡ್ರಿ, ಸಂತುಷ್ಟವಾಗಿ ಹೋಗ್ಲಿ. ಆ ರೀತಿಯಾಗಿ ಬದುಕನ್ನು ನಾವು ಕಲಿಸ್ಲಿ. ಅದಕ್ಕಾಗಿ ಇಂಥ ಅರಿವಿನ ಪ್ರವೇಶ ಆಗ್ಬೇಕು ನಾವು ಮನೆಯೊಳಗೆ. ಇಂಥ ಅರಿವು ನಮ್ಮೊಳಗೆ ಪ್ರವೇಶ ಅಂತಂದ್ರೆ ನಮ್ಮನೆ ದಿವ್ಯ ಬೆಳಕಿನಿಂದ ಕೂಡುತ್ತದೆ. ಏನು ಸಿರಿ ಸಂಪತ್ತು ಏನು ಬೇಕಾಗಿಲ್ಲ, ಅದಕ್ಕೆ ಇದೇ ಬೇಕು. ಇದೇ ನಮ್ಮೊಳಗಿನ ಸಿರಿಯೇನೆ. ಯಾವ ಲಿಂಗದ ಬೆಳಕು ನಮ್ಮೆಲ್ಲ ಸರ್ವೇಂದ್ರಿಯೊಳಗೆ ವ್ಯಾಪಿಸಿ ನಮ್ಮ ಅವಗುಣಗಳೇನನ್ನು ಕಳಿತೇವಲ್ಲ, ಅದೇ ನಮ್ಮೊಳಗಿನ ಬೆಳಕು, ಅದೇ ನಮ್ಮ ದೊಡ್ಡ ಶ್ರೀಮಂತಿಕೆ. ಇಷ್ಟು ಮಾತ್ರ ನಾನು ತಿಳಿದೆ. ಇದರಲ್ಲಿ ಏನಾದರೂ ಮಿಥ್ಯೆ ಇದ್ರೆ ತಾವೆಲ್ಲರೂ ಕ್ಷಮಿಸಬೇಕು. ಈ 2 ನುಡಿಗಳನ್ನು ತಮ್ಮೆಲ್ಲರ ಶ್ರೀಪಾದಗಳಿಗೆ ಅರ್ಪಿಸಿ ನನ್ನ ಭಕ್ತಿ ಶರಣಗಳು ಶರಣ. ಧನ್ಯವಾದಗಳು ಅಣ್ಣವರಿಗೆ. ಅದೇ ರೀತಿ ಮಹಿಳೆಯರಿಗೆ ಬಸವಣ್ಣನವರು ಕೊಟ್ಟಂತ
ಸ್ಥಾನಮಾನಗಳ ಬಗ್ಗೆ ಅತ್ಯುನ್ನತವಾಗಿ ಉತ್ಸ ಏನೇನೋ ತರಕ ಹೊಡೆದಾಡ್ತೀರಿ. ನಿಮ್ಮಂತ ಬದುಕನ್ನ ಉಜ್ಜಲ ಮಾಡಿದಂತ ಅಕ್ಕ ಮಹಾದೇವಿ ಜಯಂತಿ ತಾವೆಲ್ಲರೂ ಎಷ್ಟು ಆಚರಣೆ ಮಾಡ್ತೀವಿ ಎಂಬುದನ್ನ ತಾವು ನೆನಪು ಮಾಡ್ಕೊಳ್ಬೇಕು. ಯಾಕಂದ್ರೆ ವರಮಹಾಲಕ್ಷ್ಮಿ ಹಂಗ ನೀವು ಪೂಜೆ ಮಾಡಿದಂಗೆಲ್ಲ ದುಡ್ಡು ಕೊಡಂಗಿತ್ತಂದ್ರೆ ಇವತ್ತು ನಮಗಿಂತ ಬಲಿಷ್ಠವಾದಂತ ಜಪಾನು, ಅಮೇರಿಕ ಅವ್ರು ಯಾರಿಗೆ ಲಕ್ಷ್ಮಿ ಅಂತ ಗೊತ್ತಿಲ್ಲ, ಯಾರಿಗೆ ಇದು ಗೊತ್ತಿಲ್ಲ. ಅಂತ ಒಂದು ನಿಮ್ಮ ಬದುಕನ್ನ ಉಜ್ಜಲ ಮಾಡಿದಂತ ಬಸವಾದಿ ಶರಣರನ್ನ ನೀವು ನೆನಿಬೇಕು. ಪ್ರತಿ ವರ್ಷ ನೀವೇನಿದೆಯಲ್ಲ ಬಸವ ಜಯಂತಿ ದಿನ ಮತ್ತು ಅಕ್ಕ ಮಹಾದೇವಿ ಜಯಂತಿ ದಿನ ನೀವು ಪೂಜೆ ಮಾಡುವಂತ ಕೆಲಸ ನೀವು ಇನ್ ಮುಂದೆ ಮಾಡ್ಬೇಕಾಗ್ತದೆ. ಯಾಕಂತಂದ್ರೆ ಬರೇ ನೀವು ಮೂಢನಂಬಿಕೆಗಳಿಂದ ಹೋಗೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಯಾಕಂದ್ರೆ ನೀವು ಅಕ್ಕ ಮಹಾದೇವಿ ಅಂದ್ರೆ ಎಷ್ಟು ಜನಕ್ಕೆ ಗೊತ್ತಿದೆ. ಆಕೆಯ ವಚನಗಳು ಈ ಜಗತ್ತಿಗೆ ಸಾರಿದಳು. ಇಲ್ಲಿ ಲಕ್ಕುಂಡಿಯಿಂದ ಹಿಡಿದು ಶ್ರೀಶೈಲದವರೆಗೆ ನಡೆದುಕೊಂಡು ಹೋಗ್ಬೇಕಾದ್ರೆ ಆಕೆ ಮಾಡಿದಂತ ಕಷ್ಟಗಳು ಯಾರಿಗಾಗಿ ಎಂಬುದನ್ನ ನೀವೆಲ್ಲ ಚಿಂತನೆ ಮಾಡ್ರಿ. ಅದೇ ಕೂಡ ಯಾವುದೇ ನಮ್ಮ ಕೆಲಸಗಳಾಗ್ಲಿ ಅದು ನಿಜಾಚರಣೆ ಆಗಿ ಮಾಡ್ಬೇಕು. ಯಾಕಂದ್ರೆ ಮದುವೆಗಳಾಯ್ತು, ತೊಟ್ಟಿಲ ಕಾರ್ಯಕ್ರಮಗಳಾಯ್ತು. ಈಗ ಇವತ್ತು ನಾವು ಗೃಹ ಪ್ರವೇಶ ಮಾಡಿದ್ದೇವೆ. ಗುರು ಪ್ರವೇಶ, ಈ ಒಂದು ಗುರು ಪ್ರವೇಶ ಮಾಡಿದಂತ ಈಗ ಇದೇ ತರ ನಾವು ಮಾಡ್ಬೇಕಾಗ್ತದೆ. ಯಾಕಂದ್ರೆ ನಾವು ಮಾಡ್ತಕ್ಕಂಥ ನೀವು ನೋಡ್ತೀರಿ ಪೂಜೆಗಳು, ಇವತ್ತು ಬಂದು ಮನೆ ತುಂಬಾ ಗೊಂಬೆಗಳು ಇಡ್ತಾರ, ಪ್ರತಿ ರೂಮಿನಲ್ಲಿ ಗೊಂಬೆಗಳು ಇಡ್ತಾರ. ಅದು ಏನಂತ ಅವ್ರನ್ನೇ ಕೇಳಿದ್ರೆ ನಿಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಇಂಥ ಒಂದು ಆಚರಣೆಗಳು ಬೇಡ. ನಮ್ಮ ಲಿಂಗಾಯತ ಧರ್ಮದಲ್ಲಿ ಶರಣರು ಕೊಟ್ಟಂತ ಧರ್ಮಗಳನ್ನ ಮಾಡ್ಬೇಕು, ನಾವು ಆಚರಣೆಗಳು ಮಾಡ್ಬೇಕಂತ ಇಲ್ಲಿವರೆಗೆ ಎಲ್ಲ ಶರಣರು ಹೇಳಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಹಿರಿಯರಾದಂತ ಶರಣಪ್ಪಣ್ಣವರು ಒಂದೆರಡು ಮಾತಾಡ್ಬೇಕಾಗಿ ಕೇಳ್ಕೊಳ್ತೀವಿ. ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಬುದೆ, ಕಡೆಗೀಲು ಬಂಡಿಗೆ ಆಧಾರ. ಈ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೂಢಶರಣರ ನುಡಿಗಡಣವೇ ಕಡೆಗೀಲು ಕಾಣಾರ. ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ, ಇಂದ್ರಿಯಗಳೆಂಬ ಶಾಖೆ ಶಾಖೆಗೆ ಹಾರಿ, ಹಣ್ಣು ಫಲಂಗಳ ಗ್ರಹಿಸಿ ಭವದತ್ತ ಮುಖವಾಗಿ ಹೋಗುತ್ತಿದೆ ನೋಡ. ಈ ಮನವೆಂಬ ಮರ್ಕಟನ ನಿಮ್ಮ ನೆನಹೆಂಬ ಪಾಶದಲ್ಲಿ ಕಟ್ಟಿ ಎನ್ನ ನುಣುಗಿಕೊಳ್ಳ ಖಂಡೇಶ್ವರ. ರಥಸ್ಮರಣೀಯರಾಗಿರ್ತಕ್ಕಂಥ 12ನೇ ಶತಮಾನದ ಬಸವಾದಿ ಶರಣರನ್ನ ಸ್ಮರಿಸಿಕೊಳ್ಳುತ್ತಾ ಆ ಕಾಲಘಟ್ಟದಲ್ಲಿ ಆಗಿ ಹೋಗಿರ್ತಕ್ಕಂಥ ಎಲ್ಲ ಶರಣ ಸಂತ ಮಹಾಂತರನ್ನ ಈ ಸಂದರ್ಭದಲ್ಲಿ ಭಕ್ತಿಯಿಂದ ನೆನೆಯುತ್ತಾ, ಇವತ್ತಿನ ದಿವಸ ಸುಂಕನೂರಲ್ರಿ, ಸುಂಕನೂರು ಶರಣಮ್ಮ ಹಾಗೂ ದೇವಣ್ಣ ಅಣ್ಣವರ ನೂತನವಾಗಿ ಕಟ್ಟಲ್ಪಟ್ಟಿರ್ತಕ್ಕಂಥ ಈ ಗೃಹ ಪ್ರವೇಶಕ್ಕೆ ಬಸವಣ್ಣವರ ಭಾವಚಿತ್ರದೊಂದಿಗೆ ನಾವು ಬರೋದಕ್ಕೆ ಆಗಿತ್ತು. ಆ ರೀತಿ ಅಂದರೆ ಮನೆ ಇದೆ, ಅದರಲ್ಲಿ ಬಸವಣ್ಣ ಹೊತ್ಕೊಂಡು ಹೋಗೋದಂದ್ರೆ ಸಮಾನತೆ ಹರಿಕಾರ ಬಸವಣ್ಣ ಅಂದರೆ ಚಿಂತನೆ ಜ್ಞಾನವನ್ನು ತಗೊಂಡು ಹೋಗೋದು ಅಂತ. ಈಗ ನೋಡ್ರಿ, ಈಗ ಎಲ್ಲ ಕಡೆ ಯಾವ್ಯಾವ ರೀತಿ ಮಾಡ್ತಾರ, ಇದು ಯಾವ ರೀತಿ ಮಾಡ್ಯಾರ. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರನ್ನು ಅವರಿವರೆನ್ನದೆ ನಿಜವರಿದವರ ಅಂಗಡಿಗೆ ಅವನತನಾಗಿ ಎಂಬ ನಿಜಗೊಂಡು ಹೋಗ್ತಿಯಂತೆ ಸರ್ವ ಶರಣರಲ್ಲಿ ಶರಣಾರ್ಥಿಗಳ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಸಮ್ಮಿಳಿತಗೊಂಡಿರ್ತಕ್ಕಂಥ ಎಲ್ಲ ತಂದೆ ತಾಯಿಗಳ ಪಾದಾರವಿಂದಗಳಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸುತ್ತ. ಈಗ ನೋಡ್ರಿ, ಮನಸ್ಸು ಮನವನಾಳ್ಬೋದು ಹಠದ ಮಗುವಿನ ನಯದಿ, ಇನಿತನಿತು ಸವಿ ಇಣಿಸು ಸವಿಕತೆಗಳಿಂದೆ, ಅನುಕೂಲಿಸದು ಬರಿಯ ಕೂಗು ಬಡಿತಗಳಿನದು, ಇನಿತೆತ್ತ ಮರಸಿನಿತ ಮಂಕುತಿಮ್ಮ ಅಂತ. ಈಗ ಇದೊಂದು ಹೊಸದಿದೆ, ಇಲ್ಲಿ ಹೊಸ ಕಾರ್ಯಕ್ರಮ ಇದು. ಮೊದಲು ಮಾಡಿದವ್ರು ಏನಂತಾರೆ, ಇದೇನಪ್ಪ ಈ ಊರಾಗಿರ್ಲಾರ್ದು ಮಾಡಕತ್ತಾರ, ಭಯ ಬಂದ್ಬಿಡ್ತೈತೆ ಬಸವಣ್ಣವ್ರೆ. ಇದು ಇವ್ರು ಯಾರು ಮಾಡ್ತಾರಪ್ಪ, ಎಲ್ಲರೂ ಮಾಡ್ದಂಗೆ ಇವ್ರು ಮಾಡಲ್ಲ ಅಂತ ಭಯ. ಇದೇನಾಗುತ್ತೆ ಅಂದ್ರೆ ಬಸವಣ್ಣಂದ್ರೆ ಭಯರಹಿತವಾಗಿರ್ತಕ್ಕಂಥ ಸಮಾಜವನ್ನು ಹಾಕೋ ಸಲುವಾಗಿ ಬಸವಣ್ಣ ಎಷ್ಟು ಶ್ರಮ ಪಟ್ಟನಂದ್ರೆ ಈಗ ಒಂದು 25 ವರ್ಷದಿಂದ ಒಳ್ಳೆ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡೋ ಹೊತ್ನಾಗ ನಮ್ಮ ಬಸವಾದಿ ಶರಣರು ಏನು ಹೇಳಕ್ ಹೋದ್ರೆ ಸುಮ್ಮನೆ ಕುಂತ್ರಿ ಅಂತದ್ದು. ನಾವು ಸಣ್ಣರಿದ್ದಾಗ ಒಂದು 25 ವರ್ಷದಿಂದ ಈಗ ಯಾರು ಕೇಳೋರಿಲ್ಲ. ಪ್ರಜ್ಞಾವಂತರಾದ್ರು ಪ್ರಜ್ಞೆ ಬರ್ಬೇಕಾದ್ರೆ ಎಮ್ಮವರು ಬೆಸಗೊಂಡರೆ ಶುಭಲಗ್ನವೆನ್ನಿರಯ್ಯ, ರಾಶಿ ಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ, ನಾಳಿನ ದಿನಕ್ಕಿಂದಿನ ದಿನ ಶ್ರೇಷ್ಠವೆಂದು ಹೇಳಿರಯ್ಯ, ಕೂಡಲ ಸಂಗಮ ದೇವನ ಪೂಜಿಸಿದ ಫಲ ನಿಮ್ಮದಯ್ಯ ಅಂತ. ನಮಗೆ ತಾರಾಬಲ ಎಲ್ಲವೂ ಕೂಡ ಅದಾವ.
ಶಾಣ್ರಿ ಅಂತಾರ ಅಂದೇ ನಾವು ಮಾಡ್ತು. ನಾವು ಯಾವುದಾದ್ರೂ ಕೂಡ ನಮ್ಮ ಮಕ್ಕಳ ಮದುವೆ ಆದ್ರೂ ಕೂಡ ನಮ್ಮ ತಂದೆಯವ್ರ ಸ್ಮರಣೆ ಮಾಡ್ಬೇಕಾಗಿತ್ತು. ನಮ್ಮ ತಾಯಿಯರಿಗೆ ಅದ್ರ ಭಯ ಇತ್ತು. ನಮ್ಮ ತಂದೆಯವ್ರಿಗೆ ಜ್ಞಾನ ಇತ್ತು, ತಾಯಿಗಿದ್ದಿಲ್ಲ. ಆ ಅಮಾವಾಸ್ಯಕ್ಕಿನ 3 ದಿವಸ ಮೊದಲು ತೀರ್ಕೊಂಡಿದ್ದ, ಅವತ್ತ ಮಾಡ್ಬೇಕಂತ ನಮ್ಮ ತಾಯಿ. ನೀವು ಬಸವ ತತ್ವ ಕೊಡಿ ನಿಮ್ ಕೊಡಿ ಅಂತೇಳಿ ಅವತ್ತ ಮಾಡ್ತಾರೆ ಸಣ್ಣಗೆ. ನಾವು ಇನ್ನೊಂದು ವಾರದಾಗ ಎಂದ್ ಅನುಕೂಲ ಆತ್ ನಮ್ಮೆಲ್ಲ ಶರಣರು ಬರಕ್ ಅನುಕೂಲ ಆತ್ ಅವತ್ತು ಮಾಡ್ತೀವಿ. ಅಂದ್ರೆ ಭಯರಹಿತವಾಗಿರ್ತಕ್ಕಂಥ ಸಮಾಜವನ್ನ ಬಸವಾದಿ ಶರಣರು ನಿರ್ಮಾಣ ಮಾಡಿದ್ರು. ಅದಕ್ಕೆ ನಮ್ಗೆ ಯಾಕಂತಂದ್ರೆ ಇವೆಲ್ಲ ಮಾಡ್ತಾರಲ್ಲ ಹೆಚ್ಚು ಕಡಿಮೆ ಆಗ್ಬಿಟ್ಟು. ಉದಾಹರಣೆ ಕಲ್ಬಾವಿಯಲ್ಲಿ ಮನೆ ಓಪನಿಂಗ್ ಇತ್ತು. ಪಕ್ಕ ಬಸವ ತತ್ವದಾರ್ರಿ ಕಲ್ಬಾವಿ ನಮ್ಮ ಭರಮಪ್ಪಣ್ಣವ್ರು. ಆತ ಹೇಳ್ದ, ಇರ್ಬೋದ್ರಪ್ಪ ಅಣ್ಣವ್ರಿಗೆ ಹೇಳ್ದ, ಅಲ್ರಿ ಅಣ್ಣರ ಮನೆ ಪ್ರವೇಶ ಮಾಡ್ತೀನಿ, ನಿಮಗೆ ಬರಬೇಡ ಅಂತ ಹೇಳಕತ್ತೀನಿ ಅಂತ. ಆತ ಲಿಸ್ಟ್ ತಗೊಂಡ್ಬಿಟ್ಟಿದ್ದ, ಮನೆ ಪ್ರವೇಶಕ್ಕಾಗಿ ಎಷ್ಟೆಷ್ಟೋ ಲಿಸ್ಟ್ ತಗೊಂಡ್ಬಿಟ್ಟಿದ್ದ. ಒಂದು 20,000 ರೂಪಾಯಿ ಕಿರಾಣಿ ಮಾಲ್ ಎಲ್ಲ ತಗೊಂಡ್ಬಿಟ್ಟಿದ್ದ. ಅಲ್ಲ ನೀನ್ ಬರಬೇಡ ಅಂದ್ರೆ ಬರ್ತನಪ್ಪ, ನೀವ್ ಹೆಂಗನ ಮಾಡ್ರೆ ನಾ ಬರ್ತನಂತ. ನೀ ಬಂದ್ರೆ ಇದು ಮಾಡೋದು ಬೇಡಪ್ಪ ಅಂತೇಳಿ ಇದೇ ಪ್ರಕಾರ ಮಾಡಿದ. ಸ್ವಲ್ಪ ದಿವಸದಾಗ ಆ ಮನೆ ಯಜಮಾನ್ ತೀರ್ಕೊಂಬಿಟ್ಟ. ಅಣ್ಣಗ ಬಹಳ ಕಷ್ಟ ಆಗ್ಬಿಡ್ತಿ. ಇರ್ಬೋದಪ್ಪ ಅಣ್ಣ, ಏನು ಸಾವ್ಕಾರ ಸಣ್ಣಪ್ಪ ಹಿಂಗಾಗ್ಬಿಡ್ತಿ, ಏನ್ ಮಾಡ್ಬೇಕು, ನಾಳೆ ಆ ಅಮ್ಮಗೆ ಏನಂತ ಹೇಳ್ಬೇಕು ನಾವಂತಂದು. ಆಯಮ್ಮ ಫೋನ್ ಮಾಡಿದ್ರೆ, ಅಣ್ಣ ಬಸವ ತತ್ವ ಪ್ರಕಾರ ಸಮಾಧಿ ಮಾಡ್ರು ಅಂತ ಹೇಳಿ. ಅಲ್ಲಿ ಹೋಗಿ ಗಂಡ ತೀರ್ಕೊಂಡನ, ಜೈಗುರು ಬಸವೇಶ್ ಅಂತ ನಾವೆಲ್ಲರೂ ಸಣ್ಣ ಹೋಗಿದ್ವಿ. ಸಣ್ಣರ ಮಿನ್ನ ಒಂದು 60 ವರ್ಷ ಅವ್ರು. ಜೈಗುರು ಬಸವೇಶ್ ಅಂತ ಸ್ವಾಗತ ಮಾಡ್ಕೊಂತ ಗಂಡ ಸತ್ತಾನ. ಎಷ್ಟು ನಿಷ್ಠೆ ನೋಡ್ರಿ, ಎಂತ ನಿಷ್ಠೆ. ಇವತ್ತಿಗೂ ಕೂಡ ಅವ್ರ ಮಕ್ಕಳು ಕೂಡ ಅದನ್ನೇ ಮಾಡ್ತಾರೆ ಬಸವ ತತ್ವ ಪ್ರಕಾರನೇ. ಅಲ್ಲೇ ವಿಶೇಷ ಕಾರ್ಯಕ್ರಮ ಮಾಡಿದ್ರೆ, ಮೊನ್ನೆ ಶಿವಾನುಭವ ಗೋಷ್ಠಿ ಅಣ್ಣವ್ರ ನೆನಹು ಕಾರ್ಯಕ್ರಮ ಮಾಡಿದ್ರೆ ಎಲ್ಲರಿಗೆ 5-5 ಕೆಜಿ ದ್ರಾಕ್ಷಿ ಕಳ್ಸ್ಯಾರ. ಯಾವ 1-2 ಕ್ವಿಂಟಲ್ ಇರ್ಬೋದು ಎಲ್ಲರಿಗೆ ಸಣ್ಣ ಕಳ್ಸ್ಬೇಕಾದ್ರೆ. ಅಂದ್ರೆ ಇದು ಎಲ್ಲರೂ ಹಂಚ್ಕೊಳ್ಳೋ ತಿಂತಕ್ಕಂಥ ಇದು ಬಸವ ತತ್ವ. ಅಂದ್ರೆ ಇದೇನು ಬ್ಯಾರೆ ಇಲ್ಲವ, ಸರಳತೆಯಿಂದ ಬದುಕದು. ನೋಡು ಮನ್ಯಾಗ ಇದಾರ, ಎಲ್ಲೋ ಕನ್ಯಾ ತಂದಿರ್ತು, ಎಷ್ಟೋ ದೂರದಿಂದ ತಂದಿರ್ತು. ಅಲ್ಲಿ ಹೇಳ್ತಿರ್ತಾರ ಮುದಿಯವರು, ಹೆಂಗ ಏನವ ನಿಮ್ಮ ಅತ್ತಿ ಬೇರೆಕೆ ಅಂತ ಇಲ್ಲೇ ಚಾಲು ಮಾಡ್ತಾರೆ. ನಾವು ಫಸ್ಟಿಗೆ ಹೋಗೋತ್ನಾಗ ಆ ಹುಡುಗಿನ ಅಳಿಸ್ಬಿಡ್ತಾರ. ಚಂದದ ಅಂತ ಹೇಳಿ ನಮಸ್ಕಾರ ಮಾಡಕ್ ಹೋಗಿರ್ತಾರ. ಆ ಮುದಿ ಕೇಳ್ತೈತಿ, ಬಲು ಬೇರೆಕೆ ಅದಾರಂತವ, ಮೊದ್ಲು ವಿಚಾರ ಮಾಡಿಲ್ಲ, ಅದ ಹೆಂಗೈತೆ ಅಂತ ಇಲ್ಲೇ ಕೂಗ್ಲಕ್ಕಂದು ಹೆಂಗೈತಿ ನೋಡ್ರಿ. ಅಲ್ಲಿದ್ದ ಬಂದಿರ್ತಕ್ಕಂಥವನ ಇಲ್ಲಿ ಈ ಮನೆ ಹೊಡಿತಾ ಅದಕ್ಕೆ. ಇಷ್ಟ ದಿನ ನೀನೊಬ್ಬಕ್ಕಿದ್ದೇವ, ಈಗ ಅತ್ತೆ ಅಂದ್ರೆ ಮನೆಯಾಗ ನೀನು ಸೊಸಿದ್ದಿ, ಈಗ ಮಗ್ಗ ಒಂದು ಕನ್ಯಾ ತಂದಿ ಅತ್ತೆ ಆಗ್ಯಾವ ಅಂದ್ರೆ ಅತ್ತೆಗೆ ಯಾವಕ್ಕಂತ ಆಗಲ್ಲ. ಇಸ್ತೀನಿ ಹಂಗ ಕುಂದಿದ್ದಲ್ಲ, ಹಂಗಲ್ಲ, ನೀನು ಸೀಟಿಗೆ ಹೋಗ್ಬೇಕೆ ಬಂದಾಳ, ನೀನು ಇಷ್ಟು ಅತ್ತೆ ಆಗ ಹಿಂಗ ತಿಳ್ಕೊಂಡು ನನ್ನ ಮಗಳು ಅಲ್ಲಿ ಕೊಟ್ಟಿನಲ್ಲ, ನನ್ನ ಮಗಳು ಹೆಂಗೈತೆ ಏನಂತ ವಿಚಾರ ಮಾಡ್ತಿಯಲ್ಲ, ಆ ವಿಚಾರ ನೀನು ಸೊಸೆ ತಂದೆ ತಾಯಿ ಬರಲಾರ್ದಂತ ನೀನು ನೋಡ್ಕೋಬೇಕು. ಈಗ ರಜಾ ಬಿಟ್ಟುಗಳ ನನ್ನ ಸೊಸೆ ಓಡ್ತ ಊರಿಗೆ ಮೊನ್ನೆ ಬಿಟ್ಟೈತೆ. ಅಂದ್ರೆ ಚಿಕ್ಕವ್ರು ಇರ್ತಾರೆ, ಹೋಗ್ಲಿ ಬೇಡನಲ್ಲ. ಆದ್ರೆ ಆ ಕಡೆ ನೆನಪಿರ್ಲಾರ್ದಂಗ ಬಂದುದನರಿದು ಬಳಸುವಳು, ಬಂದು ಬೆಳಗವ ಮರೆಸುವಳು, ದುಗ್ಗಳೆಯ ತಂದು ಬದುಕಿದೆ ಕಾಣ ರಾಮನಾಥ ಅಂತಾರಲ್ಲ. ಆ ರೀತಿಯಲ್ಲಿ ನಮ್ಮ ವರ್ತನೆ ಇತ್ತಂತಂದ್ರೆ, ಮನೆ ಏನಿ ಬನ್ನಿ ಅದೊಳ ಬಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋವುದೇ, ಕುಳ್ಳೆರೆಂದರೆ ನೆಲ ಕುಳಿ ಹೋವುದೇ, ಒಡನೆ ನುಡಿದರೆ ಶಿರವಟ್ಟೆ ಒಡೆಯುವುದೇ, ಕೊಡಲಿಲ್ಲದಿದ್ದಡೊಂದು ಗುಣವಿಲ್ಲದಿದ್ದಡೆ ಕೆಡಹಿ ಮೂಗ ಕೊಯ್ಯದೆ ಮಾಡ್ಮನೆ ಕೂಡಲು ಸಂಗಮದೇವ. ಮೂಗ್ ಕೊಯ್ತಾನಂದ್ರೆ ಏನ, ಮಕ್ಕಕ್ಕ ಮೂಗ ಚಂದಲ್ಲಮ್ಮ, ಮೂಗ್ ಕೊಯ್ದ್ರೆ ಏನಂದ್ರೆ ಮರ್ಯಾದೆಗೇಡಿ ಹಾಕಿ ಅಂತ ಗೌರವ ಕೊಟ್ಟು ಬಂದರಿಗೆ ಬರ್ರಿ, ನೀರು ಕೊಡ್ರಿ, ಪ್ರಸಾದ ಮಾಡ್ರಿ, ರೆಸ್ಟ್ ಮಾಡ್ರಿ ಅಂತ ಹೇಳಿದ್ರೆ ನಿಮ್ದೇನು ಕಷ್ಟ ಆಗ್ತಾ. ಅದಕ್ಕೆ ಅಂಥ ಗುಣಗಳು ನಮ್ಗೆ ಹೆಂಗಿರುತ್ತೆ ಅದರಂತೆ ಎಲ್ಲರನ್ನು ತಿಳಿದುಕೊಂಡು ಆ ರೀತಿ ಸಹಕಾರ ಮಾಡ್ಬೇಕಂತ ಹೇಳ್ತಾ, ಈಗ ಮುಂದಿಂದಾಗಿ ನಮ್ಮ ಬಸವರಾಜಪ್ಪಣ್ಣವರು ಅದ್ಭುತವಾಗಿ ಮಾತಾಡ್ತಾರೆ. ಅವ್ರಿಗೆ ನನ್ನ ಸಮಯವನ್ನ, ಯಾಕಂತಂದ್ರೆ ಟೈಮ್ ಐತೆ ಅದನ್ನು, ಮ್ಯಾನ್ ಈಸ್ ವ್ಯಾಲ್ಯೂಯಬಲ್ ಆಫ್ ದ ಟ್ರೆಜರ್ ಅಂತಿದ್ದು, ಕಿಮ್ಮತ್ತಿನ ಟ್ರೆಜರ್ ಅಂತ ಇದು. ಇದ್ರಾಗ ಏನೇನು ಇಡ್ಬೇಕ, ಮತ್ತು ಕೂಳು ಬರೆಯವು ಕಟ್ಟಿಗಿರ್ತಂದ್ರೆ ಹೆಂಗ್ರಿ, 4 ಲಕ್ಷ ರೂಪಾಯಿ ಕೊಟ್ಟು ತಂದು ಕಿಮ್ಮತ್ತಿನ ಟ್ರೆಜರ್ 4 ಕೀಲಿ ಒಂದು ತೆಗೆದ್ರೆ ಬರಗಲ್ಲದು, 4 ಕೀಲಿ ತೆಗೆದ್ರೆ ಬರ್ತೈತೆ. ಆದ್ರೆ ಕೂಳು ಬರೆ ಬಿಟ್ರೆ ಹೆಂಗ್ರಿ. ಅದಕ್ಕೆ ಕಿಮ್ಮತ್ತಿನ ಟ್ರೆಜರಿಯಾಗ ಕಿಮ್ಮತ್ತಿನ ಗುಣಗಳನ್ನು ಇಡ್ಬೇಕು ನಾವು. ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚಿನ ಗುಣ ಇರಬಾರ್ದು. ಇನ್ನೊಬ್ಬರು ಮುಂದಕ್ಕೆ ಬಂದ್ರೆ ತನಗೆ ಬಾರದ ಲಾಭ ತನ ಹಿಂಗೆ ಬಂದಾಗ ತನರೆಂದು ಸಂತೋಷಿಪ ತೆರದಿ ಜನದೊಳ ಅರ್ಗಾವ ಸೊಗವಾದಣಂ
ತನದೆಂದು ಅನುಭವಿಪನು ಜ್ಞಾನಿ ಮಂಕುತಿಮ್ಮ ಅಂತಾರ. ಅಂದ್ರೆ ಯಾರೇ ಲಾಭ ಆಗ್ಲಿ, ತನಗ ಆದವನಾಗ್ಲಿ ಆಗ್ಬಾರ್ದವನಾಗ್ಲಿ ಲಾಭ ಆತಂತಂದ್ರೆ ಸಂತೋಷದಿಂದ ಸ್ವೀಕಾರ ಮಾಡ್ಬೇಕು. ನೀನು ಹೊಟ್ಟಿ ಕಿಚ್ಚು ಬಿಟ್ರೆ ಅವನ ಶ್ರೀಮಂತ ಕಾಳಾತ್ತನ್ರಿ. ಎಲ್ಲಿಗಿದು ಬೇಕನ್ನೋದೈತೆ ನಮ್ಗ. ಬೇಕು ಬೇಕದು ಬೇಕು ಬೇಕಿದೆ ಅನ್ನೋಕೆ ಇನ್ನೊಂದು ಬೇಕೆನ್ನುತ್ತ ಬೊಬ್ಬಿಡುತ್ತಲ್ಲಿ ಘಟ ಹೊಂದಿದನು ಏಕೆಂದು ರಚಿಸಿದನು ಬೊಮ್ಮ. ಈ ಬೇಕು ಜಪ ಸಾಕೆನಿಪು ಜಂದಿಗೆಲೋ ಮಂಕುತಿಮ್ಮ. ಸಾಕನ್ನೋದು ಬಂತ ಅಲ್ಲೇ ನಮ್ಗೆ ತೃಪ್ತಿಯ ಜೀವನ ನೋಡಿ. ಸಾಕಂದವನು ಸಾವುಕಾರ ಅಂತ, ಬೇಕಂದವನು ಬಿಕಾರಿ ಅಂತ. ಅಂದ್ರೆ ಸಾಕನ್ನೋದಂದ್ರೆ ಏನಿಲ್ಲ, ನೀ ಸತ್ಯ ಸುದ್ದ ಕಾಯಕ ಮಾಡ್ತೆ ಅಂದ್ರೆ ಇದು ಇದ್ದೇ ಇರ್ತೈತಲ್ಲ, ದುಶ್ಚಟಕ್ಕೆ ಹೋಗಲ್ಲ ಅಂದಾಗ ಇದ್ದೇ ಇರ್ತಲ್ರಿ. ಅಂತ ಗುಣ ನಮ್ಮ ಬಸವಾದಿ ಶರಣರು ನಮ್ಗೆ ಕಲ್ಪಿಸಿ ಕೊಡ್ಲಿ. ಇವತ್ತಿನ ದಿವಸ ಈ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಶರಣಮ್ಮ ಮತ್ತು ದೇವಣ್ಣಣ್ಣ ಉತ್ತರೋತ್ತರವಾಗಿ ಸಣ್ಣ ಮನೆ ಐತಲ್ಲ, ಇಂಥ 4 ಮನೆ ಕಟ್ಟತಕ್ಕಂಥ ಶಕ್ತಿ ಬಸವಾದಿ ಶರಣರು ಅವರಿಗೆ ಕೊಡಲಿ ಅಂತ ಕೇಳ್ಕೊಳ್ತಾ ಒಂದೆರಡು ಮಾತುಗಳನ್ನ ಮಂಗಲಪಡಿಸ್ತಾರೆ. ಕೊನೆಯದಾಗಿ ಬಸವರಾಜಣ್ಣವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಲಿದ್ದಾರೆ. ನಂತರ ಮತ್ತೆ ಒಂದು ವಚನ ಗೀತೆ ಅಣ್ಣವರಿಂದ ಲಾಸ್ಟ್ಗೆ, ನಂತರ ಕೊನೆಯದಾಗಿ ವಚನ ಗೀತೆ ಒಂದು ಒಳ್ಳೆಯ ಗೀತೆ ಆಡಲಿದ್ದಾರೆ. ಅದ ನಂತರ ಎಲ್ಲರೂ ಪ್ರಸಾದ ಮಾಡ್ಕೋಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ತಾಯಂದಿರು ಇತ್ತ ಕಡೆ ಗಮನ ಕೊಡಬೇಕು ಮತ್ತು ಪ್ರಸಾದವನ್ನು ಮಾಡ್ತಕ್ಕಂಥ ಶರಣ ಬಂಧುಗಳು ತಮ್ಮ ಗಲಾಟೆಯನ್ನು ಕಡಿಮೆ ಮಾಡ್ಬೇಕು. ಯಾಕಂದ್ರೆ ಸ್ವಲ್ಪ ಮಾತಾಡ್ರಿ, ಸ್ವಲ್ಪ ಸೂಕ್ಷ್ಮತೆಯಿಂದ ಮಾತಾಡ್ರಿ. ಯಾಕಂದ್ರೆ ಇಲ್ಲಿ ಒಂದು ಸಭೆ ಕಾರ್ಯಕ್ರಮ ನಡೀತಾ ಇದ್ದಾಗ ಜಾಸ್ತಿ ಮಾಡಿದಾಗ ಆ ಸಭೆಗೆ ಆಭಾಸ ಆಗುತ್ತೆ ಎಂಬ ಕಾರಣಕ್ಕೆ ತಾವು ಸ್ವಲ್ಪ ಸಂಕ್ಷಿಪ್ತವಾಗಿ ಸೂಕ್ಷ್ಮವಾಗಿರ್ರಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ದಯವಿಟ್ಟು ಅಲ್ಲಿರ್ತಕ್ಕಂಥ ಅಣ್ಣವರು ಮುಂದೆ ಬಂದರೆ ಭಾಳ ಚೆನ್ನಾಗಿರುತ್ತೆ. ಬೇರೆ ಕೇಳೋದು ಅಂತಲ್ಲ, ಒಂದಿಷ್ಟು ವೇದಿಕೆಗೆ ಸಭೆ ಇದು ಬಗ್ಗೆ ಮಾಡ್ಬೇಕಂದ್ರೆ ಮುಂದೆ ಬಂದರೆ ಚೆನ್ನಾಗಿರುತ್ತೆ. ದಯವಿಟ್ಟು ಬಂದು ಕೂತ್ಕೊಳ್ರಿ, ತಪ್ಪೇನಿಲ್ಲ. ಇನ್ನು ಕೆಲವೇ ನಿಮಿಷಗಳಲ್ಲಿ ಮುಗಿಸಿ ಭಾಳ ಏನು ಮಾತಾಡಲ್ಲ. ಯಾಕಂದ್ರೆ ನೀವು ಇದೇನಪ್ಪ ಇದು, ನಾವು ಬಂದು ಬಟ್ಟೆ ಸೀರೆ ಕೊಟ್ಟು ನಾವು ಉಂಡು ಹೋಗ್ಬೇಕಂತಂದ್ರೆ ಇವ್ರು ಏನೇನೋ ಹಚ್ಕೊಂಡ್ ಕುಂತಾರಲ್ಲ ಅಂತ ತಮಗೆ ಅನಿಸಿರ್ಬೋದು. ಆದರೂ ಸಹಿತ ತಮ್ಮಲ್ಲಿ ಸಹನೆ, ತಾಳ್ಮೆ, ಸಂಯಮ ಇರಲಿ ಅಂತ ಕೇಳ್ಕೊಳ್ತಾ ನನ್ನ ಒಂದಿಷ್ಟು ವಿಚಾರಗಳನ್ನು ವ್ಯಕ್ತಪಡಿಸುತ್ತಾ ಮುಂದುವರಿತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾಯದೊಳು ಗುರು ಲಿಂಗ ಜಂಗಮದ ಆಯತವನ್ನರಿಯಲಿಕ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರಿ ಸಂಗನ ಬಸವ ಶರಣು ಶರಣ. ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜವನ್ನು ಕಟ್ಟಲು 12ನೇ ಶತಮಾನದಲ್ಲಿ ತಮ್ಮೆಲ್ಲ ಇಡೀ ಬದುಕನ್ನೇ ಸವೆಸಿದ ವಿಶ್ವಗುರು, ವಿಶ್ವ ತಂದೆ, ಮಹಾಮಾನವತಾವಾದಿ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ, ಸ್ತ್ರೀ ಸಮಾಜೋದ್ಧಾರಕ ಅಪ್ಪ ಬಸವ ತಂದೆಯನ್ನು ಸ್ಮರಿಸುತ್ತಾ, ಆ ಒಂದು ಬಸವ ಬೆಳಗಿನಲ್ಲಿ ಬೆಳಗಾಗಿ ಹೋಗಿರತಕ್ಕಂಥ ಶರಣ ಸಂತ ಮಹಾಂತರಲರು ನೆನೆಯುತ್ತಾ, ನಾಡಿನ ಯಾವತ್ತು ಎಲ್ಲ ಧರ್ಮಗಳ ಶರಣ ಸಂತ ಮಹಾಂತರನ್ನು ಸ್ಮರಿಸುತ್ತಾ, ಈ ಒಂದು ಬಸವ ನಿಲಯ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ನೂತನ ಗುರು ಪ್ರವೇಶವನ್ನು ಮಾಡಿರ್ತಕ್ಕಂಥ ಶರಣಶ್ರೀ ಶರಣಮ್ಮನವರು ಮತ್ತು ದೇವಣ್ಣನವರು, ಆ ಕುಟುಂಬ ವರ್ಗದಲ್ಲಿ ಆ ವರ್ಗದಲ್ಲಿರ್ತಕ್ಕಂಥ ಎಲ್ಲ ಅವರ ಬಂಧುಗಳಿಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ತಿಮ್ಮನಗೌಡರು ಸಹ ಆದಿಯಾಗಿ ಮತ್ತು ಶರಣಪ್ಪ ಸಾವ್ಕಾರ ಆದಿಯಾಗಿ ಶಂಕರಪ್ಪ ಮಾವನವರ ಆದಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ ನನ್ನ ಭಕ್ತಿಯ ಶರಣು ಶರಣಾರ್ಥಿಗಳು. ಮೊದಲನೇದಾಗಿ ಈಗಾಗಲೇ ಹೇಳಿದಾಗೆ ನಿಜವಾಗ್ಲೂ ಶರಣಮ್ಮ ತಾಯಿಯವರು ಮತ್ತು
ದೇವಣ್ಣವರು ಒಂದು ಅತ್ಯುತ್ತಮವಾದ ಕಾರ್ಯವನ್ನು ಮಾಡಿದ್ದಾರೆ. ಅವ್ರಿಗೊಂದು ಚಪ್ಪಾಳೆ ಬರಲ್ಲ ನಮ್ಗೆ. ತಾವೆಲ್ಲ ಬಹಳಷ್ಟು ಕಡೆ ಗುರು ಪ್ರವೇಶ ಮಾಡಿರ್ಬೋದು, ಗೃಹ ಪ್ರವೇಶ ಮಾಡಿರ್ತಾರೆ, ಗುರು ಪ್ರವೇಶ ಅಲ್ಲ. ಈಗ ಯಾಕೆ ಇದನ್ನ ಹೇಳ್ಬೇಕಾಯ್ತು ಅಂತಂದ್ರ, ಇಷ್ಟೊತ್ತಿಗೆ ನೀವೇನ್ ಮಾಡ್ತೀರಂತಂದ್ರ ಹೋಗಿ ಸೀರೆ ಕೊಡ್ತಿದ್ರಿ, ಅವ್ರಿಗೆ ಕೊಟ್ಟು ನಿಮ್ ಪಾಡಿ ನೀವು ಉಂಡು ಗಲಾಟೆ ಮಾಡ್ಕೊಂಡು ಅದು ಇದು ಸುದ್ದಿ ಹೇಳ್ಕೊಂಡು ಮನೆಗೆ ಹೋಗಿ ಬಿಡ್ತಿದ್ರಿ. ಇಲ್ಲಿ ಅವ್ರು ಯಾಕೆ ಹಿಂಗ್ ಮಾಡಿದಾರೆ ಅಂತಂದ್ರೆ, ಈಗ ತಾವು ಒಂದು ಮೊದಲನೇದಾಗಿ ಹೇಳ್ತನದು, ಇದು ಗೃಹ ಪ್ರವೇಶ ಅಂತಂದ್ರೆ ಈಗಾಗಲೇ ಬಹಳಷ್ಟು ಜನ ಅನುಭವಿಗೆ ಮಾತಾಡಿದ್ದಾರೆ. ಗೃಹ ಪ್ರವೇಶ ಅಂತಂದ್ರೆ ನೀವು ಆಕಳನ್ನು ಒಗ್ಸಿ ಮತ್ತು ಗೊಂಬಿಟ್ಟು, ಗೊತ್ತಿರುತ್ತೆ ತಮಗೆಲ್ಲ, ಐದು ಗೊಂಬೆ ಇಡ್ತಾರ ನೋಡ್ರಿ. ಆ ಗೊಂಬೆಗಳನ್ನಿಟ್ಟು ನಿಮ್ಗೆ ಅರಿವಿಲ್ಲದೆ ಪೂಜೆ ಮಾಡಿ, ನಿಮ್ಗೆ ಏನು ಗೊತ್ತಿರಲ್ಲ, ಅವ್ರು ಹೇಳ್ತಿರ್ತಾರ, ನೀವು ಸುಮ್ಮನೆ ತಲೆಯಾಗ್ತಿರ್ತಾರೆ. ಇದು ಗೃಹ ಪ್ರವೇಶ. ಗುರು ಪ್ರವೇಶ ಅಂತಂದ್ರೆ ಇವತ್ತು ನೀವು ನೋಡಿಲ್ಲ, ಇವರ ದೇವಣ್ಣನವರ ಒಂದು ಹಳೆಯ ಮನೆಯಿಂದ ಇಲ್ಲಿಯ ತನಕ ಬಸವಣ್ಣನವರ ಫೋಟೋ ಇಟ್ಕೊಂಡು ಮತ್ತು ವಚನ ಕಟ್ಟುಗಳನ್ನು ತಲೆ ಮೇಲೆ ಹೊತ್ಕೊಂಡು, ಈಗ ನೀವು ದೇವ್ರ ಮನೆಗೆ ಹೋಗಿರಬಹುದು ಬಹಳಷ್ಟು ಜನ. ಈಗ ಆಮೇಲೆ ಆದ್ರೂ ಹೋಗ್ರಿ, ಈಗ ಅವ್ರ ದೇವ್ರ ಮನೆ ನೋಡ್ರಿ, ಬಸವಣ್ಣವರ ಭಾವಚಿತ್ರ ಇದೆ, ಮುಂದೆ 5 ವಚನ ಕಟ್ಟುಗಳಿವೆ. ನೋಡಿರ್ಬಹುದು, ನೋಡ್ಲಾರ್ದವ್ರು ನೋಡಿ ಬರ್ರಿ. ಇಲ್ಲಿ ಯಾವ ಬೇರೆ ಗೊಂಬಿಗಳೆಲ್ಲ ಏನೂ ಇಲ್ಲ, 5 ವಚನ ಕಟ್ಟುಗಳಿವೆ. ಅವುಗಳನ್ನು ಏನ್ ಮಾಡಿದ್ವಿ ನಾವಂತಂದ್ರೆ, ಬೆಳಗ್ಗೆ ಬಂದು ಅವರ ಹಳೆಯ ಮನೆಯಿಂದ ಇಲ್ಲಿಗೆ ಬಸವಾದಿ ಶರಣರ ವಚನಗಳನ್ನು ಹೇಳುವ ಮುಖಾಂತರ ಪ್ರಭಾತ್ ಪೇರಿಯಾಗಿ ಜಾಗೃತಿ ಪಾದಯಾತ್ರೆ ಮಾಡಿಕೊಂಡು ಇಲ್ಲಿಗೆ ಬಂದ್ವಿ ನಾವು. ಅಲ್ಲಿಂದ ಹಳೆ ಮನೆಯಿಂದ ಬಂದು ಇಲ್ಲೇ ನಿಂದಿರಿಸಿದ್ರಿ. ಇಲ್ಲಿ ನಿಂದಿರಿಸಿ ಇಲ್ಲಿಂದ ಮತ್ತೆ ಬಸವಣ್ಣನವರ ಭಾವಚಿತ್ರಕ್ಕೆ ವಚನ ಕಟ್ಟುಗಳಿಗೆ ಪೂಜೆ ಮಾಡಿ, ಮತ್ತೆ ಮನೆಯೆಲ್ಲ ಕಡೆ ಅಡ್ಡಾಡಿ, ಎಲ್ಲ ಕಡೆ ಪುಷ್ಪಾರ್ಪಣೆ ಮಾಡಿಕೊಂತ ಮನೆಯೆಲ್ಲ ಅಡ್ಡಾಡಿ, ನಂತರ ದೇವರ ಜಗಲಿಯ ಮೇಲೆ ಬಸವಣ್ಣನವರ ಭಾವಚಿತ್ರವನ್ನು ವಚನ ಕಟ್ಟುಗಳನ್ನು ಇಟ್ಟು ಅಲ್ಲಿ ಹೋಗಿ ವಚನಗಳನ್ನು ಹೇಳಿ ಅಲ್ಲಿಗೆ ಒಂದು ಸಂಪನ್ನ ಮಾಡಿದ್ವಿ. ಈಗ ಗುರು ಪ್ರವೇಶ ಗೃಹ ಪ್ರವೇಶ ವ್ಯತ್ಯಾಸ ಏನಂದ್ರೆ ಇಷ್ಟೇ, ಇದು ಪ್ರತಿಯೊಬ್ಬರ ವಿಚಾರಕ್ಕೆ ಬರೋದು, ಅರಿವಿಗೆ ಬರುವಂತಹ ಕಾರ್ಯಕ್ರಮ ಗುರು ಪ್ರವೇಶ. ಗೃಹ ಪ್ರವೇಶ ಅಂತಂದ್ರ ನೀವು ಓಡಾಡ್ತಿರ್ತಾರೆ, ಮಂದಿನ ಕಾರ್ಯಕ್ಕೆ ಓಡಾಡ್ತಿರ್ತಾರೆ, ಅವ್ರ ಮಂತ್ರ ಹೇಳ್ತಿರ್ತಾರ, ಗೊಂಬೆ ಇಟ್ಟಿರ್ತಾರ, ಆ ಗೊಂಬೆ ಮೇಲೆ ಬಗಲ ನಿಂದಿರ್ಸ್ತಾರ, ನಿಮ್ಮನ್ನ ಫೋಟೋ ತೆಗಿಸ್ತಾರ, ಅಕ್ಕಿ ಕಾಳು ಹಾಕ್ತಾರ, ಕಳಿಸ್ತಾರ. ಆದ್ರೆ ಇವತ್ತು ದೇವಣ್ಣವ್ರು ಮಾಡಿರೋ ಕೆಲಸ ನಿಜವಾಗೂ ಈ ಭಾಗದಲ್ಲಿ ನಿಜವಾಗಿ ಒಂದು ಅತ್ಯುತ್ತಮ ಕಾರ್ಯಕ್ರಮ ಮಾಡಿದ್ದಾರೆ. ಯಾಕಂದ್ರೆ ನಿಮಗೆ ಜ್ಞಾನದ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ ಅವರು. ಇವತ್ತು ಅಣ್ಣಂದಿರ್ಬೋದು, ಅಕ್ಕಂದಿರ್ಬೋದು, ನಿಮಗೆ ಜ್ಞಾನದ ಕಾರ್ಯಕ್ರಮ ಯಾವ ರೀತಿ ಅಂತಂದ್ರೆ, 12ನೇ ಶತಮಾನದ ಬಸವಾದಿ ಶರಣರು ಏನ್ ಮಾಡಿದ್ರು ಅಂತಂದ್ರ, ನೀವು ಬಹಳಷ್ಟು ಮಂದಿ ಅಸಡ್ಡಿಯಿಂದ ಮಾತಾಡ್ತಾರೆ, ಇವ್ರು ಬಸವ ತತ್ವದವರು ಅಂತ. ಆದ್ರೆ 12ನೇ ಶತಮಾನದ ಶರಣರು ಏನ್ ಮಾಡಿದ್ರು ಅಂತಂದ್ರ, ವ್ಯಕ್ತಿ ನಿರ್ಮಾಣ ಚಳವಳಿಯನ್ನು ಅವ್ರು ರೂಪಿಸಿದ್ರು. ವ್ಯಕ್ತಿ ನಿರ್ಮಾಣ ಚಳವಳಿ ಹಂಗಂತಂದ್ರ, ಪ್ರತಿಯೊಬ್ಬ ವ್ಯಕ್ತಿಯು ಆ ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಸ್ವಾಭಿಮಾನಿಯಾಗಿ, ಸ್ವತಂತ್ರವಾಗಿ, ಸ್ವಾವಲಂಬಿಯಾಗಿ ಬದುಕೋಕೆ ಅಂತ ಹೇಳಿದ್ರು. ಫಸ್ಟ್ ಬಸವಾದಿ ಶರಣರು ಹಾಕಿಕೊಟ್ಟದ್ದ ಉದ್ದೇಶ ಅದು. ಸ್ವಾವಲಂಬಿಯಾಗಿ, ಸ್ವಾಭಿಮಾನಿಯಾಗಿ, ಸ್ವತಂತ್ರವಾಗಿ. ಇದನ್ನ ಯಾವ ವ್ಯಕ್ತಿ ರೂಢಿಗೊಳಿಸ್ತಾರಗಳನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವುದ ಕಂಡು, ಆನೋ ನೀನು ಬಸವ ಇದು ಬದುಕಿದೆವು ಕಾಣ ಗುಹೇಶ್ವರ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ, ಶರಣ ಸತಿ ಲಿಂಗಪತಿ ಶರಣಾರ್ಥಿ, ಜಯ ಗುರು ಬಸವೇಶ ಶರಣಾರ್ಥಿ, ಜಯ ಗುರು ಬಸವೇಶ ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಂಗಲ ವಚನವನ್ನು ತಂದೆ ನೀನು, ತಾಯಿ ನೀನು, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಬಂಧು ನೀನು, ಬಳಗ ನೀನು, ತಂದೆ ನೀನು, ತಾಯಿ ನೀನು, ತಂದೆ ನೀನು, ತಾಯಿ ನೀನು,
ಬಂಧು ನೀನು ಬಳಗ ನೀನು ನನಗೆ ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ ನನಗೆ ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ ಕೂಡಲ ಸಂಗಮ ದೇವಾ ಹಾಲಲದ್ದು ನೀರಲದ್ದು ನಿಮ್ಮ ಧರ್ಮ ನಿಮ್ಮ ಧರ್ಮ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಬಳಗ ನೀನು